طبعا.
ದೇವ ಜಗದೀಶ
ತುಂಗ ಗಿರಿ ಪ್ರವೇದನ ಪವಿ ವಿಘ್ನಾದಿ ಕುಂಭಗವ ವಿಘ್ನೋಗಾಬ್ರ ಕುಲ ಪ್ರಚಂಡ ಪವನು ವಿಘ್ನೇಶ್ವರ ಪಾಶಿವ ರಕ್ಷಮಾ ವಿಘ್ನೇಶ್ವರ ಪಾಶಿವ ಗಜಮುಖದ ಬಗೆ ಗಣಪತಿ ಚಲ್ಬಾದ್ರಿ ಜಾಗ ಮುಂದಿದಾಗೆ ಆರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಸೂಪ ಸಾಂಗುಶಧರನಿಗೆ ಹರುಷದಿ ಭಕ್ತರ ಕೊರೆ ಬಬಗೆ ಪುರಗಭೂಷಣನ ಕುಮಾರ ಗಜ ವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಪುರ ಗಣನ ತನ್ನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಗರನ ಪರಮತ ದುರಿತ ಭಯಂಕರನ ಪರಮದ ಊರ ವಿಘ್ನೇಶ್ವರನ ದೈದಿನ್ನ ದೈದಿನ್ನ ದೈದಿನ್ನದ ದೀನಿನ್ನ ದೀನಿನ್ನ ದೀನಿನ್ನದ ತೊಂದನ ದಿನ್ನದ ತಿದ್ದನ ದಿನ್ನದ ದೈದಿನದ ಗಜಮುಖ ನಿನ್ನ ಪಾದವ ನೆನೆವಿ ಗಜಮುಖನ ನಿನ್ನ ಪಾದವ ನೆನೆವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ
ಮೂಷಿಕವಾಗನ ಮೋದಕಗಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವನಿವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಶ್ಯಾಮಲ ವರ್ಣ ವಿನಂದಿತ ಸೂತ್ರ ವಾಮನ ರೂಪ ಈಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಪಾದ ನಮಸ್ತೆ ತೈದಿನ್ನ 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 ದೀಂದಿನ್ನ 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 ತೊಂದನ ದಿನ್ನ ತೈ ತಿಂತನ ದಿನ್ನ ತೈ ತೈದಿನ ತೈ ತೈದಿನ ತೈ ತೈದಿನ ತಾದಿನ ತೈದಿನ ತಾದಿನ ತೈದಿನ ತಾದಿನ ತೈದತ್ತ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಗಳ ಬಾಲ ನೆನೆಸಿ ಬಾಲಗಿರಿಜಗಳ ಬಾಲ ನೆನೆಸಿರಿ ಕಾಲ ಬರೆದ ಜಯಶೀಲನೆಯನ್ನನು ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ತೊಂದನ 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 ದಿನ್ನದ ದಿಂದನ 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 ನಿನ್ನದ ತೊಂದೈ 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 ದಿನ್ನದ ದಿಂದೈ 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 ದಿನ್ನದ ತೊಂದನ ದಿನ್ನ ದೈ ಚಿಂತನ ದಿನ್ನ ದೈ ಕೈ ದಿನ ದೈ ಕೈ ದಿನ ದೈ ಕೈ ದಿನ ದಾದಿನ ಕೈ ದಿನ ದಾದಿನ ಕೈ ದಿನ ದಾದಿನ ಒಂದೇ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದವೊಂದಿ ಬರುತ್ತಲಿದೆ ಮಾರನ ಮದದಾನೆ ಮದವೊಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ವಾರಿ ಜಗನಂದಿ ವಾರಿ ಜದಳಲೋಚನೆ ಒರೆಯಲೇನೆ ಬಂಗಾರದ ಕಣ್ಟಿ ಕೈಬಳೆ ಸರಪಣಿಗಳ ಬಂಗಾರದ ಕಣ್ಟಿ ಕೈಬಳೆ ಸರಪಣಿಗಳ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾನನಾಥದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂತ ಪುರುಷನೊಳ್ಳನೆ ಕಾಂತೆ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತ ದಿನ್ನತ ದಿಮಿತ ದಿನ್ನತ ತಕತ ದಿನ್ನತ ದಿನತ ದಿನತೈ ದಿನತ ದಿನತೈ ದಿನತ ಕೀಟ ದಿನ್ನತೆ ತಕತ ದಿನ್ನತೆ ದಿಮಿತ ದಿನ್ನತೆ ದಿನತ ದಿನತೆ 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 ದಿಮಿತ ದಿನ್ನತ ತಕತ ದಿನ್ನತ ತಕೀಟ ದಿನ್ನತ ತಕತ ದಿನ್ನತ ದಿನತ ದಿನತೆ ದಿನತ ದಿನತೆ ದಿನತ ಗಿಡ ಗಿಡದ ಗದರಿ ಗಿಡ ಗಿಡದ ತಾಂ
ತಾಂ ದಿಂಗಿಟ ಗಿಟದಗ ತರಿಗಿಟ ಗಿಟದಗ ತಾಂ ತರಿಗಿಟ ಗಿಟದಗ ತಾಂ ತರಿಗಿಟ ಗಿಟದಗ ತಾಂ ತರಿಗಿಟ ಗಿಟದಗ ತಾಂ ಗಿಟದಗ ತಾಂ ಗಿಟದಗ ತಾಂ ಗಿಟದಗ ತಾಂ ತಕತ ದಿನತ ದಿಮಿತ ದಿನತ ತಕತ ದಿನತ 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 ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿ ತಾಂ ದಿ ತಾಂ ದಿ ತಾಂ ತಗದ ದಿನದ ದಿಮಿದ ದಿನದ ತಗದ ದಿನದ ತಗಿಡ ದಿನದ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ತಾನನಾಥ ದಿರಿ ನಾಮ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಯ್ಯ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಫಲ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಸಿರಿಮಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಫಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಶಾಪ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಎಕ್ಕಾರು ಮಠ ಶ್ರೀ ಗೋಪಾಲಕೃಷ್ಣ ದೇವರಯ್ಯ ಎಕ್ಕಾರು ಮಠ ಶ್ರೀ ಗೋಪಾಲಕೃಷ್ಣ ದೇವರು ಶಾಪ ಮತ್ತು ಎಕ್ಕಾರು ಮಠ ಶ್ರೀ ಗೋಪಾಲಕೃಷ್ಣ ದೇವರು ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಎಕ್ಕಾರು ಶ್ರೀ ಗುಣಮಣಿತಾಯ ದೈವ ದೇವರಯ್ಯ ಎಕ್ಕಾರು ಶ್ರೀ ಕೊಣಮಣಿತಾಯ ದೇವದೇವರುಗಳು ಶಾಪ ಮತ್ತು ಎಕ್ಕಾರು ಶ್ರೀ ಕೊಣಮಣಿತಾಯ ದೇವದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜ ಶ್ರೀಗಳಾದ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಮಹಾರಾಜ ಶ್ರೀಗಳಂತ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಶಾಪ ಮತ್ತು ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಆರ್ತಿಗಾರರು ಕುಶಾಲುಗಾರರು ಮೋಜುಗಾರರು ಶಾಪ ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೇಶಾಲು ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎಲ್ಲರ ಕಮಲ ದಿನದ ಸಿರು ಅನುದಿನ ಆಗ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ
ಶಾಸ್ತ್ರ ಪುರಾಣದ ಅರ್ಥಾನುಭವ ತೋರಿಸಲು ಸರ್ವದ ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವ ಅರುಗನ್ನ ಚಿಕ್ವೆಯು ನೆಲೆಸಿರುವ ನೀರು ನದಿಯೊಳು ಹರಿವಂತೆ ಚತುರ್ವೇದ ಸಾರವ ಅರುಗನ್ನ ಚಿಕ್ವೆಯು ನೆಲೆಸಿರು ಸಾಧು ಸನ್ಮತಿಯ ಕೊಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಾಧುರ್ಯ ವಚನ ನೀಡು ವಾದ ತರ್ಕದುಳು ಸೋಲದ ವರದಯ ಮಾಡು ಆದಿ ಶೃಂಗೇರಿ ಶ್ರೀ ಶಾರದೆ ಕೃಪೆ ಮಾಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ತೊಂದರ ದಿನ ದಯ ದಿನ ದಯ ದಿನ್ನದ ದಿನ ದಿನ ದಯ ದಿನ ದಯ ದಿನ್ನದ ತತ್ತೋಂ ತನ ದಯ್ಯತ ತದೀಂ ತದೀಂ ದಿಂ ತನ ದಯ್ಯತ ದಿತ್ತ ಗಿಡ ದಯ್ಯತ ತತ್ತ ಗಿಡ ದಯ್ಯತ ನಿಂದನ ದಯ್ಯತ ಸೋಂದನ ದಯ್ಯತ ಸೋಂದನ ದಯ್ಯತ ನಿಂದನ ದಯ್ಯತ ತದೈ ದಯ್ಯತ ವಿದೈ ದಯ್ಯತ ತದೈ ದಯ್ಯತ ತದೈ ದಿನ ದಾದಿನ ದೈ ದಿನ ದಾದಿನ ದೈ 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 ತತ್ತ ಸೋಂಗತೋ ದಹದ ದಿನ್ನತ ಕಣ್ಣ ಮುಚ್ಚಲು ನಿದ್ರೆ
ಅಂಬುರುಹದನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುಲಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಮುಜಕ್ಕೆ ಪೊಡಮನುತ ವರ್ಣಿಪೆನೆ ಕಥಾಮೃತವ ಆದಿಮಾಯೇ ಸಾಗರೆಯ ಭಕ್ತಿಯಿಂದ ಪದದ್ವಯವನ್ನು ಮರೆಕೊಂಡೆವತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತಲೂ ನೋಡಿದವಾಗೆ ಕಾಣಿಸುತ್ತಿದ್ದದ್ದು ಗಾಢ ಅಂಧಕಾರ, ಕೈಕಾಲುಗಳಿಗೆ ತೊಡರಾಗುತ್ತಿದ್ದದ್ದು ನೀರ ಮೊತ್ತ. ಅವುಗಳ ಮಧ್ಯೆ ನಾವು ಮೂವರು ಹುಟ್ಟಿಕೊಂಡೆವು. ಯಾರು, ಏನು, ಎತ್ತ, ಯಾಕೆ, ಹೇಗೆ ಒಂದು ಅರ್ಥವಾಗಲಲ್ಲದು. ತೊಳಲಾಡುತ್ತಿದ್ದೆವಮ್ಮ. ಒಬ್ಬರನ್ನೊಬ್ಬರು ಕೈ ಹಿಡಿದು ಅಪ್ಪಿಕೊಳ್ಳುತ್ತಾ ಮುಂದೇನು ಎಂಬ ಹಾಗೆ ನಮ್ಮಲ್ಲೇ ಪ್ರಶ್ನಿಸಿಕೊಳ್ಳುತ್ತಿದ್ದವಾಗೆ ಓಂಕಾರ ನಿನಾದವೊಂದು ಕೇಳಿಸಿತು. ಅದರ ಬೆನ್ನಲ್ಲೇ ನಿನ್ನನ್ನು ಸ್ತುತಿಸುವಂತೆ ನಿನ್ನ ಆಜ್ಞೆ. ಅದಕ್ಕನುಗುಣವಾಗಿ ಮೂವರು ಒಂದಾದೆವು, ಧ್ವನಿಯನ್ನು ಒಂದಾಗಿಸಿದೆವು, ಚಿತ್ತವನ್ನು ಒಂದಾಗಿಸಿದೆವು. ನಿನ್ನನ್ನು ಪ್ರಾರ್ಥಿಸಿದವಾಗೆ ಈ ರೂಪವಂತೂ ನಮ್ಮೆದುರು ಮೈದಾರಿ ಬಂದೆಯ ತಾಯೇ. ನಿನ್ನನ್ನು ಕಂಡು ಸಂತೋಷ ಮಾನಸರಾಗಿದ್ದೇವೆ, ಸದ್ಧೈರ್ಯ ತುಂಬಿಕೊಂಡಿದ್ದೇವೆ. ಅಮ್ಮ, ಕರಗಳನ್ನು ಜೋಡಿಸಿ ಪದ ತಲಗಳಲ್ಲಿ ತಲೆಗಳನ್ನಿಡುತ್ತಾ ಇದ್ದೇವೆ. ರಕ್ಷಿಸು, ರಕ್ಷಿಸು, ರಕ್ಷಿಸು. ಓ ಇಷ್ಟಾರ್ಥ ಸಿದ್ಧಿದಾಯಿನಿಯೇ, ಸುತ್ತಮುತ್ತ ಎತ್ತ ನೋಡಿದ್ರು ಕತ್ತಲು ಆವರಿಸಿಕೊಂಡಿತ್ತು. ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಾವು ಮೂವರು ತೊಳಲಾಡುತ್ತಿರುವಂತಹ ಸಂದರ್ಭ.
ಅಕಾರ ಉಕಾರ ಮಕಾರಗಳ ಸಾಕಾರತೆಯನ್ನು ಕೊಂಡು ಓಂಕಾರ ಸ್ವರೂಪಿಣಿಯಾಗಿ ನಮ್ಮ ಕಣ್ಮುಂಭಾಗದಲ್ಲಿ ದಿವ್ಯ ಜ್ಯೋತಿಯಾಗಿ ಕಾಣಿಸಿಕೊಂಡವಳು ನೀನಮ್ಮ. ನಮ್ಮ ಸೃಷ್ಟಿಗೆ ನೀನೇ ಕಾರಣೀಕರ್ತಳು ಅನ್ನುವ ಹಾಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಮ್ಮ, ನಿಮ್ಮ ಕಣ್ಮುಂಭಾಗದಲ್ಲಿ ಇಡುವಂಥ ಪ್ರಶ್ನೆ ಇಷ್ಟೇ: ಯಾತಕ್ಕೆ ಜನ್ಮವನ್ನಿತ್ತೆ? ನಮಗೇತರ ಕಾರ್ಯಗಳೇನುಂಟು ಮಾತೆ? ಎಲ್ಲವನ್ನು ಅರುಹುದರ ಮೂಲಕವಾಗಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ, ರಕ್ಷಿಸಬೇಕಮ್ಮ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತನೆಂದು ತಿಳಿದೆವು. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉದ್ಧರಿಸಿ ಸಾನುರಾಗದಿಂದ ನಮ್ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿರ್ಮಿಂದ ಕನಕಾಯವುದಕ್ಕೆ ಹೊರೆದ ಬೆಲದ ನಿಮಗೆ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದ ಕಂಗೆಟ್ಟಿರುವಂಥವು ನನ್ನ ಮುದ್ದು ಕಂದಮ್ಮಗಳಿರ. ಹೇಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ನಿಮ್ಮೂವರಿಗೂ ಒಂದೊಂದು ಹೆಸರುಗಳನ್ನು ಇರಿಸುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂಥವ ನೀನೇ ಬ್ರಹ್ಮ. ತಾಯಿ ನೀಲವರ್ಣದಿಂದ ಶೋಭಿಸುತ್ತಿರುವಂಥವ ನೀನೇ ವಿಷ್ಣು. ನೇತ್ರಧಾರಿಯ ಅಂಥ ನೀನೇ ಈಶಾ. ಮಕ್ಕಳೇ, ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಾದಂಥ ಕಾರಣವೇ ಉಂಟು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೆ ಒಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವಳಿದ್ದೇನೆ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ನಿನ್ನ ಅಜ್ಜೆ ಶಿರೋಧಾರಿ ತಾಯಿ. ಮಗನೇ ವಿಷ್ಣು, ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ. ಪ್ರಸಾದ ತಾಯಿ. ಮಗನೇ ಈಶಾ, ಜನನಿ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ನಿನ್ನ ಅಜ್ಜ ಜನನಿ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಕಾರ್ಯವೆಸಗುವಾಗೆ ಕಷ್ಟ ಬಂದರೇನು ಮಾಡಬೇಕಮ್ಮ? ಕಷ್ಟ ಬಂದ ಕಷ್ಟಕಾಲದೊಳಗಿನ ನಿಷ್ಠೆಯಿಂಬದಿಸಲು ಕೊಟ್ಟು ಸಂದರ್ಶನವಾರ ಇಷ್ಟದಿ ಬರೆವನೆನ್ನ ಭಯವಿದ್ದೈದನು ತಟ್ಟನಂತರ್ಧಾನವ. ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾನೇ ಒಲಿದು ನಿಮಗಡಿಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ನುಡಿದ ನಿಂತು ಭಯ ನೋಡು
ನಾನಾಡುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಬೇಕು. ಅಮ್ಮ ನಮ್ಮೂವರನ್ನು ಸೃಷ್ಟಿ ಮಾಡಿ ಒಂದೊಂದು ಗುಣಗಳನ್ನು, ಒಂದೊಂದು ಕಾರ್ಯಗಳನ್ನು, ಒಂದೊಂದು ಕ್ಷೇತ್ರಗಳನ್ನು ಅನುಗ್ರಹ ಮಾಡಿದ್ದ. ಅದೃಶ್ಯಳಾಗಿ ಹೋಗಿದ್ದ ಅಲ್ವಾ? ಮುಂದಿನ ವಿಚಾರವನ್ನು ಆಲೋಚನೆ ಮಾಡಬೇಕಾದ ನಮ್ಮ ಧರ್ಮವೂ ಹೌದು. ಈಗ ಯಾವುದೇ ಒಂದು ಕರ್ತವ್ಯವನ್ನು ಮಾಡುವುದಿದ್ರೆ 100 ಬಾರಿ ಆಲೋಚನೆ ಮಾಡಬೇಕಂತೆ. ಹಾಗಾಗಿ ನಾನು ಆಲೋಚನೆ ಮಾಡಿ ನಿಮ್ಮಲ್ಲಿ ಮಾತನಾಡುವುದಕ್ಕೆ ಮುಂದಾದೆ. ಹೇಗೆ? ಯಾಕೆಂದ್ರೆ ಕರ್ತವ್ಯ ಮಾಡಬೇಕಂತಾದ್ರೆ ಅದಕ್ಕೊಬ್ಬ ಯಜಮಾನ ಅಂತ ಬೇಕು ಅಲ್ವೇ? ಹೇಳುವವನು ಕೇಳುವವನು ಬೇಕು. ನಾವು ಮೂವರಿದ್ದೇವೆ. ಹೌದು. ನಿಮಗಿಬ್ಬರಿಗೆ ಯಜಮಾನ ನಾನೆನ್ನೆನಿಸಿಕೊಳ್ಳುತ್ತೇನೆ ಅನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೆ. ಯಾಕೆಂದ್ರೆ ರಾಜಸ ಗುಣ ನನ್ನದು. ಆ ರಾಜಸ ಗುಣ ನನ್ನನ್ನು ಈಗ ಕೆರಳಿಸ್ತಾ ಉಂಟು. ಅಷ್ಟೇ ಅಲ್ಲ, ನನಗೆ ಹೆಸರಿಟ್ಟದೇನು? ಏನು? ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ದೊಡ್ಡದು. ಬೃಹತೇತಿ ಬ್ರಹ್ಮ. ಹಾಗಾಗಿ ದೊಡ್ಡವನಾದಂತಹ ನಾನು ನನ್ನ ಕರ್ತವ್ಯವನ್ನು ಮಾಡುವ ಮೊದಲು ನನ್ನನ್ನು ದೊಡ್ಡವ ಅನ್ನುವ ಹಾಗೆ ನೀವಿಬ್ಬರು ಒಪ್ಪಿಕೊಳ್ಳಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಮಾತನಾಡುವುದಕ್ಕೆ ಮುಂದಾದೆ. ಆದ್ದರಿಂದ ಮುಂದೆ ಏನೇ ಕಾರ್ಯಗಳು ಆಗುವುದಿದ್ರು ನನ್ನಲ್ಲಿ ಹೇಳದೆ ಕೇಳದೆ ನೀವು ಕಾರ್ಯ ಮಾಡುವ ಹಾಗಿಲ್ಲ. ಆದ್ದರಿಂದ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ, ಇನ್ನು ಮುಂದಕ್ಕೆ ನಾನು ಹೇಳಿದ ಹಾಗೆ ನಡೆಯ ಸಕ್ಕದು. ಬ್ರಹ್ಮ, ನೀನು ಮಾತನಾಡುವುದರಲ್ಲೇ ನಿನಗೆ ಬೇಕಾದ ಉತ್ತರ ಉಂಟು. ಬೃಹತ್ ಇತಿ ಬ್ರಹ್ಮ. ಹೌದು. ನಿನಗೊಂದು ಇತಿ ಇದೆ, ಅದಕ್ಕೊಂದು ಮಿತಿ ಇದೆ ಅಂತ ನೀನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬದಲಾಗಿ ನಿನ್ನದಾದಂತಹ ಹೆಸರಿನಿಂದಲೋ ನಿನಗಿತ್ತಂತಹ ಕಾರ್ಯದಿಂದಲೋ ನೀನು ದೊಡ್ಡವ ಎನ್ನುವುದು ಇದೆಯಲ್ಲ, ಅದು ನಿಜವಾಗಿಯೂ ಅರ್ಥಹೀನವಾದದ್ದು. ಯಾಕೆ? ಶೂನ್ಯದಿಂದಲೇ ಆರಂಭವಾದದ್ದು ಈ ಪ್ರಪಂಚ. ಈ ಹೊತ್ತಿನಲ್ಲಿ ನಮ್ಮ ಮೂವರನ್ನು ಸೃಷ್ಟಿಸಿದಂತಹ ಅಮ್ಮ ಮೂವರಿಗೆ 3 ಕಾರ್ಯಗಳನ್ನು ಕೊಟ್ಟಿದ್ದಾಳೆ. ನಿನಗೊಬ್ಬನಿಗೆ ಕೆಲಸ ಕೊಡ್ತಿದ್ರೆ ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ನೀನೊಬ್ಬ ಜನ ಅಂತ ಒಪ್ಪಿಕೊಳ್ಳಬಹುದು. ಆದ್ರೆ ಹಾಗಾಗಲಿಲ್ವಲ್ಲ. ಮೂವರಿಗೂ ಕೊಟ್ಟಿದ್ದಾಳೆ ಅಂತ ಆದ್ರೆ ಮೂವರು ಸಮಾನರು ಅಂತಲೇ ಅರ್ಥ. ಹೇಗ? 3 ಮೂರ್ತಿಗಳು ನೀವು ಎಂಬ ಹಾಗೆ ಆರಂಭಿಸಿ ಹೆಸರನ್ನು ಅವಳು ಕೊಟ್ಟವಳು. ಹಾಗಿರುವಾಗ ನಮ್ಮಲ್ಲಿ ಭೇದ ಭಾವ ಯಾಕೆ? ಮೇಲು ಕೀಳು ಯಾಕೆ? ಯಜಮಾನ ಆಳು ಎಂಬ ಭೇದ ಯಾಕೆ? ಹಾಗಾಗಿ ಹೇಳುತ್ತೇನೆ, ಮೂವರು ಸಮಾನರಾಗಿ ಅಮ್ಮ ಇತ್ತಂತ ಏನು ಕಜ್ಜವಿದೆಯೋ ಅದನ್ನು ಮುಂದುವರಿಸೋಣವಂತೆ. ನೀನು ಒಪ್ಪಿಕೊಳ್ಳುವುದಂತ ಇಲ್ಲ ಅಂತ ಆದ್ರೆ ಇವನ ಅಭಿಪ್ರಾಯ ಏನಂತ ಕೇಳಬೇಕು. ಬ್ರಹ್ಮ, ಏನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಏನಾಗಿದೆ ನಿನಗೆ? ನೀನಾಡಿದ ಮಾತನ್ನು ತಡೆದುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ಅಂತ ಆಡಿದ್ದು ನಾನು. ಅಂತಹುದು ಏನಾಗಿದೆ? ಬ್ರಹ್ಮ, ನೀನೇ ಆಡಿದೆ ಅಲ್ಲ, ಎಲ್ಲವನ್ನು ಅಮ್ಮ ಕೊಟ್ಟು ಈಗ ಅಂತರ್ಧಾನಳಾಗಿದ್ದಾಳೆ ಎನ್ನುವ ಹಾಗೆ. ಹೌದು. ಹಾಗಾದರೆ ಎಲ್ಲವನ್ನು ಸಮಾನವಾಗಿ ಹಂಚಿದ್ದಾಳೆ ಎನ್ನುವ ಅರ್ಥ ತಾನೇ. ಹೇಗೆ ಅದು? ಎಲ್ಲವನ್ನು ನಮಗೆ ಬೇಕಾದ ಉದ್ಯೋಗವನ್ನು ಕರುಣಿಸಿದ್ದಾಳೆ, ಸ್ಥಳವನ್ನು ಕರುಣಿಸಿದ್ದಾಳೆ, ನಾಮವನ್ನು ಕರುಣಿಸಿದ್ದಾಳೆ. ಹಾಗಾಗಿ ಏನು ಇಲ್ಲದಾಗ ನಮ್ಮಲ್ಲಿ ಇದ್ದಂತಹ ಈ ಭೇದ ಭಾವ ಎಲ್ಲವೂ ಕರುಣಿಸಿದಾಗ ಈಗ ಬಂದಿದೆ ಅಂತಾದರೆ ಇದು ನೀನಾಡುವ ಮಾತಲ್ಲ, ನಿನ್ನೊಳಗಿನ ರಾಜಸಗುಣ ಆಡುತ್ತಾ ಇರುವಂತಹ ಮಾತನ್ನು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅದಕ್ಕೆ ಕೊಟ್ಟದಲ್ವ? ಹಾಗಾದರೆ ನೀನು ಅದನ್ನೇ ದೊಡ್ಡದು ಎನ್ನುವ ಹಾಗೆ ಆಡಿದರೆ ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ನನಗೂ ಉದ್ಯೋಗವನ್ನು ಕರುಣಿಸಿದ್ದಾಳೆ ಮಾತೆ. ಹೌದಪ್ಪ. ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ನಾಶ. ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ ಬ್ರಹ್ಮ. ಅಷ್ಟು ಮಾತ್ರವಲ್ಲದೆ ನೋಡುವ 2 ಕಣ್ಣುಗಳಲ್ಲದೆ ಹಣೆಯಲ್ಲಿ ಹೆಚ್ಚಿನದಾದಂತ ಅಕ್ಷಿಯನ್ನು ಹೊಂದಿದಾದ ನಾನಿದ್ದೇನೆ. ಅದನ್ನು ಹೆಚ್ಚಾಗಿ ನನಗೆ ಯಾಕೆ ಕರುಣಿಸಿದ್ದಾಳೆ? ನೀನು ಸೃಷ್ಟಿಸಿದ ಜೀವರಾಶಿಗಳು ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣವೆಲ್ಲವನ್ನು ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಹೌದಲ್ಲ? ಅಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಇನ್ನು ಒಂದು ವಿಧದಿಂದ ನಾನು ನಿನಗಿಂತ ದೊಡ್ಡವ ಎಂದೆನಿಸಿಕೊಳ್ಳಬಹುದು ಬ್ರಹ್ಮ. ಹೇಗೆ? ತಾಯಿ ಕರೆದಲ್ಲ ಈಶ ಎನ್ನುವ ಹಾಗೆ. ಈಶ ಎನ್ನುವ ಪದದ ಅರ್ಥ ಏನು ಬಲ್ಲೆಯ? ಏನು? ಯಜಮಾನ ಎನ್ನುವ ಹಾಗೆ. ನೀನು ಎಷ್ಟು ದೊಡ್ಡವ ಆದರೂ, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ನಿನ್ನ ಯೋಗ್ಯತೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನಮ್ಮಿಬ್ಬರಲ್ಲಿ ದೊಡ್ಡವರು ಯಾರು ಅನ್ನುವುದು ತೀರ್ಮಾನ ಆಗ್ಲೇಬೇಕು. ಮೊದಲು ನಾ ಸೃಜಿಸಲು, ಆಮೇಲೆ ಪದ್ಮಾಕ್ಷ ಪೊರೆಯುವವನು, ಆಮೇಲೆ ನೀನು ಲಯಗೊಳಿಸುವವನು. ಹಾಗಾದ್ರೆ ಕಾರ್ಯ, ಆ ಉದ್ಯೋಗ ಎಲ್ಲಿಂದ ಪ್ರಾರಂಭ ಆಗ್ತದೆ? ಅದು ನನ್ನಿಂದ. ಮೊದಲುಗೊಂಡವ ನಾನಾದ್ದರಿಂದ ನಾನು ಹಿರಿಯವ ಅಂತ ಹೇಳುತ್ತಾ ಇದ್ದೇನೆ. ನನ್ನ ಸೃಷ್ಟಿಯೇ ಘನವಾದುದು ಅಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ.
ನಿನ್ನ ಮಾತದ್ದು ವಿಚಿತ್ರವಾದರೂ ಒಪ್ಪಿಕೊಳ್ಳುವುದಕ್ಕೆ ಯೋಗ್ಯವಾದದ್ದಲ್ಲ. ಸೃಷ್ಟಿಪ ಕಾರ್ಯವೇ ಶ್ರೇಷ್ಠ ಎಂಬ ನಿನ್ನ ವಾದ ಹೌದು, ಯಾವುದೇ ಆಧಾರವನ್ನು ಹೊಂದಿದ್ದಲ್ಲ. ನೀನಾಡುವಂತೆ ನೀನು ಹಲವು ಜೀವರಾಶಿಗಳನ್ನು ಸೃಷ್ಟಿಸಬಲ್ಲೆ. ಹೌದು, 84 ಲಕ್ಷ ಜೀವ ಕೋಟಿಯನ್ನು ಸೃಷ್ಟಿಸುವುದು ನಿನಗಿರುವ ಆಯ್ಕೆ. ಅವ ಹಿಂದೆ ಹೋದ ಕಲ್ಪದಲ್ಲಿ ಏನು ಲಯವಾಗಿ ಉಂಟು, ಆ ಲಯದಿಂದಲಾಗಿ ಆಯಾಯ ಆತ್ಮಗಳಲ್ಲಿ ಸಂಚಯನವಾಗಿರುವಂತಹ ಆ ಕರ್ಮದ ಅನುಸಾರವಾಗಿ ನೀನು ಮುಂದಕ್ಕೂ ಜೀವರಾಶಿಗಳನ್ನು ಸೃಷ್ಟಿಸಬೇಕು. ನಿನಗದರಲ್ಲಿ ಸ್ವಾತಂತ್ರ್ಯವೇನೂ ಇಲ್ಲ. ಆದರೆ ಲಯಗೊಳಿಸುವವನು ಅವನು, ಅವನಿಗೂ ಆ ಆಯುಸ್ಸು ಮುಗಿದ ವೇಳೆ ಲಯಗೊಳಿಸುವಂತಹ ಕರ್ತವ್ಯ ಮಾತ್ರ ಅವನಿಗೆ ಆಯ್ಕೆಗಳಿಲ್ಲ. ಬದಲಾಗಿ ನೀನು ಜೀವನದ ಪಥವನ್ನೊಮ್ಮೆ ಯೋಚನೆ ಮಾಡಂತೆ. ಕ್ಷಣಿಕವಾದಂತಹ ನಿನ್ನ ಸೃಷ್ಟಿ ಕ್ಷಣಿಕವಾದದ್ದು ಅವನ ಲಯ, ದೀರ್ಘಕಾಲದ್ದು ಪಾಲನಾ ಕಾರ್ಯ. ಆ ಜೀವಿಗೆ ಬೇಕಾದ್ದನ್ನು ಬೇಕಾದಲ್ಲಿ ಒದಗಿಸುವ ಮುಖಾಂತರವಾಗಿ ಅದಕ್ಕೆ ಸಾಕಷ್ಟು ಅವಕಾಶಗಳನ್ನು ನೀಡುತ್ತಾ ಬೆಳವಣಿಗೆಯಲ್ಲಿ ಒದಗಿಸಿಕೊಡುವುದು ಪಾಲನಾ ಕರ್ತೃವಾದಂತಹ ನಾನು. ನೀನು ಸೃಷ್ಟಿಸಿದೆ ಅಂತಾದ್ರೆ ನಾನು ಪಾಲಿಸದೆ ಹೋದ್ರೆ ಅವು ಕೊಳೆತು ನಾಶವಾಗುತ್ತದೆ, ಲಯಕ್ಕಾಗಿ ಕಾಯುವ ಹಾಗೆ ಆಗುತ್ತದೆ. ಆದರೆ ಅದಕ್ಕೆ ಒದಗಿಸಿಕೊಟ್ಟೆ ಅಂತ ಆದ್ರೆ ಜೀವನ ಪಥದಲ್ಲಿ ಮುನ್ನಡೆಯುತ್ತಾ ಇತರರಿಗೆ ಆದರ್ಶವಾಗುತ್ತದೆ, ಅನುಕರಣೀಯವಾಗುತ್ತದೆ. ಆಹಾರವನ್ನು, ಆರೋಗ್ಯವನ್ನು, ಆಚಾರ್ಯವನ್ನು ಒದಗಿಸಿಕೊಟ್ಟು ಸಾಧನೆಗೆ ಮುನ್ನುಡಿಯ ಬರೆಯುವಂತಹ, ಅದನ್ನು ಸಾಧಿಸುತ್ತಾ ಮುಂದುವರಿಯುವಂತಹ ಅವಕಾಶವನ್ನು ಒದಗಿಸಿಕೊಡುವವ ಪಾಲನಾಕರ್ತವಾದಂತಹ ನಾನು. ಹಾಗಾಗಿ ಹೇಳುತ್ತೇನೆ, ನಿಮ್ಮಿರುವರ ಕಾರ್ಯಗಳಿಗಿಂತ ದೀರ್ಘವಾದಂತಹ ನನ್ನ ಕಾರ್ಯವೇ ಶ್ರೇಷ್ಠವಾದ. ಸಾತ್ವಿಕ ಗುಣವನ್ನು ಹೊಂದಿದವನು ನಾನು, ರಾಜಸ ಗುಣವನ್ನು ಹೊಂದಿದವನು ನೀನು. ಹೌದು, ಅದರ ಅಧ್ಯಕ್ಷನಾಗಿರಬೇಕಾದ ನೀನು ಅದರ ನಿಯಂತ್ರಣಕ್ಕೊಳಪಟ್ಟು ವರ್ತಿಸ್ತಾ ಇದ್ದ. ಅವನು ಹಾಗೆ ತಾಮಸ ಗುಣವನ್ನು ಹೊಂದುತ್ತಾ ತಾನೇ ಶ್ರೇಷ್ಠ ಎಂಬ ಹಾಗೆ ಆಡ್ತಾ ಇದ್ದಾನೆ. ಇರುವರು ಒಂದಾದರೂ ಕೂಡ ಒಬ್ಬನ ಜೊತೆಯಲ್ಲಿ ಇನ್ನೊಬ್ಬನಿಗೆ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯವೇ ಹೊರತು ನೀನು ಇನ್ನೊಬ್ಬನನ್ನು ನಿಯಂತ್ರಿಸಲಾರ. ರಾಜಸ ಎಂದ್ರೆ ಅಹಂಕಾರ, ತಾಮಸ ಎಂದ್ರೆ ದಮನಿಸುವಂತಹ ಪ್ರವೃತ್ತಿ. ಎರಡ ಜೊತೆಯಾಗಿಯೇ ಸಾಗುತ್ತದೆ ಹೊರತು ನಿಯಂತ್ರಿಸಲಾರದು. ಆದರೆ ಸಾಧುವಾದಂತಹ ಸಾತ್ವಿಕ ಗುಣ ಈ ನಿಮ್ಮ ಎರಡೂ ಗುಣಗಳನ್ನು ತನ್ನ ನಿಯಂತ್ರಣದಲ್ಲಿರಿಸಿಕೊಳ್ಳಬಲ್ಲದು. ಹಾಗಾದಲ್ಲಿ ತ್ರೈಗುಣಗಳಲ್ಲಿ ಸಾತ್ವಿಕವೇ ಶ್ರೇಷ್ಠ ಅಂತ ಆಯ್ತೋ ಇಲ್ವೋ ಹೇಳು. ವಿಷ್ಣುವಾಗಿ ಅವನ ಈಶತ್ವವನ್ನು, ನಿನ್ನ ಬ್ರಹ್ಮತ್ವವನ್ನು ವ್ಯಾಪಿಸಿಕೊಳ್ಳುವಂತಹ ಯೋಗ್ಯತೆಯನ್ನು ನಾನು ಹೊಂದಿದ್ದೇನೆ. ನಾನು ದೊಡ್ಡವನಲ್ವೋ ವಿಷ್ಣು? ಅಮ್ಮನ ಸಂಕಲ್ಪ ಇದು. ರಾಜಸ ಗುಣವನ್ನು ಅನುಗ್ರಹ ಮಾಡಿದ್ದಾಳೆ ಅಂತ ಆದ್ರೆ ನಾನು ದೊಡ್ಡವ ಎನಿಸಿಕೊಳ್ಳಲೇಬೇಕು. ನಿನ್ನದಾದಂತಹ ಪಾಲನಾ ಕಾರ್ಯ ಸುದೀರ್ಘ ಆಗಿರಬಹುದು, ಆದ್ರೆ ನಾನು ಸೃಷ್ಟಿ ಮಾಡಬೇಕಲ್ಲ. ನಾನಂತರ ನೀನು ಪಾಲನೆ ಮಾಡುವವನು. ನಾನು ಸೃಷ್ಟಿ ಮಾಡದೇ ಇದ್ರೆ ನಿನಗೆ ಉದ್ಯೋಗ ಇಲ್ಲ ಅಂತ ಆಗುದು. ನಿನಗೂ ಇಲ್ವಲ್ಲ, ಹಾಗಾಗಿ ನಮಗಿಲ್ಲ ಅಂತ ಹೇಳುವಂತ ವಾದಕ್ಕೆ ಯಾವ ಅರ್ಥವೂ ಇಲ್ಲ. ಹಾಗಾದ್ರೆ ನಾನು ಉದ್ಯೋಗ ಪ್ರಾರಂಭ ಮಾಡಬೇಕು. ಖಂಡಿತ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೀನು ಒಪ್ಪಿಕೊಳ್ಳುವುದಿಲ್ಲ ಅಂತ ಆದ್ರೆ ಅವನ ಮಾತಾಡು. ಹರನಂದನಾಕ್ಷಣ ಸರಿ ನಿನ್ನ ವಚನವೋ ಒರೆಯುವಾತನೆ ಶ್ರೇಷ್ಠನೋ. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಹರಿ
ನೀನೆಂದ ವಚನವು ಸರಿ ಸರಿ. ಆಹಾ. ಒಂದು ಸಸಿಯನ್ನು ನೆಡಬಹುದು, ಅದನ್ನು ಕಿತ್ತೆಸೆಗಬಹುದು. ಅದು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು. ಆದ್ರೆ ಆ ಸಸಿಯನ್ನು ಪಾಲನೆ ಮಾಡುವಂತಹ ಕೆಲಸವು ಸುದೀರ್ಘ ಕಾಲದವರೆಗೆ ನಡೆಯುವಂತಹ ಕೆಲಸವಾದ್ದು. ಹಾಗೆಯೇ ನನ್ನ ಕೆಲಸವು, ಬ್ರಹ್ಮನ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಆದ್ರೆ ನಿನ್ನೆಯ ಪಾಲನೆ ಕೆಲಸ ಉಂಟಲ್ವಾ, ಅದು ದೀರ್ಘವಾದ ಕಾಲಾವಕಾಶವನ್ನು ತೆಗೆದುಕೊಂಡು ನಡೆಯುವಂತ ಕೆಲಸವಾದ್ದರಿಂದ ನೀನೇ ದೊಡ್ಡವ, ನಿನ್ನ ಕೆಲಸವೇ ಉತ್ತಮವಾದದ್ದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಒಳ್ಳೆಯದು. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಇಲ್ಲ. ಹಾಗಾಗಿ ನಾನೇನು ಮಾಡಲಿ ಎನ್ನುವ ಹಾಗೆ ಆಲೋಚಿಸಿದೆ ಎಂದಾದರೆ, ಲೋಕ ಮುಖದಲ್ಲಿ ಇನ್ನು ಮುಂದಕ್ಕೆ ಹರಿಹರರಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕು ಎನ್ನುವಂತಹ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಅದಕ್ಕಾಗಿ ನಾನು ನಿನ್ನಲ್ಲಿ ಐಕ್ಯಗೊಳ್ಳುವೆ. ಒಂದು ಕಾಲಾವಕಾಶ ಹರಿಹರರು ನೀವೀರ್ವರ ರಥವಾಗಿರಲಿಲ್ಲ. ಏನು ನನಗೆ ತೋರಿಸಬಹುದೆಂದು ಆಲೋಚನೆ ಮಾಡಿದ್ದೀರಾ? ಏನಾಯ್ತು? ಅವ ಹೆದರಿಕೊಂಡು ನಿನ್ನನ್ನು ಸೇರಿಕೊಂಡ. ನೀವಿಬ್ಬರು ಒಂದಾಗಿದ್ದೀರಿ. ಬಿಡುವವ ನಾನಲ್ಲ. ಏನು ಮಾಡುತ್ತಿ? ನಾನು ಭೀತಿಗೊಳ್ಳುವವನಲ್ಲ. ಬೇಡಪ್ಪ. ನೀವಿಬ್ಬರು ಜೊತೆಯಾಗಿ ಬನ್ನಿ, ಮಾಡ್ತೇನೆ ಯುದ್ಧ. ಯಾರು ಜ್ಯೇಷ್ಠರು ಅನ್ನುವ ಹಾಗೆ ತೋರಿಸಿಕೊಡ್ತೇನೆ. ಬಾಯುದ್ಧ. ತಡೆ ತಡೆ ತಡೆ. ಬ್ರಹ್ಮದ ಏನು? ವಾದದಲ್ಲಿ ಫಲವಿಲ್ಲ ಅಂತಾಗುವಾಗ ಯೋಧ ನ್ಯಾಯದಿಂದ ಸಾಧಿಸಿಕೊಳ್ಳುತ್ತೇನೆ ಎನ್ನುವುದು ಬರೇ ಹುಚ್ಚುತನವಾದಿತ್ತು. ಖಂಡಿತ ಅಲ್ಲ ಬ್ರಹ್ಮ. ಏನು? ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕೆ? ಬದಲಾಗಿ ಶೋಧಕ್ಕಾಗಿ ನಾವು ಮುಂದುವರಿಯಬೇಕು. ಶೋಧನೆ? ಜಗಳದಿಂದ ಏನು ಸಿಗುತ್ತದೆ, ಏನು ಅದು ಎಲ್ಲಿ ಪರ್ಯಾಪ್ತವಾಗುತ್ತದೆ ಹೇಳು. ಆದರೆ ಶೋಧಕ್ಕಾಗಿ ಅದಕ್ಕೆ ಒಂದು ಕಾರಣ ಉಂಟು. ಹೇಗದು? ಅಮ್ಮ ಒಂದು ಮಾತನ್ನಾಡಿದ್ದಾಳೆ. ಮೂವರ ಉದರದಲ್ಲಿ ಶ್ರೇಷ್ಠವಾದದ್ದನ್ನು ಇರಿಸಿದ್ದೇನೆ. ಯಾರಲ್ಲಿ ಹೆಚ್ಚುಂಟು ಅವನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳೋಣ. ಒಮ್ಮೆ ಹೋಗಿ ನೋಡಿ ಬಾ. ಯಾರು? ನಾನು? ನನ್ನ ಉದರದಲ್ಲಿ. ನನ್ನನ್ನು ಕಳಿಸಿಬಿಟ್ಟು ಆಮೇಲೆ ನೀನೊಬ್ಬ ದೊಡ್ಡ ಜನ ಆಗುವ ಅನ್ನುವ ಹಾಗೆ ಯೋಚನೆ ಮಾಡಿದ್ದೆ. ಖಂಡಿತ ಸಾಧ್ಯವಿಲ್ಲ. ಮತ್ತೇನು? ಮೊದಲು ನೀನು ಹೋಗ್ಬೇಕು, ಆ ನಂತರ ನಾನು ಹೋಗ್ತೇನೆ. ಶೋಧನೆ ಮಾಡ್ತೀಯಾ? ಯಾರು ಮೊದಲಾದ್ರೂ ವ್ಯತ್ಯಾಸ ಇಲ್ಲ. ಅವಕಾಶ ಕೊಡು. ಹೀಗವ ಹೀಗೆ. ಹೇಗೆ? ಹರಿ ನನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಕಷ್ಟ ಬರಬೇಕು, ಕಣ್ಣೀರು ಸುರಿಸಬೇಕು. ಅಮ್ಮ ನೀನೇ ದೊಡ್ಡವ, ನಾನು ಏನು ಅಲ್ಲ ಅನ್ನುವ ಹಾಗೆ ನನ್ನ ಪಾದ ಹಿಡಿಯಬೇಕು. ಅಷ್ಟು ಮಾಡದೇ ಇದ್ರೆ ನನ್ನ ಹೆಸರು ಬ್ರಹ್ಮನಲ್ಲ. ಸರಿ, ಇವರ ಹೊರಗೆ ಬರಬಾರ್ದು ಅಂತಾದ್ರೆ 9 ದ್ವಾರಗಳನ್ನು ಸಾಧ್ಯವಿಲ್ವಲ್ಲ. ಉಸಿರಾಡಬೇಕು, ನನಗೆ ಜೀವಿಸಬೇಕು. ಸರಿ, ಉಳಿದಿರುವಂತಹ ಅಧೋದ್ವಾರವನ್ನು ಬಿಡ್ತೇನೆ. ಆ ಹರಿಯ ನಿರೀಕ್ಷೆಯಲ್ಲಿ ನಾನು ಹರಿಯ ಬಾಗುತ್ತಲೆ ಪ್ರೀತಿಯ ಜಠರವ ಪರಿಗಿಸಲು ಬಳಿಕಲ್ಲಿ ಕಂಡನು ಸರಿದ ಕಲ್ಪನೆ ಪ್ರಣಯ ಹೊಂದಿದ ಕರಿಯನಿಲ್ಲ ಹರಿಯು ಕಂಡನು. ಆಡಿದ ಮಾತಿನಂತೆ ಬ್ರಹ್ಮನ ಉದರವನ್ನು ಸೇರಿದವನಿದ್ದೇನೆ. ಎಲ್ಲವನ್ನು ಕಂಡದ್ದಾಯಿತು. ಏನನ್ನು ಕಂಡಿದ್ದೇನೆಯೋ ಅದನ್ನು ಅಲ್ಲಿ ಹೋಗಿ ಆಡಬೇಕು. ಅದಕ್ಕಾಗಿ ಬಂದ ದಾರಿಯಲ್ಲೇ ಹಿಂದಿರುಗುವುದಕ್ಕೆ ಮುಂದಾದರೆ ಆ ದಾರಿ ಕಾಣುತ್ತಾ ಇಲ್ಲ. ಸುತ್ತಲಿನ ದ್ವಾರಗಳು ಮುಚ್ಚಲ್ಪಟ್ಟಿವೆ. ಕೆಳಗಿಳಿದು ನೋಡಿದ್ರೆ ಒಂದು ಕಡೆಯಿಂದ ಬೆಳಕು ಕಾಣುತ್ತಾ ಇದೆ. ಅರ್ಥವಾಯಿತು,
ಅಷ್ಟ ದ್ವಾರಗಳನ್ನು ಬಂಧಿಸಿದ್ದಾನೆ. ಅದೋ ದ್ವಾರವನ್ನು ತೆರೆದಿಟ್ಟಿದ್ದಾನೆ. ಅದೋ ದ್ವಾರದ ಮಹತ್ವವನ್ನು ಅಲ್ಲೇ ಸಾರುತ್ತೇನಂತೆ, ಹೊರಗಿಳಿಯುತ್ತೇನೆ. ಬೇಗ ಬಂದೆ. ನೋಡಿದೆ ಶೋಧಿಸಿದನು ನಿನ್ನುದರವ, ಶೋಧಿಸಿದನು ನಿನ್ನುದರವ, ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದನು ನಿನ್ನು ತರವ, ಹೊರಗೈದಿನ ಕಂಡೆನು ಬರದಲ್ಲಿ ಮೆರೆವ, ವಿಧಾತ ಬಂದೆಯ ಎಲ್ಲವನ್ನು ನೋಡಿ ಶೋಧಿಸಿದೆ. ಹೌದಪ್ಪ, ಏನೆಲ್ಲ ಕಾಣಬೇಕಾಗಿತ್ತು ಕಂಡು 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 ನಾನು ಮೂಕ ವಿಸ್ಮಿತನಾಗಿ. ಅದ್ಯಾಕೆ? ಈರೇಳು ಲೋಕಗಳು ಜೊತೆಯಲ್ಲಿಯೇ ಕರ್ಮ ಪ್ರಪಂಚದಲ್ಲಿ ಏನು 84 ಲಕ್ಷ ಜೀವ ಸಂತತಿಯನ್ನು ನೀನು ಸೃಷ್ಟಿಸಬೇಕಾಗಿತ್ತು. ಅದಕ್ಕೆ ಬೇಕಾದಂತ ಎಲ್ಲ ಧಾತುಗಳನ್ನು, ಮೂಲ ಧಾತುವನ್ನು ಕಂಡಿ ಸುರಪ ಸಮಾಧ್ಯರಾಗಿ ದೈತ್ಯ ದಾನವರ ಬಗ್ಗೆ ಚರ ಅಚರ ವಸ್ತುಗಳೆಲ್ಲ ಇವೆ, ಆದರೆ ಸೂಕ್ತವಾಗಿವೆ. ಯಾವುದು ಚೈತನ್ಯ ಸ್ವರೂಪವಾಗಿಲ್ಲ. ಅದರೊಂದು ವಿಶೇಷ ಕಂಡಿ ಬ್ರಹ್ಮ. ಏನು? ನವರತ್ನ ಖಚಿತವಾದಂತಹ ಗರ್ಭ ನಿನ್ನದು, ಬಂಗಾರಮಯವಾಗಿ. ನನ್ನ ಉದರದಲ್ಲಿ ಬಂಗಾರ. ಹಾಗಾಗಿಯೇ ನೀನು ಹಿರಣ್ಯ ಗರ್ಭ. ಓ, ನನಗೆ ಹೆಸರಿಟ್ಟದ್ದ. ಅಷ್ಟಕ್ಕೆ ನೀನು ದೊಡ್ಡವನಾಗುವುದು ಬೇಡ. ನಿನಗೂ ಒಂದು ಹೆಸರಿಡ್ತೇನೆ. ಹೇಗೆ? ನೀನು ಯಾವ ದಾರಿಯಿಂದ ಬಂದದ್ದು? ನೀನು ಬಿಟ್ಟ ದಾರಿಯಿಂದ. ಅದೇ ಅಧೋದ್ವಾರ. ಆದ್ದರಿಂದ ನೀನು ಇನ್ನು ಮುಂದೆ ಅಧೋಕ್ಷಜ. ಒಳ್ಳೆಯದು. ಆ ಹೆಸರನ್ನು ನಾನು ಸಂತೋಷದಿಂದಲೇ ಸ್ವೀಕರಿಸುತ್ತೇನೆ. ಸರಿ ಬ್ರಹ್ಮ, ಯಾವುದನ್ನು ಉದರದಲ್ಲಿ ಭರಿಸುವುದಕ್ಕಾಗುವುದಿಲ್ವೋ ಅದನ್ನು ದೇಹ ತನ್ನಿಂದ ತಾನಾಗಿ ಅಧೋದ್ವಾರದ ಮುಖಾಂತರ ಹೊರ ಹಾಕುತ್ತದೆ. ಹರಿಯನ್ನು ಉದರದಲ್ಲಿ ಧರಿಸುವಂತಹ ಸಾಮರ್ಥ್ಯ ವಿಧಾತನಿಗಿಲ್ಲ ಎನ್ನುವುದನ್ನು ತೋರಿಸುವುದಕ್ಕಾಗಿ ಅಲ್ಲಿಂದ ಬಂದವ ನಾನು. ನಿನ್ನನ್ನು ನಾನು ನೋಡಿದ್ದಾಯ್ತು. ಹೌದು. ನಾನು ಹೇಗೆ ಅಂತ ನಿನಗೆ ಗೊತ್ತಾಗಬೇಕೋ ಬೇಡ. ಹೀಗೆ ಬಾ, ಹೀಗೆ ಬಾ. ಬ್ರಹ್ಮದೇವ ಎನ್ನುವಂತ ಅಹಂಕಾರ ಇವನಿಗೆ ತಲೆಗಡರಿದೆ. ಅದನ್ನು ಇಳಿಸಲೇಬೇಕು. ಇಳಿಸಲೇಬೇಕು ಅಂತ ಅಂದ್ರೆ ಕೆಲಕಾಲ ಹೊಟ್ಟೆಯಲ್ಲಿ ಅವನನ್ನು ಉಳಿಸಲೇಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸುತ್ತೇನೆ. ಅವ ನನ್ನನ್ನು ತಿಳಿಯಬೇಕು. ನವದ್ವಾರಗಳನ್ನು ಬಂಧಿಸಿ ಅವನು ಉದರದಲ್ಲಿ ಕೆಲ ಕಾಲ ತೊಳಲಾಡುತ್ತಾ ಇದ್ದ ಬಳಿಕ ಆದಿಮಾಯ ನಿರ್ದೇಶನಕ್ಕಾಗಿ ಕಾಯೋಣ, ನಿರೀಕ್ಷೆಯಲ್ಲಿರೋಣ. ಸುರತವಶರು ಕೇಳಿ ಪರಮೇಷ್ಠಿಗರು ಬದಿ ಹರಿಯ ಜಠರನ ಬಗುತ್ತಲೇ ಪರೀಕ್ಷಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು. ಸುರತವಶರು ಕೇಳಿ ಗರ್ವದಿಂದಲೇ ಹರಿಯ ಉತ್ತರವನ್ನು ಪ್ರವೇಶ ಮಾಡಿದ ಕೂಡಲೇ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಅಬ್ಬಬ್ಬಾ, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ದೇವಾನು ದೇವತೆಗಳು ಎಲ್ಲವೂ ಸಕಲ ಜೀವರಾಶಿಗಳು ಈತನ ಉದರದಲ್ಲಿ ಹೊಂದಿಕೊಂಡಿದೆ. ಅಷ್ಟೇ ಅಲ್ಲ, ಹರಿ ಇದ್ದಾನೆ. ಹಾಗೆ ಮುಂದೆ ಮುಂದೆ ಬಂದ್ರೆ ಅಬ್ಬಾ, ಸಕಲ ಜೀವರಾಶಿಗಳು ಚೈತನ್ಯ ಸ್ವರೂಪದಿಂದ ಕೂಡಿಕೊಂಡಿದೆ. ಎಲ್ಲದಕ್ಕೂ ಜೀವ ಇದೆ ಅಂತ ಮೇಲೆ ಇದೇನು ವಿಚಿತ್ರ. ಹೌದಪ್ಪ, ಈಗ ಅರ್ಥವಾಗುತ್ತಾ ಇದೆ. ಹರಿಯೊಬ್ಬನೇ ಅನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಹಾಗೆ ನಾನು ಏನೂ ಅಲ್ಲ, ನಾನು ಅಹಂಕಾರದಿಂದ ಮಾತನಾಡಿದ್ದೇನೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಹಾಗಾದ್ರೆ ಈ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ಮೇಲೆ ಹೋದ್ರೆ ದಾರಿ ಕಾಣದಾದ, ಹಾಗೆ ಕೆಳಗೆ ಬಂದ್ರೆ ಇವರೇ ಈ ನವದ್ವಾರಗಳನ್ನು ಬಂಧಿಸುತ್ತಾ ಜೀವಿಸುವಂತಹ ಆ ಶಕ್ತಿ ಹರಿಗೆ ಉಂಟು ಅಂತಾದ್ರೆ ಹರಿ ಒಬ್ಬನೇ ಈ ಲೋಕದಲ್ಲಿ ಶರಣು, ಹರಿಯನಿಡೆಗೆ ಶರಣು. ಆದ್ರೆ ನಾನೀಗ ಕಷ್ಟದಲ್ಲಿದ್ದೇನಲ್ಲ, ಹೊರಗೆ ಹೋಗುವಂತ ಸ್ಥಿತಿಯಲ್ಲಿ ನಾನಿಲ್ಲ.
ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ. ಅಮ್ಮನೇ ಹೇಳಿದ್ದಾರೆ, ಕಷ್ಟ ಬಂದ ಕಾಲದಲ್ಲಿ ನೆನೆವರಿಕೆ ಮಾಡಿಕೊಂಡ್ರೆ ಖಂಡಿತ ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ ಅನ್ನುವ ಹಾಗೆ. ಆದ್ದರಿಂದ ಆ ಅಮ್ಮನನ್ನೇ ಧ್ಯಾನಿಸ್ತೇನೆ. ಅಮ್ಮ ಅಮ್ಮ ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ಆದಿಮಾಯೆ ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ರಕ್ಷಿಸಮ್ಮ ಹರಿಯನಾಭಿ ಕಮಲ ನಾಳದಿಯೇ ಮೆರೆವ ಪಥ ಗೋಚರಿಸೆ ಪರಕಾಚಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆರಸೆ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ದೀರ್ಘಕಾಲವೇ ಸಂದು ಹೋಗಿದೆ. ನನ್ನೆಲ್ಲ ಐಕ್ಯರಿದ್ದಾನೆ, ಬ್ರಹ್ಮ ಒಡಲಾಳವನ್ನು ಸೇರಿದ್ದಾನೆ. ತ್ರಿಕರಣಗಳು ತ್ರಿಗುಣಗಳು ಒಂದಾದ ಈ ಹೊತ್ತಿನಲ್ಲಿ ಏನೋ ಒಂದು ರೀತಿಯ ಜಡತ್ವವನ್ನೇ ಮಾಡಿದೆ. ಆಲಸ್ಯ ಹೋಗಬೇಕು ಅಂತಾದ್ರೆ ನಿದ್ರೆ ಮಾಡಬೇಕು. ಆ ಬಗ್ಗೆ ಯೋಚನೆ ಮಾಡಿದ್ದೆ ತಡ ಅಮ್ಮನ ಆಶೀರ್ವಾದವೇ ಇರಬೇಕು. ಅದೇ ಅದು ಒಟ್ಟ ಪತ್ರದೊಂದು ಒಂದು ತೇಲಿ ಬರುತ್ತಾ ಇದೆ. ಆ ಪುಟ್ಟ ಆಲದೆಲೆಯ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿದ್ದೇನೆ. ಎಡಗಾಲನ್ನೆಳೆದು ಬಾಯಲ್ಲಿರಿಸಿ ಮುದ್ದು ಮುಕುಂದಾಕೃತಿಯಲ್ಲಿ ಮಲಗಿಕೊಳ್ಳುತ್ತೇನೆ. ನೋಡೋಣ. ಬರುತ್ತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದುಕೊಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರೆದ ನಾಲ್ಮೊಗದಿಂದ ಇರದ ಮೇಲಕ್ಕೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳನ್ನು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆಯದೋಳ್ ಅಚ್ಚರಿಯಾದುದೇನೆಂಬೆ ಸುರದ ವೈಶ್ಯರು ಲಾಲಿಸಿ ನನ್ನದಾದಂತಹ ವಿಚಾರವನ್ನು ಹರಿಗೆ ಹೇಳಬೇಕು. ಆ ಮೂಲಕ ಅಮ್ಮನನ್ನು ಧ್ಯಾನಿಸಿಕೊಂಡ ಹರಿಯ ನಾಭೀಕಮಲ ನಾಳದಿಂದ ದಾರಿ ಕಂಡಿತು. ಹಾಗೆ ಮೇಲೆ ಮೇಲೆ ಬಂದ್ರೆ ಆ ಕಮಲ ಗೋಚರಿಸಿತು. ಅದರ ಮೇಲೆ ಪದ್ಮಾಸನವನ್ನು ಬಲಿದು ಕುಳಿತುಕೊಂಡಿದ್ದೆ. ನಾಲ್ಕು ಕಡೆಗಳನ್ನು ನೋಡಿದ್ರೆ ನಾಲ್ಕು ಮುಖಗಳು ಕಂಗೊಳಿಸಿತ್ತು. ಹಾಗೆ ಮೇಲೆ ನೋಡಿದ್ರೆ ಮತ್ತೊಂದು ಮುಖ. ಇಂತಹ ಯೋಗ ನನ್ನ ಮಹಾಮಾತೆಯ ಅನುಗ್ರಹ ಅನ್ನೋದು ಸ್ಪಷ್ಟವಾಗುತ್ತಾ ಇದೆ. ಪಂಚಮುಖ ಬ್ರಹ್ಮನಾದೆ ನಾನು, ಸಂತೋಷವಾಗುತ್ತಾ ಇದೆ. ಆದ್ರೆ ನನ್ನ ಕಷ್ಟದ ವಿಚಾರವನ್ನು ಹರಿಗೆ ಹೇಳೋಣ ಅಂತ ಹೇಳಿದ್ರೆ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಎಚ್ಚರವಾಗುವವರೆಗೆ ಹರಿಯ ಪದ ಕಮಲವನ್ನು ಧ್ಯಾನಿಸ್ತಾ ಇರ್ತೇನೆ. ಅಚ್ಯುತ ಅನಂತ ಮಾಧವ ಕೇಶವ ಮುರಾರಿ ಗೋವಿಂದ ಯೋಗ ನಿದ್ರೆಯ ಇರದೆ ಕರ್ಣದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗಡೆಗೆ ದಾನವರಿರುವ ರುದಿಸುತ್ತಲಿ
ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ನಾನು ಯಾಕೆ ಇಲ್ಲಿ? ಬೇಗ ಹೋದರು. ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನೇ ಸುರಿಮಳೆ ಮಾಡ್ತಾರೆ. ಸಮಸ್ಯೆ ಬರುವಾಗ ಪ್ರಶ್ನೆ ಹುಟ್ಟಿಕೊಳ್ತದೆ. ನನಗೂ ಇದೇ ಸಮಸ್ಯೆ ಎದುರಾಗಿದೆ. ನಿನಗೇನು ಗೊತ್ತಿಲ್ಲ? ಹಾಗಾದ್ರೆ ಏನು ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದೇ. ಅಯೋಮಯ. ಒಳ್ಳೇದಾಯ್ತಪ್ಪ. ಭವಿಷ್ಯವನ್ನು ರೂಪಿಸಬೇಕಲ್ಲ. ನಮ್ಮ ಭವಿಷ್ಯ ನಾವೇ ರೂಪಿಸಬೇಕಷ್ಟೇ. ನಮ್ಮ ಕೈಯಲ್ಲೇ ಉಂಟಲ್ಲ. ಹೌದು. ಏ ತಮ್ಮ, ಸಂಬಂಧ ಆದ್ರೆ ಎಲ್ಲವೂ ಆಗುತ್ತೆ. ಒಳ್ಳೇದೇ ಆಯ್ತು. ಸಂಬಂಧ ಇಲ್ಲದೆ ಯಾವುದೇ ವ್ಯವಹಾರಗಳು ಸುಖದ್ದಲ್ಲ. ನಿಜ ನಿಜ ತಮ್ಮ.
ಹಸಿವಾಗುತ್ತಾ ಇದೆ. ಯಾರಿಗೆ? ಸಹಿಸುವುದಕ್ಕಾಗುವುದಿಲ್ಲ. ನಿನಗೆ? ತಿನ್ನುವುದಕ್ಕೆ ಏನಾದ್ರೂ ಉಂಟು ಅಂತ ನೋಡಿದ್ರೆ ನೀರು ಮಾತ್ರ ಕಾಣ್ತದೆ. ಒಮ್ಮೆ ಸುತ್ತ ಕಣ್ಣರಳಿಸಿ ನೋಡಂತೆ. ಎಂತದ್ದು ನೋಡುದು? ಜಲಾದಿ ಅದೇ ಇರೋದಲ್ವ ಇಲ್ಲಿ. ಬಡಿದೆಬ್ಬಿಸುವುದು ಅಂತಾದ್ರೆ ಕಾಣ್ತದೆ ಕೆಲವು ಜೀವರಾಶಿ. ಹೌದಲ್ಲ? ಅದನ್ನು ಹಿಡಿದು ತಿಂದ ಅಂತಾದ್ರೆ ಹೊಟ್ಟೆ ತುಂಬುತ್ತದೆ. ನೀನು ಆ ಕಡೆಯಿಂದ ಬಾ. ಯಾವುದಕ್ಕೋ? ಕುಳಿತದ್ದಕ್ಕೆ. ಎಲ್ಲಿ ಕುಳಿತದ್ದು? ನೀರಿನಲ್ಲಿ. ಹಾಗೆ? ಹೌದಾ? ಏನುಂಟು ವಿಶೇಷ? ಅದೇ ಇರೋದು. ಯಾವುದು? ಹುಡುಕಿದೆ, ನೀರನ್ನು ಜಾಲಾಡಿದೆ, ಏನಾದ್ರೂ ಸಿಕ್ಕಿ ಆವಾಗಲೇ ಒಂದನ್ನು ಕಂಡೆ. ಏನನ್ನು ಕಂಡೆ? ಕಮಲ. ಕಮಲವನ್ನು ತಿಂದ್ರೆ ಹೊಟ್ಟೆ ತುಂಬುತ್ತದ? ಕಮಲವನ್ನು ತಿಂದಾಗ ಹೊಟ್ಟೆ ತುಂಬುವುದಲ್ಲ, ಮತ್ತೆ ಅದರ ಮೇಲಿದ್ದಂತಹ ಪ್ರಾಣಿಯನ್ನು ತಿಂದ್ರೆ ಮಾತ್ರ. ಕಮಲದ ಮೇಲೆ ಪ್ರಾಣಿ ಉಂಟ ಈಗ? ಹೌದಾ? ನಾನು ನೋಡಿದೆ ನೋಡಿದೆ ನೋಡಿದೆ. ಏನ್ ಮಾಡ್ತಾವ? ಸಿಕ್ಕಿದನಿದಕ್ಕೋ ಚಿಕ್ಕವನು ಅರ್ವನು ಕಮಲದ. ಹಾಗಾದ್ರೆ ಅದು ಅಡಗಲಿ ಕುಡಿತೀಯ ಮುಕ್ಕುವ ಈತನ. ಅದಕ್ಕೆ ಎಷ್ಟೇ ಸೊಕ್ಕಿರ್ಲಿ ನಾವು ಹಿಡಿದು ತಿನ್ನಬೇಕು. ತಿನ್ಬೇಕು ಅಂತಾದ್ರೆ ನೀನು ತೋರಿಸಬೇಕು. ತೋರಿಸು. ನೀನ್ ನೋಡ್ಬೇಕಾ? ಮತ್ತೆ
ಸಾಕು ಬೆಕ್ಕು ಸಾಕು. ಸತ್ತು. ಏನು ಏ ತಮ್ಮ, ನಿನಗೇನು ಕಣ್ಣು ಕಾಣುದಿಲ್ಲ? ಹಸಿವಾದ್ರೆ ಕಣ್ಣು ಕಾಣುದಿಲ್ಲ. ಏನು ಮಾಡಿದೆ? ನೀನಲ್ಲೋ ಹೇಳಿದ್ದು ಪಿಡಿ 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 ಅಂತ. ಹೌದು, ಆವಾಗಲೇ ಹಾಕಿದೆ ಕೈ. ಕೈ ಹಾಕುವಾಗ ನೋಡಿ ಕೈ ಹಾಕು. ಏಯ್! ನೋಡುವ ಪ್ರಶ್ನೆ ಇಲ್ಲ. ಮತ್ತೆ ಅಷ್ಟಕ್ಕೆ ಹೊತ್ತು ಬೇಕಾ ಬೇಡವಾ? ಓ, ಸಮಯ ಇಲ್ಲ ನಿನಗೆ. ಸಮಯ ಇಲ್ಲ. ಹಾ. ಹಾಕಿದೆ ಹಾ. ಮುಷ್ಟಿ ಓ. ಇಳಿಸಿದ ಗಂಟಲಲ್ಲಿ. ಹಾ. ಆವಾಗ ಕೇಳಿದ ಅಪಸ್ವರ. ಹೌದು, ಆವಾಗಲೇ ಕಕ್ಕಿದ್ದು ನಾ. ಸ್ವರ ಇಲ್ಲದೆ ಆಯ್ತು ಸಮಯ. ಏಯ್! ಇನ್ನೆಲ್ಲಿಗೆ ಸ್ವರ ಬೇಕಾದ? ಹೌದು, ಇನ್ನು ಬೇಡ. ಬೇಡವಾ? ಏ ತಮ್ಮ, ಏಯ್, ತಪ್ಪಿಸಿದ್ದು ಹೋಯ್ತು. ಪ್ರಾಣಿ ತಪ್ಪಿಸಿಕೊಂಡಿದೆ. ಓ, ಅಲ್ಲಿ ಉಂಟು. ಹುಡುಕುವ. ಬಾ. ಈ ಧೂತರಿರುವರು ನನ್ನನ್ನು ನುಂಗುವುದಕ್ಕಾಗಿ ಮುಂದಾಗ್ತಾ ಇದ್ದಾರಲ್ಲ. ಕಷ್ಟ ಬಂದಿದೆ, ಏನು ಮಾಡೋಣ? ಈ ಅಮ್ಮ ನನಗೆ ಖಂಡಿತ ಬೈಯುವುದಕ್ಕೆ ಸಾಧ್ಯ ಉಂಟು. ಬ್ರಹ್ಮ ಕಷ್ಟ ಬಂದಾಗ ಮಾತ್ರ ನನ್ನನ್ನು ಕರೆಯುತ್ತಾನೆ ಅಂತ. ಆದ್ರೆ ಉಪಾಯ ಇಲ್ಲ. ಅಮ್ಮ ಅಮ್ಮ ಮಗನೇ ವಿಧಾತ, ಜಗನ್ಮಾತೆ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಂತ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಅಲ್ಲ. ನಿನ್ನನ್ನು ಅವಲೋಕಿಸಿದೆ ಎಂದಾದರೆ ತನುವಿದೇತರ ಕಂಪನ, ರಸವಿದೇತರ ತಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ಅಮ್ಮ, ನನ್ನ ಕಷ್ಟದ ವಿಚಾರವನ್ನು ಏನೆಂದು ಹೇಳಿ ತಾಯಿ. ಜಲರಾಶಿಯ ಮಧ್ಯದಲ್ಲಿ ಉರಿಸಿಕೊಂಡಂತಹ ದುಷ್ಟರೇ ಇರುವರು ನನ್ನನ್ನು ನುಂಗುವುದಕ್ಕಾಗಿ ಮುಂದಾಗ್ತಾ ಇದ್ದಾರೆ. ಈ ವಿಚಾರವನ್ನು ಹರಿಗೆ ಹೇಳೋಣ ಅಂತಾದ್ರೆ ಅವನು ಯೋಗ ನಿದ್ರೆಯಲ್ಲಿದ್ದಾನೆ. ಅಮ್ಮ, ನನ್ನನ್ನು ಕಾಪಾಡುವವರು ಯಾರಿಲ್ಲಮ್ಮ. ಆ ದುಷ್ಟರಿಂದ ನನ್ನನ್ನು ರಕ್ಷಿಸಬೇಕು ತಾಯಿ, ರಕ್ಷಿಸಬೇಕು. ಮಗನೇ ಬ್ರಹ್ಮ, ಮತ್ತೆ ಆದಿಮಾಯಾದಂಥ ನಾನೇ ಯೋಗ ಮಾಯಿಯಾಗಿ ಶ್ರೀಹರಿಯನ್ನು ಸೇರಿಹ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ದೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಈ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ಅಲ್ಲಿಯವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರುಕೊಂಡು ನಿನಗೆ ಶುಭವಾಗಲಿ. ಒಳಗೆ ನಿಲನ ಯೋಗ ಮಾಯ ಯೋಗ ನಳಿದ ನಾಭನು ತೊರೆಯುವುದು ನಿದ್ರೆಯ ಕುಳಿದಿರಲು ಇರುನಗೆಯ ಬೀರುತ್ತ ತನ್ನ ವದನದಲ್ಲಿ
ಸರಿ ಕೇಳ್ತದೆ. ನಿನಗೆ ಕೇಳ್ತದೋ? ನಮಗೆ ಅಭ್ಯಾಸ ಬಿಡ್ಲಿಕ್ಕೆ ಆಗುದಿಲ್ಲ. ಓ, ಇದು ಅಭ್ಯಾಸ. ನಿತ್ಯವೂ ಇದೆ. ನಿನಗೆ ಕೇಳ್ತದೋ ಇಲ್ವೋ ಅದು ನಮಗೆ ಪ್ರಶ್ನೆಯಲ್ಲ. ಮತ್ತೆ ಬರುವಾಗಲೇ ಅಟ್ಟಹಾಸ ಕೊಟ್ಟುಕೊಂಡು ಬರುವುದು. ನೀನಿಲ್ಲಿದ್ದದ್ದೇ ನಮಗೆ ಪ್ರಶ್ನೆಯಾಗಿದೆ. ಎಲ್ಲ ಪೋರ ಹೊರ ಪೋರ ಪೋರ ನೀರು ಮೇಲೆ ಕುಳಿತುಕೊಂಡಿರುವೆ. ಆಧಾರವಾಗಿ ದೊರಕಿಕೊಂಡದ್ದು ಒಂದು ಎಲೆ. ಹೌದೇನೋ? ನಮ್ಮ ಹಾಗೆ ನಿಂತುಕೊಳ್ಳುವುದಕ್ಕಾಗುವುದಿಲ್ಲ. ಅದಕ್ಕೆ ಒಂದು ಎಲೆ ಅವನಿಗೆ ಕೊಡು, ಆಮೇಲೆ ನನಗೆ ಕೊಡು. ಮೂವರು ಜೊತೆಯಾಗಿ ಕುಳಿತುಕೊಳ್ಳುವ. ಆದೀತ? ನಾನು ಎಲೆ ಕೊಡುವವನ? ಗೊತ್ತು ನೋಡ, ನಿನಗೆ ಆಗುವುದಿಲ್ಲ, ನಿನ್ನಲ್ಲಿ ಇಲ್ಲ, ಅದು ನಮಗೆ ಬೇಕಾದದ್ದಿಲ್ಲ. ನಮ್ಮನ್ನು ಕಂಡಾಗಲೇ ನಕ್ಕೆ ಅಪಹಾಸ್ಯದ ನಗುವುದು. ಹೌದಾ? ನಮ್ಮಲ್ಲಿ ಹಾಸ್ಯಕ್ಕೆ ಅವಕಾಶ ಇಲ್ಲ. ಯಾರು ನೀನು? ಯಾಕ ಕುಳಿದ್ದೆ? ಹೇಳು ಬೇಗ. ನೀನು ಮಾತನಾಡ್ತಿ, ಅವ ಹುಡುಕುತ್ತಾನೆ. ಏನು ಹುಡುಕ? ನನಗೆ ಬೇಕಾಗುವಾಗ ನಾನೇ ಹುಡುಕಬೇಕಷ್ಟೇ. ಹುಡುಕಿ ಸಿಕ್ಕಿತ? ಸಿಗ್ಲಿಲ್ಲೋ? ಮತ್ತೆ ಬೇಕಾದಾಗ ನನಗೆ ಬೇಕಾದ್ರೆ ನಾನೇ ಮಾತನಾಡಬೇಕಷ್ಟೇ. ಗೊತ್ತಾಯ್ತಲ್ಲ? ದೂರದಲ್ಲಿ ಒಂದು ಪ್ರಾಣಿ ನೋಡಿ, ಈಗ ಅದು ಅಲ್ಲಿಲ್ಲ. ಎಲ್ಲಿ ಹೋಯ್ತು? ಅದೇ ಕೇಳಿದ್ದು ನಿನ್ನಲ್ಲಿ. ಎಲ್ಲಿ ಹೋಯ್ತು ತೋರಿಸು ಬೇಗ. ಅಯ್ಯ, ಓ, ಬಂದು ನನ್ನನ್ನು ಯಾರು ಅಂತ ಕೇಳ್ತೀರಿ? ಹೌದು. ಓ, ಅವನನ್ನು ತೋರು ಅಂತ ಹೇಳ್ತೀರಿ. ಹ. ನೀವೇ ಯಾರು ಅಂತ ತಿಳ್ಕೋಬೇಡು. ಈಗ ನಿನ್ನನ್ನು ಹೇಳಲಿಕ್ಕೆ ನಮ್ಮನ್ನು ಕೇಳಿ ಆಗ್ಬೇಕಾ? ನಮ್ಮ ಪರಿಚಯ ಇಲ್ಲ ನಿನಗೆ? ಇಲ್ಲ, ನಾವು ಸಾಮಾನ್ಯದವರಲ್ಲ. ಏನು ಮಹಾ ಧೀರ ಶೂರ. ಅದು ಹೌದು. ಯಾವ್ದಾವ್ದು? ಹೌದು ಇನ್ನೊಬ್ಬ ಹೇಳಿ. ಅಲ್ಲ ಮತ್ತೊಂದು ಧೀರರು, ಶೂರರು, ವೀರರು, ಘನ ಗಂಭೀರರು. ನಾವೇ
ಹೌದು ನೀವು ನಮ್ಮಲ್ಲಿರುವ ಗಾಂಭೀರ್ಯ ನಿನ್ನಲ್ಲಿ ಉಂಟೇನೋ? ಹೌದಪ್ಪ. ಹಾ. ಹಾಗಾಗಿ ಬೇಡ. ನಿಮ್ಮನ್ನು ಕಂಡು ನನಗೊಂದು ಸಂತೋಷವಾದ. ನಿನ್ನ ಸಂತೋಷಕ್ಕೆ ಇಷ್ಟ ಆಗ್ಲಿಕ್ಕೆ ನಿನಗೆ ಸಂತೋಷ ಆಗಿ ನನಗೆ ಆಗುತ್ತೆ. ಏನಾಗುವುದಕ್ಕಿಲ್ಲ. ಮತ್ತೇನು? ಆದರೆ ಏನಾದ್ರೆ ಈ ನೀರಿನಲ್ಲಿ ದೀರ್ಘಕಾಲದಿಂದ ಇದ್ದವನು ನಾನು. ನಿನ್ನದೇ ದೀರ್ಘ ಅಂತ ತಿಳ್ಕೊಂಡಿದ್ದಿ. ಒಬ್ಬನೇ. ನೀನೊಬ್ಬನೇ ಇದ್ದದ್ದು. ಹೌದಪ್ಪ. ಹಾ. ಈಗ ನೀವಿರುವರು ಬಂದಿರಲ್ಲ, ಹಾ. ಹಾಗೆ ನನಗೂ ಒಂದು ಜೊತೆ ಆಗಿದೆ. ಏಯ್! ನಾವು ಬಂದದ್ದಲ್ಲ, ಮತ್ತೆ ನಾವು ಇಲ್ಲೇ ಇದ್ದವರು. ಇಲ್ಲಿದ್ದವರು. ಹೌದು. ಅಲ್ಲಿಂದ ಬರುವುದು ಖಂಡಿತ. ಅದೇ ಅಲ್ಲಿಂದ ಇಲ್ಲಿಗೆ ಬಂದದ್ದು, ಹಾ. ಎಲ್ಲಿಂದಲೋ ಬಂದದ್ದಲ್ಲ. ಆ ನೀರಿನಲ್ಲೇ ಇದ್ದವರು. ಹೌದು. ಮತ್ತೆ ನಿನಗೆ ಜೊತೆಯಾಗುವುದಕ್ಕೆ ಸಾಧ್ಯವಿಲ್ಲ. ಅದ್ಯಾಕೆ? ನೀನಿರುವುದು ಚೋಟುದ್ದ, ದೀರ್ಘದೇಹಿಗಳು, ಅಜಾನುಬಾಹು, ಪೊದರು ಮೀಸೆ. ನಿನಗುಂಟೇನೋ? ಈಗ ನೀವು ಯಾವುದು ಇಲ್ಲದ ಇವ ಜೊತೆ ಅಂತೆ. ಎಂತದೋ ಜೊತೆ ಎಂತದ ಜೊತೆ ಇರೋದು? ಈಗ ನೀವು ಹೀಗಿದ್ರೆ ಹಾ. ನಾನು ಹೀಗಿದ್ರೆ ಹಾ. ಜೊತೆ ಆಗುವುದಕ್ಕಿಲ್ವಾ? ಆಗುತ್ತದೆ. ಬೇರೆ ನಿನ್ನಂತದ್ದು ಇದ್ರೆ ಆಗುತ್ತದೆ. ಹಾ, ಅದಿಲ್ಲಲ್ಲ. ಹಾ. ಜೊತೆ ಅಂದ್ರೆ ಇದು. ಹಾ, ಹಾ, ಹಾ. ನೋಡು ಹೇಗಿದ್ದೇವೆ. ಬೇಡ ಬಿಡು. ಬಿಡು. ಬೇಡ. ಮಾತನಾಡುವುದಕ್ಕಾದ್ರೂ ನೀವಿಬ್ಬರು ಸಿಕ್ಕ. ಏಯ್! ನಿನ್ನಲ್ಲಿ ಮಾತಿಗೆ ಬಂದದ್ದಲ್ಲ, ಮಾತಾಗ್ಲಿಕ್ಕಿಲ್ಲ. ಹಾ. ಹಾ. ಬಂದಂತಹ ನೀವು ಅದೇ. ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಸತ್ಯ ಗೊತ್ತಾಗ್ಲಿಂದ ಪ್ರಶ್ನೆ ಕೇಳಿದ್ದು. ಹಾ 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 ಹಾ. ಓ, ಅವನು ಯಾರು? ಅದೇ ಯಾರವ? ಅವನನ್ನು ತೋರ್ಲಿಲ್ಲ ನೀವು, ಆದ್ರೂ ಯಾರು ಅಂತ ಪ್ರಶ್ನೆ ಮಾಡ್ತೀರಲ್ಲ. ನಾವು ನೋಡಿದ್ದೇವೆ. ಇದ್ದವನಿರಲ್ವ? ಬೇರೆ ನೀಡಿದ್ದಲ್ಲ. ನನಗೆ ಗೊತ್ತಿಲ್ಲ. ನಾವು ನೀರಲ್ಲಿ ಇದ್ದದ್ರೆ ಕೇಳಿದ್ದು. ನೀವು ಯಾರು ಗೊತ್ತುಂಟಾ? ಅದು ತಿಳಿದಿಲ್ಲ. ಬೇಡ ಬಿಡು. ಹಾ. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟಾ? ಅದೊಂದು ಚೆನ್ನಾಗಿ ಗೊತ್ತು. ಯಾರು ನೀನು? ನೋಡು ನೋಡು, ಸುತ್ತ ಕಾಣುವಂತ ಜಲರಾಶಿ, ಕಾಣ್ತಾ ಉಂಟು. ಆ ಜಲಧಿ ಗೊಡೆ. ಅವ ನನ್ನನ್ನೇ ಸಂಬೋಧಿಸಿದ್ದು. ಈಗ ನೀನು ನನ್ನನ್ನು ಹಾಗೆ ಕರೆಯುವುದು? ಹೌದು. ಇರಲಿ ಬಿಡು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾ, ಉತ್ತರ ಕೊಟ್ಟೆ. ಎಂತದು ಕೊಟ್ಟದು? ಜಲಧಿ ಗೊಡೆಯ. ನಾನೇ. ಓಡೆಯ. ಎಲ್ಲಿ ಎಲ್ಲಿ ಬೇಕಾದಲ್ಲಿ ಹೇಳಿತ ನಿನಗೇನಾಗ್ಬೇಕು ಈಗ? ಒಡೆ ಅಂದ್ರೆ ಏನು? ಏನು? ನಾಯಕನಲ್ವಾ? ಹಾ. ನಾಯಕನಿಗೆ ಎಲ್ಲವೂ ಗೊತ್ತಿರ್ಬಿಡು. ಉಂಟವನಿಗೆ ಗೊತ್ತಾ? ಗೊತ್ತಿಲ್ವಾ? ನೀರಿನಲ್ಲಿದ್ದ ಒಂದು ಪ್ರಾಣಿಯ ಬಗ್ಗೆ ನಿನಗೆ ಗೊತ್ತಿಲ್ಲ. ಹಾ, ಅದನ್ನ ನಾನು ನೋಡ್ಲಿಲ್ಲ. ಅಲ್ಲ, ಒಂದರ ಬಗ್ಗೆ ಗೊತ್ತಿಲ್ಲ, ಮತ್ತೆ ಬೇರೆ ಒಡೆಯನಾದವನು ನೋಡಿರ್ಬೇಕು. ಅವ ಬರ್ಲಿಲ್ಲ. ನಾವು ನೋಡಿದ್ದೇವೆ. ನೋಡಿದ್ದೀರಾ? ನಾವೀಗ ಒಡೆ ಅಂತ ಹೇಳಿದ್ದೇವ. ಈಗ ಹೇಗಿದ್ದ ಆಗ ನಿನಗೆ ಪರಿಚಯ ಇಲ್ಲ. ಆಹಾ. ನಾವು ಒಮ್ಮೆ ನೋಡಿದ್ರೆ ಸಾಕು. ಹಾ. ಮತ್ತೆ ಮರೆಯುವುದಿಲ್ಲ. ಮುಗೀತು ಅಲ್ಲಿಗೆ. ಹಾ. ನಾವು ನೋಡಿದೇವಾ, ಹಾ. ಅವ ನಮ್ಮನ್ನು ನೋಡಿದ. ನಾವಲ್ಲಿ ಬಿಡ್ಲಿಲ್ಲ. ಏನ್ ಮಾಡಿದ್ರಿ? ಕೈ ಹಾಕಿದೆವು. ಒಳ್ಳೆ ಅಭ್ಯಾಸ ಅಲ್ಲ ಅದು. ಎಂತದು? ಯಾರಿಗೆ? ನಮಗ ಬೇಕು ಅಂತ ಹಾಕಿದ್ದು ಕೈ. ಒಳ್ಳೆ ಹಸಿವಾಗ್ಯದ? ಹಾ, ಹಾಗೆ ತಿನ್ನುವುದಕ್ಕಾಗಿ ಹಾಕಿದ್ದು ನಾವು ಕೈ. ತಪ್ಪಿಸಿತು. ಬುದ್ಧಿವಂತ. ನಾವು ಬಿಡ್ಲಿಲ್ಲ. ಬುದ್ಧಿವಂತ ಅಂತ ಹೇಳ್ಬೇಡ. ನೀನು ಓಡಿದವನ? ಓಡೋ ಜಾತಿ ಅವರ ನೀನು? ನಾನು ಓಡ್ಲಿಲ್ಲ. ಮತ್ತೆಂತದ್ದು ಬುದ್ಧಿವಂತ ಹೇಳೋದು? ಓಡಿಸ್ತೇವೆ ಈಗ. ಓಡಿಸ್ತೀರ? ಮತ್ತೆ ಅದು ಹೇಗೆ? ಅವನನ್ನು ಓಡಿಸಿ ಆಯ್ತು. ಒಬ್ಬನನ್ನು ಅವ ಓಡಿದ. ಹೌದು. ಸಿಗ್ಲಿಲ್ಲ. ನಾವು ಬಿಡುವುದಿಲ್ಲ. ಏನು ಮಾಡ್ತೀರಿ? ಅದನ್ನು ಇಲ್ಲಿವರೆಗೆ ಬರುವವರೆಗೆ ನೋಡಿದೆವು. ಹಾ. ಈಗ ಅದು ಇದ್ದ ಜಾಗದಲ್ಲಿ ನೀನು ಕಾಣಿಸಿಕೊಂಡೆಲ್ಲ. ಒಳ್ಳೆಯದು. ಆದ್ದರಿಂದಲೇ ಹೇಳ್ತಾ ಇರುವುದು. ಏನು? ಆ ಪ್ರಾಣಿಗೆ 5 ತಲೆ ಇತ್ತು. ನಿನಗೆ ತಲೆ ಇಲ್ಲ. ಯಾರು ಹೇಳಿ? ಕಡಿಮೆ. ಹಾ, ಅವನಷ್ಟಿಲ್ಲ. ನಿನಗಿರೋದು ಒಂದೇ ಒಂದು ಸೀರ. ಹಾ. ಆ ಪ್ರಾಣಿಗೆ 2 ಕೈ ಇತ್ತು. ನೋಡಿದ್ದೇವೆ ನಾವು. ನಿನಗೆ 4. ಹಾ. ಅದೇನು? ಚತುರ್ಭುಜ. ಚತುರ್ಭೋಜ. ಹಾಗಲ್ಲ. ಕರ್ಬೂಜ. ಎಲ್ಲಿ ಎಳಿಬಾರದು. ನಮಗೆ ಹೇಳಿಕೊಡ್ಬೇಡ ನೀನು. ಅಲ್ಲ, ನಿನಗೆ ಇನ್ನು ಹೇಳಿಕೊಟ್ಟು ನೀನು ಸರಿಯಾಗಿ. ಎಂತದು? ಸರಿ ಇದ್ದೇವೆ. ಹಾಗೆ ಆ ಪ್ರಾಣಿ ಬೆಳ್ಳಗಾಗಿ ಸರಿಯಾಗಿ ನೀನು ಮುಂದೆ ಬೆಳ್ಳಗೆ ಆಗಿ ಎಷ್ಟು ಚಂದ ಗೊತ್ತುಂಟ. ನೀನು ಕಪ್ಪು ಕರಿಯ ಕಪ್ಪಾದ್ರೂ ಎಷ್ಟು ಚಂದ. ಅದು ನೀನೇ ಹೇಳ್ಬೇಕಷ್ಟೇ. ನೀನು ಬರೇ ಕಾರ್ಗಪ್ಪು. ಕಪ್ಪೆ ಅಂದ್ರೆ ಕಪ್ಪೆ ಆಗಲ್ವ? ಕಪ್ಪು. ಹೌದು. ಆದ್ದರಿಂದಲೇ ಹೇಳಿದ್ದು. ಒಂದೋ ನೀನು ಅದನ್ನು ತೋರಿಸಿಕೊಡು. ತೋರಿಸದೆ ಹೋದ್ರೆ ಆ ಪ್ರಾಣಿಯ ವಿಷಯ ಅಲ್ಲೇ ಬದಿಗೆ ಬಿಟ್ಟು ಮೊದಲು ನಿನ್ನನ್ನೇ ಕೈಯಲ್ಲಿ ಹಿಡಿದು ಬಾಯಿಗೆ ಹಾಕಿ ನುಂಗುವುದೇ. ಹಾಗೆಲ್ಲ ಗಂಟಲಲ್ಲಿ ಇಳಿಯುವವನಲ್ಲ ನಾನು. ಇಳಿಯದಿದ್ರೆ ಇಳಿಸುವುದು ಗೊತ್ತುಂಟೋ? ಹೇಗೆ? ಬಾಯಿಗೆ ಹೆಬ್ಬೆಲ್ಲ ಹಾಕಿ ಒಳಗೆ ನಡುವಿನಿಂದ ನುಸುಳಿ ಏನು? ಹಿಡ್ಕೊಂಡು ನುಂಗಿ ಏನು? ಒಡಲಲ್ಲಿ ವಿಷವಾದೇನು? ವಿಷವನ್ನು ಕರಗಿಸಿ ಏನು? ಕರಗುವವನಲ್ಲ ನಾನು. ಎಂತೆಂತ ಕಲೆಗಳ ಇದರವನು ಸಹಿತ, ಕಲೆಗಳಾದ ನೀವು ಸಹಿತ ಕಾಲು ಹಿಡೀರಿ, ರಕ್ಷಿಸ್ತೇನೆ. ಕಾಲಿಟ್ಟು ಪಾಡಿದ್ದ
ಇಲ್ಲಿ ಬಾರಲ್ಲ ಒಟ್ಟು ಅವಸರ ಮಾಡಬೇಡ. ಅವಸರ ಈ ಪ್ರಾಣಿಯನ್ನು ಕೊಂದದ್ದು ನಾನು, ಇದು ನನಗಿರ್ಲಿ. ಹೌದಪ್ಪ, ಅಲ್ಲಿದ್ದದನ್ನು ಹುಡುಕಿ ನೀನು ತಿನ್ನು. ನಿನಗೆ ಪ್ರಾಣಿ ಉಂಟು ಅಂತ ಗೊತ್ತಾದದ್ದು ಹೇಗೆ? ನೀನು ಅದನ್ನು ತೋರಿಸಿ. ಅಲ್ಲ, ಅದಾದ್ರೂ ಓಡಿಸಿದ ಮೇಲಲ್ಲ ಇದು ಸಿಕ್ಕಿದ್ದು. ಹೌದು, ಇದು ಪ್ರಾಣಿ ಅಲ್ವಾ? ಹೌದು. ಏನೋ ಸರಿಯಾದ ಪಾಲಾಯಿತು ಅಂತಾದ್ರೆ ಆರಂಭದಿಂದ ಅಣ್ಣ ತಮ್ಮದಲ್ಲಿ ಜಗಳ ಇಲ್ಲ. ಆರಂಭದಿಂದ ಅಣ್ಣ ತಮ್ಮಂದಿರಲ್ಲಿ ಜಗಳ ಬಾರದ ಹಾಗೆ ಪಾಲು ಮಾಡು. ಸರಿಯಾಗಿ ಕೇಳಿಸಿಕೊ. ಹಾಗೆ ಇದರಲ್ಲಿ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ ಉಳಿದದ್ದೆಲ್ಲ ನಿನಗೆ ಬೇಡ. ಯಾವುದು ಬೇಡ? ಬೇಡವಾ? ಪಾಲು ಬೇಕು. ಮತ್ತೇನು? ನೀನು ಮಾಡಿದ ಪಾಲು ಸರಿ ಇಲ್ಲ. ಯಾವ ಸರಿ ಇಲ್ಲ? ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತಕ್ಕೆ ಜಗಿತ್ತ ಕುಡಿತು. ಏನು ಅದು? ನಾನು ಕೋಲಾಟ ಆಡ್ಲಿ. ಅಲ್ಲ, ಕೋಲಾಟ ಎಂತ ಎಲುಬು ಜಗಿದ್ರೆ ಮುಗೀತದೇನೋ. ಹೌದೇನೋ? ಅಂತ ಆಗುದಿಲ್ವಾ? ನೀನು ಹಾಗೆಲ್ಲ ಪಾಲು ಕೊಡುವುದು ಬೇಡ. ಮತ್ತೆ ಕೊಡ್ಬೇಕು? ಪಾಲು ಮಾಡುವುದಾದ್ರೆ ನಾನು ಮಾಡ್ತೇನೆ. ಮಾಡಿಕೋ. ಸಣ್ಣವನಾದ್ರೂ ಮಾಡಿದ ಪಾಲು ಎಷ್ಟು ಚಂದ ನೋಡುವ. ಆ ಪ್ರಾಣಿಯ ಕಂಠದಿಂದ ಮೇಲೆ, ಸೊಂಟದಿಂದ ಕೆಳಗೆ ಎರಡು ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಉಳಿದ ಒಂದು ಮಧ್ಯ ನನಗೆ ಸಾಕು. ಏ ತಮ್ಮ, ಮಧ್ಯ ಇಲ್ಲದ್ರೆ ನನಗೆ ಆಗುವುದಿಲ್ಲ. ನನಗೆ ಬೇಕು. ನಿನಗೆ ಪಾಲು ಬೇಕೇ ಬೇಕು. ಬೇಕೇ ಬೇಕು. ಕೈ ಕಾಲು ಹಿಡಿಯೋ. ಕಾಲು ಹಿಡಿದು ಹರದೆ ಉಂಟಾದ್ರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ನಮ್ಮ ದೊಡ್ಡ ಹೊಟ್ಟೆಗೆ ಸಾಕಾಗ್ಲಿಕ್ಕೆ. ಅದಕ್ಕೆ ಹೇಳುದು ತಲೆ ಇಲ್ಲ. ಯಾಕೆ? ಸ್ವಲ್ಪ ಸಾವಧಾನದಲ್ಲಿ ಇರಬೇಕು. ಹೇಗೆ? ನೀರಲ್ಲಿ ಬಿತ್ತೋ. ಹೌದು. 4 ದಿವಸ ಕಳೆಯುವಾಗ ದಪ್ಪಗಾಗುತ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ್ದ? ಬೀಳಿಸಿದ್ದಲ್ವಲ್ಲ, ಇದೆಲ್ಲ ಜೀವ ಇದ್ದದ್ದಲ್ವಾ? ಅಲ್ವಾ? ಹೌದು. ಹೌದೇನಾ? ಆವಾಗ ಏನಾಗ್ತದೆ? ಏನಾಗ್ತದೆ? ದಪ್ಪ ಆಗುವಾಗಲೇ ಪರಿಮಳ ಬರ್ತದೆ. ಹೌದು ಹೌದು. ಪರಿಮಳ ಬಂತು, ಒಂದಷ್ಟು ಹುಟ್ಟಿಕೊಳ್ತದೆ. ಜಿಮಿ 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 ಹುಟ್ಟಿಕೊಳ್ತದೆ ಅದರಲ್ಲಿ. ಮತ್ತು ಹೆಚ್ಚಾಗ್ತದೆ. ರುಚಿಯಾಗುವುದು ಯಾವಾಗ? ಯಾವಾಗ? ಸ್ವಲ್ಪ ಮೆತ್ತಗಾದ. ಹಾಗಾದ್ರೆ 4 ದಿವಸ ಇಲ್ಲೇ ಇರುವ. ಸಿಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯಸೀರದಿರುತ್ತಿದೆ ನಳಿನನಾಭನು ಸ್ಮರಿಸಿ ಭಕ್ತಿಯುಳ್ ಆದಿಮೋಯದು ಮನದೊಳರಿತನು ಧುರದೊಳತಳ ಅನಗೊಳಿಸುವಿ ಕಪಟದೊಳಗಿರುವುದೆನುತಲ ವೀರ ವಿಕ್ರಮಿಗಳ ಹೊಗಳುತ್ತ ಹರಿಯೋ. ದೀರ್ಘವಾದಂತಹ 5000 ವರ್ಷಗಳ ಕಾಲದ ಹೋರಾಟ, ಜಯಾಪಜಯಗಳ ನಿಷ್ಕರ್ಷೆಯಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿಯೇ ನಾನು ಎಲೆಯಲ್ಲಿ ಹೊರಗಿದೆ. ಅಲ್ಲಿಂದಲೇ ಅಮ್ಮನನ್ನು ಧ್ಯಾನಿಸಿದವಾಗ್ಗೆ ದಾರಿಯನ್ನು ಅವಳು ತೋರಿಸಿಕೊಟ್ಟಿದ್ದಾಳೆ. ಶಕ್ತಿಯಿಂದ ಸಾಧ್ಯವಿಲ್ಲ, ಯುಕ್ತಿಯೇ ಮೇಲು. ಸರಿ, ಬರಲಂತೆ ಬರಲಂತೆ. ಬೆಚ್ಚಿದೆನು ಪೌರುಷಕ್ಕೆ ಬೆಚ್ಚಿದೆನು ಪೌರುಷಕ್ಕೆ ಅದು ಹೆಚ್ಚಿನ ತೋಳಗದಲ್ಲಿ ಆಶ್ಚರ್ಯವಾಂತಿನ ಉಚ್ಚರಿಸುವುದೇನು
ಪೌರುಷಕ್ಕೆ ಅದು ಎತ್ತಿನ ತೋಳದ ಗದಗಿ ಮೆಚ್ಚಿದೆ 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 ಕೂತುರೆ ಮಜಾರೆ ಬಾಪುರೆ. ಎಲ್ಲಿ ಬಾಪು? ಯಾವುದು ಬಾಪು? ನಿಮ್ಮನ್ನು ಕಂಡಾವಾಗೆ ಹೊಗಳಿ ಸಂತೋಷದಿಂದ ನಾನು ಉದ್ಗರಿಸಿದಂತ ಮಾತುಗಳು. ಹೊಗಳಿಕೆಯಲ್ಲಿ ಬಾಪು ಅರ್ಥ. ಉದ್ಗರಿಸಿದ್ದೆ ಹೆಚ್ಚು ಉದ್ಗರಿಸಲ್ಲ. ಹಾ. ಅಯ್ಯ ಏನು? ಏನು ತೋಳ ಸಾಹಸ ನಿನ್ನದ್ದು, ಮತ್ತೆ ಏನು ಪರಾಕ್ರಮ ನಿನ್ನ ಭುಜ ದಂಡೆಗಳಲ್ಲಿ. ನಮ್ಮ ಈ ಮುಖ ಮಾತ್ರ ನೋಡಿದ್ದು ನೀನು, ಇನ್ನೊಂದರ ಪರಿಚಯ ಆಗಲಿಲ್ಲ. ಕಂಡು ಬಹಳ ಸಂತೋಷವಾಯಿತು. ಏಯ್! ಹಿಂದಂತೆ ಹಾ. ನಮ್ಮಿಂದ ಪೆಟ್ಟು ತಿಂದು ಸೋತು ಬಿದ್ದವ ನೀನು. ಎದ್ದು ಬಂದದ್ದು ಯಾಕೆ? ಏನು ಎದ್ದು ಬಂದೆ? ನಿಮಗೇನಾದ್ರೂ ಪಾರಿತೋಷಕ ಕೊಡುವ ಏಯ್! ಎಂತದ ಪಾರಿತೋಷಕ ಕೊಡುವುದು? ಸನ್ಮಾನ ಸೋತವಲ್ವ ನೀನು? ಯಾರು ಸನ್ಮಾನ ಮಾಡುದು? ಇನ್ನು ಸನ್ಮಾನಕ್ಕೆ ಮಾಡುವನಿಗೆ ಅರ್ಹತೆ ಉಂಟು ಕೇಳು. ಸೋತವನು ಸನ್ಮಾನ ಮಾಡುವ ಕ್ರಮ ಉಂಟೇನು? ಮತ್ತೆ ಯಾರು? ಸೋತವ ಎದ್ದು ಹೋಗುದು ಸೀದಾ. ಮತ್ತೆ ಗೆದ್ದವರಾದ ನಾವು ಹಾ, ನಮಗೆ ಯಾರಾದ್ರೂ ಕೊಡಬೇಕು. ಯಾರು ಕೊಡುವುದು? ಯಾರಾದ್ರೂ ಇದ್ದಾರೆ ಇಲ್ಲಿ ಕೊಡುವವರು? ಇಲ್ಲಿ ಎಲ್ಲ ನೀರಲ್ಲದೆ ಬೇರೆ ಏನು? ಹಾಗಾಗಿ ಬದಲಾವಣೆ ಹೇಗೆ? ನಮ್ಮಲ್ಲಿ ಉಂಟು ಬೇಕಾದಷ್ಟು. ಹಾ, ಹಾ, ಹಾ. ನಾವು ಗೆದ್ದವರು. ಹಾ. ನಿನಗೇನಾದ್ರೂ ಬೇಕು ಅಂತ ಆದ್ರೆ, ನಿನಗೇನಾದ್ರೂ ಕಡಿಮೆ ಅಂತ ಆದ್ರೆ ಕಡಿಮೆ ಅದನ್ನು ಕೇಳ್ಕೊಡ್ತೇವೆ. ಕೇಳುವುದನ್ನು ನೀವು ಕೊಡ್ತೀರಾ? ಬೆನ್ನು ಬಗ್ಗಿಸು, ಕೈ ಮುಂದೆ ಮಾಡು. ಕೈ ಮುಂದೆ ಮಾಡಿ ಬೇಡುವುದಕ್ಕೆ, ಬೆನ್ನು ಶಿರ ಬಗ್ಗಿಸುವುದಕ್ಕೆ, ತಗ್ಗಿಸು. ಶಿರ ತಗ್ಗಿಸುವುದಕ್ಕೆ ಸಿದ್ಧನಿದ್ದೇನೆ. ಏನು ಮತ್ತೆ ಹಿಂದುಳಿದೆ? ಕೊಡ್ತೀರಿ ಅಂತ ಧೈರ್ಯ ಇಲ್ಲ. ಧೈರ್ಯ ಬರಬೇಕಾದ್ರೆ ನಂಬಿಕೆ ಬರಬೇಕಾದ್ರೆ ಕೈ ತಟ್ಟಿ ಮಾತು ಕೊಡಬೇಕು. ಹಾಗೆ ಕೈ ತಟ್ಟುವುದು ಭಾಷಣ ಮಾಡಿ ಆದ್ಮೇಲೆ ಮತ್ತೆ ನೀನಂತದ್ದು ಮಾಡಿದೀಗ ನನ್ನ ಕರ ತಟ್ಟಿ ನಿನ್ನ ಭಾಷಣ ಹೇಳಿಕೆ ಇಷ್ಟು ಸಂಕಟ ಏನು? ಬೇಗ ಈಗ ನಿನಗೆ ಅರ್ಥ ಸಿಕ್ಕಿದಿರನ್ನಯ ಕೈಗೆ ಸಿಕ್ಕಿದಿರನ್ನಯ ಕೈಗೆ ಅದು ಚುಕ್ಕಿದ ಮೂವೋ ಕರೆ ನಿಮಗೆ, ಅದು ಚುಕ್ಕಿದ ಮೂವೋ ಕರೆ ನಿಮಗೆ. ಸಕುದಾದ ಮತ್ತಿಕ್ಕಿದೆಯದರಿಯೋ, ಸಕುದಾದ ಮತ್ತಿಕ್ಕಿದೆಯದರಿಯೋ, ತಕುದು ನೀವು ಮಯವಿಕ್ರಮುದಗೆ ಸಿಕ್ಕಿದನ್ನಯ ಕೈಗೆ ಸಿಕ್ಕಿದಿರಿ. ಎಂತದು ಸಿಕ್ಕು ನಿನ್ನ ನನ್ನ ಮುಷ್ಟಿಯ ಅಂಬಟೆ ಅಲ್ವ? ದೈಹಿಕವಾಗಿ ಸಿಕ್ಕಿ ನನ್ನ ಕೈಯೊಳಗಿದ್ದೀರಿ ಅಂತಲ್ಲ, ಮತ್ತೆಲ್ಲಿ ನಾನು ಬೀಸಿದ ಮಾತಿನ ಬಲೆಯಲ್ಲಿ ಹೇ, ಕಿವಿದಿದ್ದೀರಿ. ನನ್ನ ಸುಮ್ಮನೆ ಹೇಳಬೇಡ, ನಾವು ಸಿಕ್ಕುವರೆಲ್ಲ. ನಮ್ಮ ಮಾತಿನ ಮೋಡಿಗೆ ಬಲಿಯಾಗಿ ಯಾವ ಮೋಡಿಗೆ? ಕೇಳಿದ್ದನ್ನು ಕೊಡ್ತೀರಿ. ಕೊಡುವುದೇ ಏನು ಕೇಳುತ್ತೇನೆ ಅಂತ ಹೇಳುವಂತ ಭಾವನೆ ಇಲ್ಲ ಅಲ್ಲ, ನಮಗೆ ನಿಮ್ಮಲ್ಲಿ. ಭಾವನೆ ಅಲ್ಲ, ನಾವು ಕೊಡುದು ಮಾತ್ರ, ನೀನು ಕೇಳುದು ಮಾತ್ರ. ಏನು ಬೇಕಾದ್ರೂ ಕೇಳು, ಕಡಿಮೆ ಏನನ್ನಾದ್ರೂ ಕೊಡ್ತೀರಿ. ಏನು ಬೇಕಾದ್ರೂ ಕೊಡು. ಕೊಡುವುದಾದರೆ ನೀವು ನಿಶ್ಚಯ ಪಡೆಯುವ ಭಾಗ್ಯಕ್ಕೆ ಬೇರೆ ಕಾಣೆನು. ಅಡಸಿರಲು ಜಲ ನಾಲ್ಕು ದಿಕ್ಕಿಲಿ ನಿಮ್ಮ ತಲೆಗಳನ್ನೇ ಕೇಳಿದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂದಿಸುತ್ತ ಸಾನೂರಾಗದೋಳಿವೆ ಮನದಿರವಿರುತ್ತಲೇ, ಸಾನೂರಾಗದೋಳಿವೆ ಮನದಿರವಿರುತ್ತಲೇ, ತಾ ನಿಮ್ಮೊಳಿ ಉಂಟಂತ ಮಾತಾ ತಮ್ಮ ಅಣ್ಣ ಈ ನಮೋ ತಮ್ಮ ಏನು ಮಾಡೋದು? ಪ್ರಾಣವ ಕೇಳಿದ. ಮೊದಲೇ ಕಣ್ಣು ಕಾಣುವುದಿಲ್ಲ, ಹೌದು. ಈಗಂತೂ ಒಟ್ಟು ಕಾಣುವುದಿಲ್ಲ. ಜಾಣತನದಲ್ಲಿ ವಂಚಿಸಿದ. ಸಾನುರಾಗದಿಂದ ಕೊಡದೆ ಹೋದ್ರೆ ಅಪವಾದಕ್ಕೆ ಹೌದು ಕಾರಣನಾಗುತ್ತೇವೆ. ಅಪವಾದ ಬರಬಾರದು ಅಂತ ಇಷ್ಟೆಲ್ಲ ಮಾಡುವುದಲ್ವ? ತಮ್ಮ, ಓ. ಅದಕ್ಕೆ ಒಳ್ಳೆ ಉಪಾಯ ಅಂತ ಹೇಳ್ತಾರೆ. ಏನು? ನಿನ್ನ ತಲೆ ಉಂಟಲ್ಲ, ಹೌದು. ಒಂದು ಗಳಿಗೆ ಅವನಿಗೆ ಕೊಟ್ಟು ಬಿಡು. ನನ್ನಲ್ಲಿ ಒಂದೇ ತಲೆ ಇರುವುದಲ್ಲ. ಅವನದ್ದು ಸೇರುವಾಗ ಎರಡಾಗುವುದಿಲ್ವೇ? ಅವನಲ್ಲಿ ತಲೆ ಇದ್ರೆ ನಮ್ಮ ತಲೆ ಕೇಳ್ತಾನ. ಹೌದೇನಾ? ಮತ್ತೆ? ನಿನ್ನ ಕಾಲದಾದ್ರೂ ಕೇಳಬಹುದಾ? ನಿನ್ನ ಕೈ ಕೇಳಬಹುದು. ನಿನ್ನ ಸೊಂಟ ಕೇಳಬಹುದಿತ್ತು. ಅಷ್ಟು ತಪ್ಪ ಉಂಟು ನೀನು. ಏ ತಮ್ಮ, ಓಯ್. ಇವನೇ ಬುದ್ಧಿವಂತ ಅಂತ ಗ್ರಹಿಸಿದ. ನಮ್ಮಲ್ಲೇನು ಕಡಿಮೆ? ಮಾತಿನ ಮೋಡಿಯಿಂದ ನಮ್ಮನ್ನು ಬೇಕಂತೆ ಸಿಲುಕಿಸಿದ. ನಮಗೇನು ಗೊತ್ತಿಲ್ಲ. ನಾವು ಬಿದ್ದಿದ್ದೇವೆ ಎನ್ನುವನಿಗೆ ವಿದ್ಯೆ ಇರುವುದಲ್ಲ. ಎತ್ತುಂಟು. ತಂತ್ರಕ್ಕೆ ಪ್ರತಿತಂತ್ರ, ಮೋಸಕ್ಕೆ ನಮ್ಮಲ್ಲೇನು ಅದೇ ಕಡಿಮೆ? ಮೋಸ. ಇಲ್ಲು
ಸರಿಯಾಗಿ ನೋಡು. ಏನು ಇದೆಲ್ಲ ಬೇಕಾ ನಮಗೆ? ಎಷ್ಟು ಹೊತ್ತಿದ್ದೀತು? ಬಾ. ಕೊಡಿ 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 ಕೊಡಿ. ಕೊಡಿಯಲ್ಲ, ಹಿರಿಯರು ಕೊಡಿಯ ನೆನಪಾಗುವುದಿಲ್ಲ. ಕೊಡುವುದಕ್ಕೆ ಸಮಯ ಉಂಟು. ಕೊಡುವುದು ನಾವು, ತಕ್ಕೊಳ್ಳುವ ನೀನು. ಕಾಯ್ಬೇಕು ನಾವು ಯಾವ ಕೊಡ್ತೇವೆ ಅಂತ. ಕೊಡುವವರಿಗೆ ಗೊತ್ತುಂಟು ಯಾವಾಗ ಕೊಡಬೇಕು. ಬೇಗ ಬೇಗ ಕೊಡಿ. ಕಾಣ್ತಾ ಇರುವ ಅಮ್ಮುದಿ ಅವಸರ ಮಾಡಬೇಡ, ಗೊತ್ತಾಯ್ತಲ್ಲ? ಅಗಾಧವಾದ ಜಲರಾಶಿ, ಒಂದೇ ಒಂದು ಬಿಂದು ಜಲ ನಮ್ಮ ಶರೀರಕ್ಕೆ ಸೋಕದ ಹಾಗೆ ನಮ್ಮ ಪ್ರಾಣ ತೆಗಿ. ನೀರಿಲ್ಲದಲ್ಲಿಯೇ ನಮ್ಮ ತಲೆ ಕಡಿ ಸಾಧ್ಯ ಆದ್ರೆ ನಾನೇನು ನೀವೇನು ಎನ್ನುವುದನ್ನು ಅರಿಯದೆ ಆಡುತ್ತಿದ್ದೀರಿ. ನಾನೇ ಇದೋ ಜ್ಞಾನ ದೃಷ್ಟಿಯನ್ನು ಕರುಣಿಸಿದ್ದೇನೆ. ಕ್ಷೀರಾರ್ಣವಾಶಯನ ನಾರಾಯಣ ನೀರಜದಳ ನಯನ ಕ್ಷೀರಾರ್ಣವಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹರಣ ಘೋರ ದುರಿತ ಸಂಹರಣ ದಾರಿಂದ ಮಾರಮಣ ಕ್ಷೀರಾರ್ಣವಶಯನ ನಾರಾಯಣ 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 ನಾರಾಯಣ. ಓ ಕ್ಷೀರಾರ್ಣವಶಯನ ನಾರಾಯಣ, ನೀರಜದಳ ಲೋಚನನಾದಂತಹ ನಿನ್ನ ಈ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂಬಿಲರಾಗಿ ಹೋಗಿದ್ದೇನೆ. ಅಜ್ಞಾನ ಕತ್ತಲೆ ಹರಿದು ಹೋಯಿತು, ದಿವ್ಯ ಜ್ಞಾನ ಒಡಮೂಡಿದಾಗ ನಾವ್ಯಾರು ನೀನು ಯಾರು ಎನ್ನುವಂತಹ ಯಥಾರ್ಥ ಚಿಂತನೆಗೆ ಈ ಹೊತ್ತು ಗ್ರಾಸವು ಒದಗಿ ಬಂದಿದೆ. ಸತ್ವ ರಜ ತಮ ಎನ್ನುತ್ತಿರುವ ಗುಣಗಳು ಮೂರಾದರೂ ಎಲ್ಲವೂ ಒಂದೇ ಕಡೆಯಲ್ಲಿ ಸೇರಿಕೊಂಡಾಗ ಒಳಗಿದ್ದಂತಹ ತಾಮಸ ಗುಣವನ್ನು ಕಲ್ಮಶದೋಪಾದಿಯಲ್ಲಿ ಹೊರಗೆಡಹಿದೆ. ಆವಾಗಲೇ ಹುಟ್ಟಿಕೊಂಡವರು ನಾವು. ದೇಹ ಉಂಟು, ಶಕ್ತಿ ಇದೆ, ರೂಪ ಇದೆ, ಅದಕ್ಕೊಂದು ಆಕಾರ ಇದೆ. ಒಂದರಲ್ಲಿ ಮಾತ್ರ ಕೊರತೆಯನ್ನು ತೋರಿಸಿಕೊಟ್ಟೆ ನೀನು. ಜ್ಞಾನವಿಲ್ಲ, ಅಜ್ಞಾನಿಗಳಾಗಿ ನಾವು ಮುಂದುವರೆದದ್ದು. ಯಾರೇ ಆಗಲಿ ತನ್ನ ಹೆತ್ತವೆಯೋ ಅಲ್ಲ ಹೆತ್ತವನ್ನು ಕಾಣುವುದಕ್ಕೆ ಮನಸ್ಸು ಉಂಟು ಅಂತಾದ್ರೆ ಭವಿಷ್ಯವನ್ನು ರೂಪಿಸುವಲ್ಲಿ ಅವರು ಸದಾ ಜಾಗೃತರಾಗಿರ್ತಾರೆ. ನಮಗೆ ಹಸಿವಾದದ್ದು ಯಾವುದು ಅಂತ ಕೇಳಿದ್ರೆ ಹೊಟ್ಟೆಗೆ ತಿನ್ನಬೇಕು ಎನ್ನುವಂತಹ ಹಸಿವಾದದ್ದಲ್ಲ, ತಿಳ್ಕೊಳ್ಳಬೇಕು ಎನ್ನುವಂತಹ ಜ್ಞಾನದ ಹಸಿವಾಗಿ ಹೋದದ್ದು. ಮೊದಲು ಒಬ್ಬನನ್ನು ಕಂಡಾಗ ನಮ್ಮನ್ನು ಹೆದರಿ ಓಡಿದ, ಏನು ಅದೇನು ಅಂತ ಕುತೂಹಲದಿಂದ ಓಡಿಸಿದ್ದು ನಾವು. ಆಮೇಲೆ ನೀನು ಕುಳಿತದ್ದು ಕಂಡಾಗ ನಿನ್ನ ಕಡೆಗೆ ಆಕರ್ಷಿತರಾಗಿ ಹೋದವರು ನಾವು. ನಿನ್ನನ್ನು ಮಾತನಾಡಿಸಿದ್ದೇವೆ ನಾವು. ನಮ್ಮಲ್ಲಿರಬಹುದಾದಂತಹ ಯಾವ ಗುಣ ಇದೆಯೋ ಅದು ಘೋರತರವಾದ ಅಪರಾಧವಾಗಿ ಹೋದದ್ದು ಎಲ್ಲಿ ಬಲ್ಲೆಯ? ಜನ್ಮ ಕ್ಷೇತ್ರದ ಕಡೆಗೆ ವಿಶೇಷವಾದಂತಹ ಒಲವನ್ನು ಹೊಂದಿ ಬದುಕಬೇಕಂತ ನಾವುಗಳು ಅದನ್ನೇ ತಿರಸ್ಕರಿಸಿದ್ದೇವೆ. ಈ ಕಾಲಕ್ಕೆ ಅದು ಅಪರಾಧವಾಗಿ ಹೋದದ್ದು. ನೀರನ್ನೇ ಮನೆಯನ್ನಾಗಿಸಿ ನಾರಾಯಣ ಸ್ವರೂಪನಾದೆ ನೀನು. ಜಲದಲ್ಲಿಯೇ ಮಲಗಿದ್ದವ ನೀನು. ನಿನ್ನನ್ನು ಕಂಡಾಗ ಶವದಂತೆ ವಾಸವಾಯಿತು, ಕೇಶವನಾಗಿ ಹೋದೆ. ಈ ಕಾಲಕ್ಕೆ ಎಲ್ಲವನ್ನು ತುಂಬುವಂತಹ ಶ್ರೀಮಂತಿಗೆಯೋ ನಿನ್ನಲ್ಲಿರುವ ಕಾರಣ ಶ್ರೀಹರಿ ಎನಿಸಲ್ಪಟ್ಟೇನೆ. ಇವಾಗ ಬೇಕಾದದ್ದು ನಮಗೆ ಬೇರೆ ಯಾವುದು ಅಲ್ಲ, ನಮ್ಮಲ್ಲಿ ಹುದುಗಿದಂತಹ ಯಾವುದೇ ಭಾವನೆಗೆ ಸರಿಯಾಗಿ ಸ್ಪಂದಿಸುತ್ತಾ ಮಾಡಿದಂತಹ ಅಪರಾಧವನ್ನು ಮನ್ನಿಸುವ ದ್ವಾರ ನಮ್ಮನ್ನು ಉದ್ಧರಿಸುವಲ್ಲಿ ಪ್ರಯತ್ನಶೀಲನಾಗಬೇಕು ಅಂತ ಒಂದು ಕಡೆಯ ಬೇಡಿಕೆ. ವಿಶ್ವಂ ವಿಷ್ಣು ವಶಕ್ತಾರೋ ಭೂತ ಭವ್ಯ ಭವತ್ ಪ್ರಭು. ಈ ಪ್ರಭುತ್ವ ಎನ್ನುವುದು ನಿನ್ನಲ್ಲಿ ಹೊರತು ಅನ್ಯತಾ ಇನ್ನೊಬ್ಬನಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಕೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಇದು ನಿನ್ನಿಂದಲೇ ಆರಂಭದಲ್ಲಿ ಆಗಿ ಹೋಯಿತಲ್ಲ. ನಮ್ಮ ಬೆಳವಣಿಗೆ ಇಲ್ಲಿವರೆಗೆ ಆಗಿ ಹೋಗಿದೆ, ಇನ್ನು ಬೆಳೆಯುವುದು ಬೇಕಾಗಿಲ್ಲ. ಇನ್ನು ಉಳಿಯುವುದು ಮಾತ್ರ ಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಹೆಸರು ಮಾತ್ರ. ಅದನ್ನು ಅನುಗ್ರಹಿಸು ಸಾಕು. ಜಯ 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 ಯೋಗೋ ಯೋಗವಿದಾಮ್ನೇತ ಪ್ರಧಾನ ಪುರುಷೇಶ್ವರ. ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ. ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ನಿನ್ನ ಮಕ್ಕಳು ನಾವಿದ್ದೇವೆ ಎನ್ನುವುದನ್ನು ಜ್ಞಾನ ದೃಷ್ಟಿ ಕೊಟ್ಟಾಗಲೇ ಸಕಲವನ್ನು ತಿಳಿದುಕೊಂಡೆವು. ಹುಟ್ಟಿದ ಕ್ಷಣವೇ ನಮಗೆ ತಂದೆಯೂ ನೀನೇ ತಾಯಿಯೂ ನೀನೇ ಎನ್ನುವುದನ್ನು ಈಗ ತಿಳಿದುಕೊಂಡಿದ್ದೇವೆ. ಆದರೆ ಮೊದಲು ತಿಳಿದಿರಲಿಲ್ಲ.
ಹುಟ್ಟಿದ ಕ್ಷಣದಲ್ಲಿ ತಂದೆ ತಾಯಿಯರಿಂದ ಮಕ್ಕಳಿಗೆ ಯೋಗ್ಯ ಸಂಸ್ಕಾರವು ಸಿಗದೆ ಹೋದರೆ ಇಂತಹ ದುಷ್ಟತನದಿಂದ ಮೆರೆಯುವ ದೌಷ್ಟ್ಯತನದಿಂದ ಮೆರೆದಾಡುವ ಮಕ್ಕಳಾಗ್ತಾರೆ ಎನ್ನುವುದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವೆ. ಇನ್ನಾದರೂ ನಮಗೊಂದು ಯೋಗ್ಯ ಮಾರ್ಗದರ್ಶನವನ್ನು ನೀಡಿ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೀಯ. ಆದರೆ ಮಾತು ನಾವು ಕೊಟ್ಟಾಗಿದೆ, ಉಳಿಗಾಲವಿಲ್ಲ. ಉಳಿಯದಿದ್ದರೂ ಕೂಡ ನಿನ್ನ ಮಕ್ಕಳಾದ ಕಾರಣ ಹೆಸರನ್ನಾದರೂ ಚಿರಸ್ಥಾಯಿಗೊಳಿಸು, ನಮ್ಮನ್ನು ಉದ್ಧರಿಸು, ಅನುಗ್ರಹಿಸು. ಜಯ 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 ಜಯ. ಮಧುರದ ಕಾಂತಿಯೋ ನಿಮಗ ಮಧುವೆನುವೆ ಕಠಿಣವಾದ ತನುವೀರ್ಪನಿವ ಕೈಟಭವಿಂದಿನುವೆ ಮುದದೆ ನಿಮ್ಮಿಷ್ಟದಂತೆ ನಡೆಸುವೆವೆಂದನ ಶ್ರೀಹರಿಯೂ ಮಥೋ ಕೈಟಭರಿ ನಿಮ್ಮ ಬಗ್ಗೆಯೇ ತಿಳಿದುಕೊಂಡ ಬಗ್ಗೆ ಒಳ್ಳೆಯ ಆಯ್ಕೆಯನ್ನೇ ಮಾಡಿದ್ದೀರಿ. ನಿಜ. ನನ್ನಿಂದ ಹೊರತಾಗಿರುವ ಬದಲು ನನ್ನೊಳಗಾಗಿ ಶಾಶ್ವತವಾಗಿ ಹೆಸರನ್ನು ಉಳಿಸುವ ಬಯಕೆ ಕೀರ್ತಿ ಬೇಕು. ಒಳ್ಳೆಯದು. ಹೆಸರನ್ನು ಉಳಿಸಬೇಕು ಅಂತಾದ್ರೆ ಮೊದಲು ಹೆಸರಾಗಬೇಕು. ಹೇಗೆ? ಸರಿ, ಮೃದು ಮಧುರವಾದ ಭಾವವನ್ನು ಹೊಂದುತ್ತಾ ಮಧುರೆಯ ಕಾಂತಿಯನ್ನು ಹೊಂದಿರುವ ನೀನೇ ಮಧು. ಧನ್ಯನಾದೆ. ಕಠಿಣ ಕರ್ಕಶತೆಯನ್ನೇ ಹೊಂದಿರುವ ತನುವನ್ನು ಹೊಂದಿರುವ ನೀನೇ ಕೈಟಭ. ಕೃತಾರ್ಥನಾದೆ. ನನ್ನ ಮಕ್ಕಳಾಗಿ ಇರುವಂತಹ ನಿಮಗೆ ತಂದೆಯಾಗಿ ನಾನೇ ಹೆಸರನ್ನಿಟ್ಟಿದ್ದೇನೆ. ಹೇಗೆ? ಮಧು ಕೈಟಭರೇ. ಸರಿ. ಮುಂದಕ್ಕೆ ಮಧುವನ್ನು ಕೊಲ್ಲುತ್ತೇನೆ, ಮಧುಸೂದನನಾಗುತ್ತೇನೆ. ಕೈಟಭನನ್ನು ವಧಿಸಿ ಕೈಟಭಾಂತಕ ಎಂಬ ಹಾಗೆ ಸರಿ. ಕರೆಸಿಕೊಳ್ಳುತ್ತೇನೆ. ನಿಮ್ಮ ದೇಹದಿಂದ ಉದ್ಭವಿಸಿದಂತಹ ಮೇಧಸ್ಸು ಅದನ್ನು ಜಲಧಿಯಲ್ಲಿ ಸೇರಿಸುತ್ತೇನೆ. ಅದರಿಂದ ಕರ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೇನೆ. ಸೃಷ್ಟಿಕರ್ತನಾಗಿ ಬ್ರಹ್ಮನನ್ನು ಅಲ್ಲಿ ಕಾರ್ಯಕ್ಕೆ ನಿಯೋಜಿಸೋಣವಂತೆ. ಇನ್ನು ಮುಂದಕ್ಕೆ ಅವ ನಿಮ್ಮ ಮೇಧಸ್ಸಿನಿಂದಲೇ ಸೃಷ್ಟಿಯಾದ್ದರಿಂದ ಅದಕ್ಕೆ ಮೇದಿನಿ ಎಂಬುದಾಗಿ ಹೆಸರಿಡೋಣ. ಮೇದಿನಿ ಎಂಬ ಇರುವವರೆಗೆ ಮಧು ಕೈಟಭರ ಹೆಸರು ಉಳಿಯುತ್ತದೆ. ಸರಿ. ನಾನಿರುವವರೆಗೆ ನಿಮ್ಮ ಹೆಸರು ಅಚಂದ್ರಾರ್ಕವಾಗಿರುತ್ತದೆ. ಸರಿ. ನಿಮ್ಮ ಇಚ್ಛೆಯಂತೆ ನಡೆಸುವುದಕ್ಕಾಗಿ ಇದೋ ನನ್ನ ಜಂಗಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ನೀರು ಸೋಕದಂತೆ ಏರಿಕೊಳ್ಳಿ. ಜನನಿಯ ಜಯಲ್ಲಿ ಮಾಲಿನಿಯೋ ವರತನುಜ ಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಜಟೆಯಲ್ಲಿ ಮಾಲಿನಿಯೋ ವರತನುಜ ಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜ ಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತದೆ ವನಕ್ಕಾಗಿ ನಡೆತಂದು ಮನದಿಯೋಚಿಸಿದಳು ವನಕ್ಕಾಗಿ ನಡೆತಂದು ಮನದಿಯೋಚಿಸಿದಳು ಮನದಿಯೋಚಿಸಿದಳು ಜನನಿಯ ಜಿಯಲಿ ಮಾಲಿನಿಯೋ ವರತನುಜ ಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ
ಸ್ವರ್ಗ ಲೋಕದ ದಿಕ್ಕನ್ನು ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು ಘೋರವಾದ ಕಾರಣವನ್ನು ಸೇರಿಕೊಂಡು ಬ್ರಹ್ಮದೇವನಿಗೂ ತಪಸ್ಸನ್ನು ಆಚರಿಸು, ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ 3 ಲೋಕದ ವಿಭುವಾಗಿ ಮರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ, ತಾಯಿಯ ಆಸೆ ಆಕಾಂಕ್ಷೆ ಈಡೇರಿಸುವುದು ಮಗಳಾದನ್ನ ಆದ ಕರ್ತವ್ಯ ಸರಿ. ಆದುದರಿಂದ ಹರಿಯುತ್ತಿರುವಂತಹ ಮಾಣಿಕ್ಯ ಸರೋವರದಲ್ಲಿ ಬಿಂದು ಶುಚಿರ್ಭೂತರಾಗಿದ್ದೇನೆ. ಆದರೆ ಗೌರವದ ಕಾರಣದಲ್ಲಿ ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನಂತೂ ಉಳಿತು ಎಂಬುದಾಗಿ ಯೋಚನೆ ಮಾಡಿದ್ರೆ ನೋಡಿ ನೋಡಿ ಕೊಲಚೆಯಲ್ಲಿ ಹೊರಲಾದುಂಟು ಮಹಿಷಿಗಳ ಹಿಂಡು, ಅದು ಯಾರ ತಂಟೆಗೆ ಹೋಗುವುದಿಲ್ಲ, ಹೋದನ್ನು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನಾದು ತಪಸ್ಸನ್ನಾಚರಿಸುತ್ತೇನಂತೆ. ಮುನಿಸುಮಾರ್ಶಕನಾಗಿದ್ದೇನೆ. ಆದರೆ ನನ್ನ ತಪಸ್ಸಿಗೆ ಒಂದಿಂದ ಮೇಲೆ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನದಾದಂತಹ ಜ್ಞಾನದೃಷ್ಟಿಯಿಂದ ನೋಡಿದಂತಾದ್ರೆ ತಿಥಿಸುತೆಯಾದಂತಹ ಮಾಲಿನಿ ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು? ನಮ್ಮ ಮುರಿಕುಲಕ್ಕೆ ಅಪಮಾನವಾಯ್ತು. ಈಕೆ ಯಾರಿಗಾಗಿ ತಪಸ್ಸನ್ನು ಆಚರಿಸುವುದು? ತುರಧೀರನಾದಂತಹ ಪುತ್ರನನ್ನು ಬರೆಯುವುದಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುವ ಈಕೆಯ ಉದರದಲ್ಲಿ 3 ಮೂರ್ತಿಗಳಿದ್ದಾರೆ. ಆದ್ದರಿಂದ ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದ ಪರಿವರ್ತನೆ ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿಯುತ್ತೇನೆ. ಏನಿದು ಘನದರ ತಪವು ಮಾಲಿನಿ ಮಣಿಯನೆ ಬಡಲಿದೆ ತಿಕ್ಕವು ಏನಿದೆ ಏನಿದು ಮಗಳೇ ಮಾಲಿನಿ, ಘನತರವಾದಂತ ತಪಸ್ಸಿನಲ್ಲಿ ತೊಡಗಿಕೊಂಡವಳು ನೀನು. ನಿನ್ನ ತಪಸ್ಸನ್ನು ಬಿಡು, ಕಮಲ ಜನನ್ನು ನೋಡು, ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ. ಕರುಣ ಸಾಗರ ದೇವ ಪರಮಿಷ್ಟಿ ಕೀಳೆಯ ಹರುಷದಿಂದ ಮನದಿನವ ತುರಧೇರನಾಗಿಗ ಕರಡನ ಬಯಸಿ ತುರಧೇರನಾಗಿಗ ಕರಡನ ಬಯಸಿ ವಿರಚಿಸಿದೆನು ಘೋರ ತಪಮಾ ಕರುಣಾಸಾಗರ ದೇವ ಮಾಲಿನಿ, ಮೊದಲಾಗಿ ಪದವಿ ಮಗಳಿಗೆ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಪರತತ್ವನು ಪ್ರಜ್ಞಾನೋದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಏನು? ಈ ಪಾಣಿ ಗ್ರಹದ ಬಳಿಕ ಪ್ರಪಂಚದಲ್ಲಿ ಪ್ರವರ್ತಿಸು ನನಗೆ ಪ್ರಚಂಡನು ಪ್ರಕರನು ಪ್ರಬುದ್ಧನದ ಮಗನೋರ್ವನು ನನ್ನ ಉದರದಲ್ಲಿ ಜನಿಸಿ
ಉಂಟು. ಸಂತೋಷ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗ ಮಹಿಷನ. ಅಯ್ಯೋ ಶಿವನೇ, ಏನಿದೆ ತಂದೆ? ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತೆ ಕೇಳಿದ್ರೆ ಈ ತಪಸ್ಸಿಗೆ ಶಾಪವನ್ನು ಹೊಂದಿದ್ದೆ. ನಿಮ್ಮನ್ನು ಕಂಡಾಕ್ಷಣದಲ್ಲಿ ಸಂತಸ ಎನ್ನುವಂತಹ ಸಾಗರದ ಅಲೆದಾಡುವ ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿಕೊಂಡಾಡಿ ಸರಿಯ. ಈ ಸಮಯಕ್ಕೆ ನೀವು ನಡೆದಿರುವಂತಹ ಮಾತನ್ನು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತಹ ವೇದನೆ ಆಗುತ್ತಾ ಇದೆ ತಂದೆ. ನನ್ನ ಉದರದಲ್ಲಿ ಮಹೇಶನ ನೆನೆಸುತ್ತಾನೆ. ಆ ಮಗುವನ್ನು ಹೇಗೆ ಹೆದೆಯಾಡಿಸುವುದು, ಹೇಗೆ ತೊಟ್ಟಿಲು ತೂಗುವುದು, ಶಾಪಕ್ಕೆ ವಿಮೋಚನೆ ಕೊಡಿದ್ದಾರೆ. ಮರುಗದಿರು ಮಾಲಿನಿ ಮುನಿವರ ಬಳಿದ ವಚನವು ತಪ್ಪಲರಿಯದು. ಕರಡ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮೀರಿದಿ ತ್ರಿಜಗದಿ ಮಿರಿಯುವನೋ ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲದ ಸಂತೈಸಿದನು ಮಾಲಿನಿಯ. ಸಮಾಧಾನ ಮಾಡಿಕೊ. ಮರುಗದಿರು ಮಾಲಿನಿಯೇ ಮಾಲಿನಿ, ಮರುಗದಿರು ಮಾಲಿನಿ. ಮರುಗಿ ಪ್ರಯೋಜನ ಏನೂ ಇಲ್ಲ. ಯಾಕೆ? ನಿನ್ನ ಸಮಸ್ಯೆಗೆ ನೀನೇ ಕಾರಣೀಕರ್ತಳಾಗಿದ್ದಿ. ಯಾವ ರೀತಿ ತಂದೆ? ನೀನು ತಪಸ್ಸಿನಲ್ಲಿ ತೊಡಗಿಕೊಂಡವಳಲ್ವೇ? ಆ ಸಂದರ್ಭದಲ್ಲಿ ಹತ್ತಿರವಿದ್ದಂತ ಸುಪಾಶ್ವಕ ಮುನಿಯ ತಪಸ್ಸಿಗೆ ಭಂಗ ಉಂಟಾಯಿತು. ಆದ ಕಾರಣ ಕೋಪಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಅನ್ನೋ ಹಾಗೆ ಆ ಋಷಿ ಶಾಪ ಇತ್ತದ್ದು. ನಾನು ಶಾಪ ಇತ್ತದಲ್ಲ, ನನ್ನ ಮಾತು ಅಲ್ಲ ಇದು ತಂದೆ. ಮುನಿ ಶಾಪ ಯಾವತ್ತೂ ಹುಸಿಯಾಗದು. ಆದರೆ ತಪಸ್ಸನ್ನಾಚರಿಸಿ ಹೊರಗಲು ಪದ್ಧತಿ ಯಾರಲ್ಲಿ? ಮೂರು ಮೂರ್ತಿಗಳು ಒಬ್ಬರಾದ ಸತ್ಯಲೋಕೇಶ ಬ್ರಹ್ಮದೇವರಲ್ಲಿ ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲವೇ? ಖಂಡಿತ ಸಾಧ್ಯವಿಲ್ಲ. ಮರು ಶಾಪವೊಂದನ್ನು ಎತ್ತಿದ್ದಾನೆ. ಮೂರು ಮೂರ್ತಿಗಳಿಂದಲೂ ಇದಕ್ಕೆ ಪರಿಹಾರ ಸಿಗದೆ ಹೋಗಲಿ ಅನ್ನೋ ಹಾಗೆ. ಮತ್ತೆ ನಾನೇನು ಮಾಡಲಿ ಮಾಲಿನಿ? ತಂದೆ, ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ ತಂದೆ, ಹೇಗೆ ತೋರಿಸಲಿ? ಅಳಬೇಡ, ಸಮಾಧಾನ ಮಾಡಿಕೋ. ಆಗುವುದೆಲ್ಲ ಒಳ್ಳೆಯದಕ್ಕಾಗಿ ಎಂದು ಭಾವಿಸಿಕೋ. ಯಾಕೆಂದ್ರೆ ನಿನ್ನ ಉದರಲ್ಲಿ ಹುಟ್ಟಿದಂತ ಮಗ ಕೋಣನಾದ್ರೂ ಮುಂದೆ ಜಾಣನಾಗಿ ಮೆರೆಯುತ್ತಾನೆ. ತ್ರಿಜಗಗಳಲ್ಲಿ ಪರಾಕ್ರಮಿಯಾಗಿ ಪರಾಕ್ರಮಿಯಾಗಿ ಮೆರೆಯುತ್ತಾನೆ. ಚಿಂತೆ ಮಾಡಬೇಡ, ಹೋಗು. ಶುಭವಾಗಿ ನಿನಗೆ. ತಾಯಿಯಾಣತಿಯಂತೆ ಈ ಗೌರವದ ಕಾನೂನು ಸೇರಿಕೊಂಡು ಬ್ರಹ್ಮದೇವ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದುಕೊಂಡಿದ್ದೇನೆ. ಈ ಸಂತೋಷದ ವಿಚಾರ ತಾಳಿ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತ ಕಶ್ಯಪ ಮುನೀಶನ ಪತ್ನಿ ಜಾಗಿಯ ದಿದಿಯೋಗ ತನ್ನಯ ಪುತ್ರರೆಲ್ಲರೂ ಪುರ ಬಯಸುತ್ತ ತಂಗರಗೆ ದಿದಿಯೋ. ಜಯ ನಮ ಪರಮೇಶ್ವರ, ಪರಿಪಾಲಿಸು ತಂದೆ, ಪರಿಪಾಲಿಸು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು. ಅದರಲ್ಲಿ ಹಿರಿಯಾಕೆಯನ ನಿತಿದೇವಿ ಎನ್ನುವ ಹಾಗೆ ಮಗಳ ಅಂತ ಮಾಲಿನಿಯನ್ನು ಪಾತಾಳ ಲೋಕದ ಅಧಿಕಾರಿಯ ಅಂತ ವಿದ್ಯುನ್ಮಾಲಿ ಮದುವೆ ಮಾಡಿಕೊಟ್ಟವಳಿದ್ದೇನೆ. ಅವರ ಈರುವರ ಸುಖ ದಾಂಪತ್ಯದ ಪ್ರತೀಕವಾಗಿ ಮಗನಾರು ಹುಟ್ಟಿಕೊಂಡಿದ್ದಾನೆ. ಮಹಿಷ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದೇವೆ. ಮಗುವಿನ ಆಟ ಪಾಠಗಳನ್ನು ನೋಡುತ್ತಾ ಕಾಲವನ್ನು ಕಳೆಯಬೇಕಾ ಅಂತ ನಾನಿಂದು ಶೋಕಾಗಾರವನ್ನು ಸೇರಿಕೊಂಡಿದ್ದೇನೆ. ಕಾರಣ ಮತ್ತೇನೂ ಅಲ್ಲ, ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದೆಷ್ಟು ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನಾನು. ಸುರಲೋಕವನ್ನು ಬಯಸಿ ಅವರನ್ನೆಲ್ಲರನ್ನು ಅತ್ತ ಕಡೆ ಕಳುಹಿಸಿಕೊಟ್ಟೆ ಅಂತಾದ್ರೆ ಆ ಸುರಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದನಲ್ಲ, ಯಾರಲ್ಲಿ ಹೇಳಿಕೊಳ್ಳಲಿ? ಅಯ್ಯೋ,
ಪವಿತ್ರ ಪದಪದ್ಮಗಳಿಗೆ ವಿದ್ಯುನ್ಮಾಲಿಯ ಪ್ರಣಾಮಗಳು. ಶುಭವಾಗಲಿ ಕಂದ. ಶೋಣಿತಾಪುರ ಆ? ಹೇಳಿದರೆ ನಿಮ್ಮ ನೆನಪಾಗಬೇಕು ಎಲ್ಲರಿಗೂ. ಅಂತಹ ಆಳ್ವಿಕೆಯನ್ನು ನಡೆಸುತ್ತಾ ಬಂದವರು ಮಧುವನದಲ್ಲಿದ್ದಂತಹ ನನ್ನನ್ನು ಇಲ್ಲಿಗೆ ಕಳುಹಿಸಿ ಮಾಲಿನಿಯ ಪಾಣಿಗ್ರಹಣವನ್ನು ಮಾಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿರಿ. ಹೂವಿನ ಹಾಸಿಗೆಯನ್ನು ನಮಗೆ ತೆರೆದಿಟ್ಟಿರಿ. ಆದರೆ ನಿಮ್ಮ ಬದುಕು ಮುಳ್ಳಿನ ಮೇಲೆ ಕುಳಿತಂತಾಗಿದೆ. ಕಣ್ಣೀರು ಸುರಿಸುತ್ತಾ ಇದ್ದೀನಿ. ದೇವರ ಬಲವಂತ ವಿದ್ಯುನ್ಮಾಲಿ ನಾನು ಜೊತೆ ಇರುವಾಗ ಕಷ್ಟವನ್ನು ಹೇಳಿದಿರಿ ಅಂತಾದ್ರೆ ಕಷ್ಟ ಕೊಟ್ಟವರಿಗೆ ನಾನು ಯಾವ ಸಂತೋಷನು. ವಿದ್ಯುನ್ಮಾಲಿ, ನನ್ನ ಕಷ್ಟವನ್ನು ಏನಂತ ಹೇಳಲಿಕ್ಕೊಂದ? ಏನದು? ಮಾಲಿನಿ ಹುಟ್ಟುವುದಕ್ಕಿಂತ ಮೊದಲಾಗಿ ಅದಷ್ಟು ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವಳು ನಾನು. ಮಹಾಮಾತ ನೀವು. ಹೌದು, ಒಬ್ಬರನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನನ್ನ ಪಾಲಿಗಿಲ್ಲದೆ ಹೋಯ್ತಲ್ಲ. ಯಾಕೆ ಹಾಗೆ? ಸುರಲೋಕವನ್ನು ಬಯಸಿ ಅವರನ್ನೆಲ್ಲರನ್ನ ಅತ್ತ ಕಡೆ ಕಳುಹಿಸಿದೆ ಅಂತ ಆದ್ರೆ ಆ ಸುರಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದ. ನನಗೊಂದು ಅಜ್ಞೆಯನ್ನು ಕೊಡಿ. ನಿಮ್ಮ ಪಾದಕ್ಕೆರಗು ಹಾಗೆ ಮಾಡ್ತೇನೆ. ಹೋಗಿ ಮಾಲಿನಿಗೆ ಶುಭವಾಗಲಿ. ದೇವತೆಗಳು ಪೆಟ್ಟು ತಿಂದು ಎತ್ತನೋ ಬಿದ್ದನು ಬದುಕಿದರೆ ಬೇಡಿ ತಿಂದವ ಎಂಬುದಾಗಿ ಹೇಳಿಕೊಳ್ಳುತ್ತಾ ಓಡಿ ಹೋಗುತ್ತಾ ಇದ್ದಾರೆ. ಆಹಾ ಚಂತವೇ, ಯಾರು ಹೇಳಿದ್ದು ದೇವಲೋಕ ದೇವತೆಗಳಿಗೆ ಎಂಬುದಾಗಿ? ಬಲವಂತ ವಿದ್ಯುನ್ಮಾಲಿ ಬಂದಿದ್ದೇನೆ, ಅವರನ್ನು ಬಡಿದಿದ್ದೇನೆ, ಪೀಠವನ್ನು ನನ್ನ ಸ್ವಾಧೀನಕ್ಕೆ ತಂದಿದ್ದೇನೆ. ಏರುವುದೊಂದೇ ಉಳಿದಿದೆ, ಹೇಳ್ತೇನೆ. ದೇವಲೋಕದ ಪೀಠವನ್ನು ನಡೆದ ಕ್ಷಣ ನನ್ನ ಸಂತೋಷಕ್ಕೆ ಬೇಕಾಗಿ ಹೆಚ್ಚಿಸುವುದು ಬೇಕಾಗಿ ಒಡನೆ ಇದ್ದವರೆಲ್ಲರೂ ಕೂಡ ಘೋಷ ಹಾಕುತ್ತಿರುವಂತೆ ಒಮ್ಮಿನೊಮ್ಮಳೆ ಮೇಲೆ ಬಂದವ ರೆಕ್ಕೆಯಿಂದ ಬಡಿದೆ ಕರೆದೆ
ಇಂದ್ರನನ್ನು ಬಡಿದೋಡಿಸಿದ್ದೀಯ. ಈಗ ನೋಡು, ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷನಾಗಿ ಶ್ರೀರಾಮ ಕಾಡಿವೇನೋ ಧರ್ಮದಿಂದ ದೂರದಿಂದ ನಿನ್ನ ಶ್ರೀರಾಮ ಕಡಿಮೆನು ಕೃಷ್ಣನಾದ ವಿದ್ಯುನ್ಮಾಲಿಯ ವಧಿಯಾಗಿದೆ. ಸಂತೋಷಗೊಂಡ ದೇವತೆಗಳು ತಮ್ಮ ವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಂಡು ಪರಿಗಿಸುತ್ತ ಬಳಿಗೂ ವಚರನು ಪರಿಕಿಸುತ್ತ ಬಳಿಕೂರ್ವಚರನು ತರಗರಿಸಿ ಭಯದಿಂದ ನಡುಗುತ್ತ ಭರದಿ ನಡಿತಂದಾಗ ಮಾದಿನಿಗಿರುಗಿ ಪಿಂಡ ನೋವು ಅಮ್ಮ ಏನು ಇದು? ಯಾಕೆ ಬೊಬ್ಬಿಡ್ತಾ ಇದ್ದೀರಿ? ನಾನು ನಿಮ್ಮನ್ನು ಕೆರೆದದ್ದು ಯಾವ ರೀತಿ? ಅಮ್ಮ ಹೇಮಮಾಲಿನಿ. ಅದು ಹಾಗ? ಏ ಅಮ್ಮ ಮಾಲಿನಿ, ಯಾರು ನೀನು? ಹೊಸ ಮುಖ ಅಲ್ಲ, ಇದು ಹಳೆ ಮುಖ. ಇಷ್ಟರವರೆಗೆ ನೋಡಿದ್ದೀರಿ ನೆನಪಿಲ್ಲ ನನಗೆ. ಸುಳ್ಳು ಹೇಳ್ತೀರಿ ನೀವು. ಏನೇನು? ಈ ಅರಮನೆಯಲ್ಲಿ ಅದೆಷ್ಟು ವರ್ಷದಿಂದ ಆಚೆ ಓಡಾಡಿಕೊಂಡಿದ್ದೇನೆ. ನನ್ನ ಪರಿಚಯ ಇಲ್ಲ ಅಲ್ವಾ? ಗೊತ್ತಾಗಿಲ್ಲ ನನಗೆ. ಇತ್ತೀಚೆಗೆ ಬಂದ ನಿಮ್ಮ ಗಂಡಂದು ಪರಿಚಯ ಉಂಟಾ? ಏನಿಲ್ಲ, ನನ್ನ ಗಂಡವು. ಅವರು ಆಚೆ ಹೋಗುವಾಗ ಹಿಂಬದಿಂದ ಹೀಗೆ ಚೀಲ ಇಟ್ಕೊಂಡು ಹೋಗ್ತಾ ಇದ್ದರು. ಅದು ನೀನಾ? ಮತ್ತೆ ನನ್ನವರ ದೂತ ನೀನು? ಹೋದಂತ ವಿಚಾರ ಏನಾಯ್ತು? ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿವಿ ಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣ
ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾನವ ಗೆಲ್ಲಲೆಂದು ಕಾಳಗದಲ್ಲಿ ಸುರಜಾನವ ಗೆಲ್ಲಲೆಂದು ನೀವಿಗೊಂಡಿರುತ್ತ ನಿಮ್ಮಯ ಕಾತ ಕಾಳಗದಲ್ಲಿ ಸುರಜಾನವ ಗೆಲ್ಲಲೆಂದು ನಿಮ್ಮಯ ಕಾತ ಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ನಾವೆಲ್ಲ ನಿಮ್ಮ ಗಂಡನ ಜೊತೆ ಸೇರಿ ಗುರುಪುರಕ್ಕೆ ಹೋದ್ದು, ಸುರಪುರಕ್ಕೆ ಹೋದವರು ಜಿಗುಜ್ಜೆ ಮಾಡ್ಲಿಕ್ಕೆ, ದಿಗ್ವಿಜಯ ಮಾಡೋದಕ್ಕಾಗಿ. ಅಲ್ಲಿ ಹೋದ ಕೂಡಲೇ ಸುರತ್ತಲ್ನವರು ದೇವತೆಗಳು ಬಂದವರು ಪೆಟ್ಟು ತಿಂದು ಓಡಿ ಹೋದ್ವಿ. ಸಂತೋಷ. ಆ ಕೊನೆಗೆ ಬಂದವ ಯಾರು? ಅವರ ಒಡೆಯಂತೆ. ಯಾರಂತೆ? ಸುರ್ಪ ಸುರಪಾಲ ಬಂದ. ಅವ ಬಂದ ಒಂದು ಚಂದ ಕಾಣಬೇಕಿತ್ತು. ಹೇಗಿತ್ತು ಅವ? 56ರಲ್ಲಿ ಬಂದ. ಐರಾವತ ನೀರಿಕೊಂಡು ಬಂದ. ಮತ್ತೆ ಐರಾವತವ ಅಮ್ಮೋ ಏನಾಯ್ತು? 1000 ಏನು ಸೊಂಡಿಲು ಐರಾವತಕ್ಕೆ ಬರುವಾಗ ಉಜ್ಜೆರಾಯ್ದ ಇಟ್ಕೊಂಡು ಬಂದಿದ್ದಮ್ಮ. ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕೆ ಆಗಲಿಲ್ಲ. ಸರಿ, ಅವನು ಸೋತು ಹೋಗಿ ಬಿಟ್ಟಲ್ಲ. ಏನು ಇದು? ಸೋತು ಓಡಿ ಇದು ಸಂತೋಷದ ವಿಚಾರ. ನಗು ನಗು ತಿಳಿಸ್ಬೇಕು ನೀನೀಗ. ಒಳ್ಳೆ ಸಂಗತಿ. ಯಾಕೆ? ನೀವು ನಗುವುದಕ್ಕೆ ಹೇಳ್ಬಹುದಮ್ಮ, ಆದ್ರೆ ನಾನು ಹೇಳುವ ವಿಚಾರ ಕೇಳಿ ನೀವು ಎಷ್ಟು ಅಳುತ್ತೀರಿ ಅಂತ ಇರುವುದು. ಅಳುವುದು ಯಾಕೆ? ಸಂತೋಷವಾಗ್ಬೇಕು. ಕಾರಣ ಉಂಟಮ್ಮ. ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಹುಡುಕುದೇನಿನ್ನು ಮಾಸನೆಯಲ್ಲಿ ಸಿಂಹಾಸನ ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದರು. ಸಿಂಹವಿಷ್ಟರ ಒಡೆಯರಿ ಕುಳಿತರು. ಆವಾಗ ನೋಡ್ಬೇಕಿತ್ತು. ಏನಾಯ್ತು? ನಾನಾ ರೀತಿಯ ಸಾಂಕ್ರಾಮಿಕ ರೋಗ ಅದು ನಿನಗೆ ಬಂದದ್ದು ಅಲ್ಲ. ಮತ್ತೇನು? ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ನಿನಗೆ ಬರುವುದಿಲ್ಲ ಬಿಡು. ನನಗೆ ದೋಷ ಉಂಟು. ಅದು ಹಲ್ಲು ಎದುರಿಂದ ಎರಡು ಹೋಗಿದೆ. ಬಿಡು ಬಿಡು. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತಮ್ಮ. ಆವಾಗ ಯಾಕೋ ಏನು ನಿಮ್ಮ ನೆನಪಾಯ್ತು. ನೀವು ಕೂಡ ಒಂದು ಸ್ವರ್ಗಸ್ಥರಾಗಿರ್ತಿದ್ರಿ. ಮುಚ್ಚಬಾಯಿ, ಏನು ಇದನ್ನ ಮಾತಾಡ್ತಾ? ಅಲ್ಲ, ಸ್ವರ್ಗದ ಆಸ್ಥಾನದಲ್ಲಿ ಇರ್ತಿದ್ರಿ. ನನ್ನವ್ರ ಜೊತೆ ನಾನು ಇರ್ತಿದ್ರಿ. ಈ ಚಂದ ಎಲ್ಲ ಕಾಣಬಹುದಿತ್ತಲ್ಲ. ಸರಿ, ಅಷ್ಟು ಎಣಿಸಿದ್ದೆ ತಡಮ್ಮ. ಒಮ್ಮೆಲೆ ನಿಶಬ್ದ. ಯಾಕೆ ಏನು ಅಂತ ನೋಡ್ತೇವೆ. ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದ. ರೆಕ್ಕೆ ಕಟ್ಟಿಕೊಂಡು ಬರುವಾಗ ನಮ್ಮವರೆಲ್ಲ ಹೇಳಿದ್ರು, ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನು. ಇವನು ಯಕ್ಷರಾಜ ಪಿಂಗಲಾಕ್ಷ. ಪಿಂಗಲ ಬಂದದ್ದು. ಯಕ್ಷರಾಜ ಪಿಂಗಲಾಕ್ಷ ಬಂದ. ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ನಮ್ಮ ಒಡೆಯರನ್ನು ಕರೆದ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ ಹೋಗದೆ ಇರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಫಲ ಮುಷ್ಟಿಯನ್ನು ಗಟ್ಟಿಯಾಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮ ಒಡೆಯರ ಜೊತೆಗೆ ಏನಾಯ್ತು ನನ್ನವರಿಗೆ? 2 ಕೈಯಲ್ಲಿ ಎದೆ ಹಿಡ್ಕೊಂಡ್ರಮ್ಮ. ಏನು ಅದು? ಉಸಿರೋದಕ್ಕೆ ಸಮಸ್ಯೆ? ಏನು ಉಸಿರು ಬಿಡ್ತಾ ಇದ್ರಮ್ಮ. ಮಾತಾಡೋದಕ್ಕೆ ಕಷ್ಟ ಪಡ್ತಾ ಇದ್ರು. ಹೀಗೆ ಆಚೆ ಆಚೆ ನೋಡುವಾಗ ನನ್ನ ಮುಖ ಅವರಿಗೆ ಕಂಡಿತು. ಹತ್ತಿರಕ್ಕೆ ಕರೆದದ್ದು. ಏನಾಯ್ತು? ಹೋಗಿ ಮುಖ ನೋಡಿದೆ. ಏನು ಇದು ಅಭಿನಯ? ಏನು ಇದು? ಮಂಗ. ಯಾರ ಮಂಗ? ನನ್ನನ್ನು ಜೋರು ಮಾಡಿದ. ನನ್ನವರು ಜೋರು ಮಾಡಿ ಅದೇ ನನ್ನ ಮುಖದಲ್ಲಿ ಏನು ಕೋತಿ ಕುಣಿತ ಉಂಟ? ಕೆಳಗೆ ನೋಡು ಅಂತ. ಏನಾಯ್ತು? ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ ಆವಾಗ ವಿಷಯ ಗೊತ್ತಾಗಿದೆ. ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಇತ್ತು. ಓ ದೇವ್ರೆ! ಅದನ್ನು ತೆಗೀಲಿಕ್ಕೆ ನನ್ನಲ್ಲಿ ಸೂಚನೆ ಕೊಟ್ಟದ್ದು.
ಸೂಚಿಸಿದ್ದೆ ಅವನಿಗೆ? ನಾನೊಂದು ಮರ್ಯಾದೆಯಲ್ಲೇ ಹೇಳಿದೆ, ಒಂದು ಹೊಸ ಪ್ರದೇಶಕ್ಕೆ ಹೋದಾಗ ಒಂದು ಮರ್ಯಾದೆ ಕೊಡ್ಬೇಡ್ವಾ? ಕೊಡ್ಬೇಕು. ಅಕ್ಷರೆ ತೆಗಿ. ಯಾವ್ದ್ರದ್ದು? ಅವಂದೆ ಏನದು? ಅಕ್ಷರೆ ಕಾಲು ಅಕ್ಷರೆ ತೆಗಿ. ಯಕ್ಷ ಕಾಲು ತೆಗಿ. ಯಾಕೆ ಆಗದು? ಯಾಕೆ ಆಗದು? ಅದು ಏಕವಚನ ಅಲ್ವಾ? ನಾನು ಬಹುವಚನದಲ್ಲಿ ಮರ್ಯಾದೆ ಕೊಟ್ಟದ್ದು ಅಕ್ಷರೆ. ಯಕ್ಷ ಕಾಲು ತೆಗಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಎದ್ದು ಹೋಗಿ ಒಂದಷ್ಟು ದೂರ ನಿಂತಮ್ಮ. ಪೀಡೆ ಹೋಯಿತು ಅಂತ ಎಣಿಸಿದ್ದೆ. ಮತ್ತೇನಾಯ್ತು? ಇಲ್ಲಮ್ಮ, ಅವ ಪುನಃ ಮತ್ತೆ ಎರಡು ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡಾಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ವಾಟಿಬಿಟ್ಟು. ಮತ್ತೇನಾಯ್ತು ನಿನ್ನವರಿಗೆ? ಉದ್ದಕ್ಕೆ ಮಲಗಿದ್ರು ತಾಯಿ. ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಎರಡು ಒಂದೇ ಮಾತು ಮುಂದುವರಿಸು ನೀನೀಗ. ಹೀಗೆ ನೋಡ್ತೇನೆ ತಾಯಿ, ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸಾತೆ. ಅಯ್ಯೋ, ಪತಿಯೇ ನೀ ಮುಡಿದೆಯಲ್ಲ ಈ ಪರಿಯನ್ನ ಜೊತೆಯ ನಗಲುವುದೇ ನನ್ನ ಕ್ಷಿತಿಯಳು ನಿನ್ನ ನಗಲಿ ಜೀವಿಸಲೆಂದಿ ವ್ಯಥೆಯ ಯಾರೊಡನೆ ಹೊಸುರಲಿ ಪತಿಯೇ ನೀ ಮಡಿದೆಯನ್ನ ವಲ್ಲಭ. ಅಯ್ಯೋ ಶಿವನೇ, ಎಂತಹ ಕಣ್ಣು ಕಠೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೀರಿ. ನಾನು ಈ ವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದಿತ್ತಲ್ಲವೇ? ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ ನಾನು ಅದನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದರೆ ಏನು? ನನ್ನ ಸ್ವಾಮಿ ನಾಕವನ್ನು ಸ್ವಾಧೀನ ಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದ್ರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖದಿಂದ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹೇಳಿ ಹೋದ್ರಲ್ಲ ಸ್ವಾಮಿ. ನೀವು ಹೇಳಿದಂತ ಮಾತು ಮಾತಾಗಿ ಉಳಿತಲ್ಲ ಸ್ವಾಮಿ, ಮಾತಾಗಿ ಉಳಿತಲ್ಲ. ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯ ಸರ, ಕೈಯಲ್ಲಿರುವಂತಹ ಕೈಪರಿನಾದವನ್ನು ಧರಿಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಡಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತಿದ್ರೆ ನಾನು ಕೂಡ ಅತ್ತು ಫಲವೇ ನಿನ್ನು ಸುಮ್ಮನೆ ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿತವೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆ ಇದ್ದರೆ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿ ಆಗುವುದ ಕಾರಣ ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ಬರೆಸದೆ ಇದ್ದಲ್ಲಿ ಜೊತೆ ಸುತೆಯಾದಂತಹ ಮಾಲಿನ್ಯನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ನನ್ನ ಮಗನಿದ್ದಾನೆ ಮಹಿಷ. ಸಕಲ ವಿಚಾರವನ್ನು ಬೆತ್ತರಿಸಿ ಮತ್ತು ಗತಿಯನ್ನು ಕಾಣಿಸ್ತೇನೆ. ನನ್ನ ಮಗಳನ್ನು ಕರೀತೇನಂತೆ, ನನ್ನ ಕರುಳ ಕುಡಿಯನ್ನು ಕರೀತೇನಂತೆ. ಮಗನೇ ಮಹಿಷ,
ಮಹಿಷಾಸುರನ ಕರೆದೆಯೋ ಶೋಣಿತ ಪಟ್ಟಣದ ರಾಜಾಂಗಣದಲ್ಲಿ ದೈತ್ಯ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಣಿದು ಉಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತವೆಯಾದಂತಹ ನಿನ್ನ ದೀರ್ಘವಾದ ಕೂಗು ಕೇಳಿಸಿತು. ಮಗನೇ ಮಹಿಷ, ಮಾತಂದ, ಬಾ ಮಗನೇ ಬಾ ಎಂಬುದಾಗಿ ನಿನ್ನ ಕರೆಯನ್ನು ಆಲಿಸಿದಂತಹ ನಾನು ಸಹಪಾಠಿಗಳನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಅವಲೋಕಿಸಿದ್ರೆ, ಅಮ್ಮ ಅಮ್ಮ ಎಣಿದು ತಾಯೇ ಈ ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ಹೇಳಮ್ಮ ಹೇಳಮ್ಮ ಹೇಳಮ್ಮ. ಕಷ್ಟ ಬಂದಿತ್ತು ಶಂಕರನ ಶೋಣಿತಾವಳಿಯ ಮಹಾರಾಣಿ ನೀನು, ನಿನಗೂ ಕಷ್ಟವೇ? ನಿನಗೂ ದುಃಖವೇ? ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತ ಹರಿಯೋ ಅಲ್ಲ ಶಂಕರನೋ ಮೇಲ್ ಸರಸಿಜೋದ್ಭವನು ಯಾರೇ ಆಗಿರಲಿ ಈ ಪರಿಯಿಂದ ನೀನು ದುಃಖಿಸಬೇಕಾಗಿಲ್ಲ. ದುರಸಂಗತನಾಗಿ ನಿನ್ನ ಮಗ ತರಳ ಮಹಿಷನ ನಾನು ಬಂದಿದ್ದೇನೆ. ನನ್ನನ್ನು ಮುದ್ದು ಕಂದ ಕಂದ ಪೀಳಲೀನಯ್ಯೋ ಮುದ್ದು ಕಂದ ಕಂದ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ. ಕಂದ ಕಂದ ಮಿಲುನಾಕವನ್ನು ಬಯಸಿ ಮಿಲುನಾಕವನ್ನು ಬಯಸಿ ಕಂದ ಕಂದ ಮುಂದೆ ಕಾಳಗಕ್ಕೆ ಸೈನ್ಯವೆದತೆ ಮುಂದೆ ಕಾಳಗಕ್ಕೆ ಸೈನ್ಯವೆದತೆ ಕಂದ ಕಂದ ಇಡಲೇನನೆಯೋ ಮುದ್ದು ಕಂದ ಕಂದ ಮಗನೇ
ಇದನ್ನು ಕೇಳಿದಾಗ ಒಂದು ಕುಡಿತೆ ಹಾಲು ಕುಡಿದಷ್ಟು ಸಂತೋಷ ನನಗಾಗ್ತಾ ಉಂಟು. ನೀನ್ ಯಾಕಮ್ಮ ಕೂಗುತ್ತಾ ಇದ್ದಿ? ಯಾಕೆ ಕಣ್ಣೀರು? ಮಗನೇ, ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ. ಯಾಕಮ್ಮ ಬಂದಂತ ಸುಮನಸ್ಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನ ವಾಸನೆ ಸರಿಯಾಗಿ ಆಲಿಸಿದೆ ಅಮ್ಮ. ಒಮ್ಮಿಂದೊಮ್ಮೆಲೆ ನನ್ನ ತಲೆಗೆ ಬರ ಸಿಡಿಲ ಅಪ್ಪಳಿಸಿದ ಹಾಗಾಯಿತು. ನಾನು ನನ್ನ ತಂದೆಯನ್ನು ಕಳೆದುಕೊಂಡಿದ್ದೆ ಅಮ್ಮ. ನೀವು ನಿಮ್ಮ ಗಂಡನನ್ನು ಕಳೆದುಕೊಂಡಿದ್ದೀರಿ. ನಮಗೆ ಯಾರಿಲ್ಲ ಇನ್ನು ಮುಂದೆ. ನನ್ನ ಅಪ್ಪ ಸ್ವರ್ಗಕ್ಕೆ ಅಮ್ಮ. ನೀನು ಮತ್ತು ನಾನು ಈ ಪ್ರಪಂಚದಲ್ಲಿ ಅನಾಥರಾಗಿ ಸಂತರಾದಂತಹ ನಮ್ಮನ್ನು ಕರೆದು ಮಾತಾಡಿಸುವವರು ಯಾರಿದ್ದಾರೆ? ಹೋದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಏನಾದ್ರೂ ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದಲೇ ಹುಟ್ಟಿ ಬಂದವ ನಾನು. ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಇಂದಿನ ಯುದ್ಧರಂಗದಲ್ಲಿ ಮಾಡು. ನಾನು ಬರ್ತೇನೆ. ತಂದೆಯನ್ನು ಕೊಂದ ದೇವತೆ ಯಾರು? ನಿಮ್ಮ ಗಂಡನನ್ನು ಕೊಂದವು ಯಕ್ಷ. ನನ್ನ ತಂದೆಯನ್ನು ಮರುಗಿದವು ಯಕ್ಷ. ಮಗನೇ ಯಕ್ಷನು ಗಿಕ್ಷನು ಲಕ್ಷಣೆಗೆ ಇಂದಿನ ಯುದ್ಧದಲ್ಲಿ ನನ್ನ ತಂದೆಯನ್ನು ಕೊಂದಂತಹ ಯಕ್ಷನನ್ನು ಮರು ಈ ಕಡೆಗೆ ಬಂದಾಗ ಮುಕ್ಕನ್ನು ತಡೆದು ನಿಲ್ಲಿಸಿ ಯಾಕೆ ಹೀಗೆ ಮಾಡಿದ ಮಗನೆಂಬುದಾಗಿ ಪ್ರಶ್ನೆ ಮಾಡಿದ್ರೆ ಅವನಿಗೆ ಉತ್ತರ ಒಂದೇ. ಹೇಗೆ? ನನ್ನ ಅಂಗೈಯಲ್ಲಿ ಹಾಕಿ ಅವನನ್ನು ಅಪ್ಪಚ್ಚಿ ಮಾಡಿ ನಾನು ಬಾರದೇ ಇದ್ರೆ ನಿನ್ನ ಮಗ ವೈಶನ ಹೊಡೆ ಮಾಡಿದ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ನನ್ನದೇ ಹರುಷವನ ಮನದಿ ಹರುಷವನಾಂತ ನುಡಿದಳು ಅನಿಲ
ಅನಿಮಿಷರ ಗೆಲ್ಲಬಹುದು ಸಮರದಿ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕತೆಗೆ ವನಜನಾಭನು ಬರುವ ಕೃತಕತೆಯೇ ಅನವರತ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೆಂದು ವಿಧಿಯಲ್ಲಿ ಪಡೆದು ಹೊರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದೆ ಹರುಷವನಂತು ನುಡಿದಳು ಕಂದ ನನ್ನನ್ನು ತಡೆದು ನಿಲ್ಲಿಸಬೇಡ. ನಾನೀಗ ಕೋಪದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದವ ಯಕ್ಷ ಅಂತ ಆಡಿಬಿಟ್ಟೇನೋ, ಅವನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವನನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ಹೊರಡಲೇ? ನಿಲ್ಲು ಕಂದ. ಎಲ್ಲಿಗೆ ನಿಲ್ಲುವುದಮ್ಮ? ಕಂದ, ನಿನ್ನ ವೀರೋಚ ನುಡಿಗಳು ಕೇಳುವ ಸಂತೋಷವಾಯಿತು. ನೀನು ಆಡಿದಕ್ಕೆ ನಾನು ನುಡಿದದ್ದು. ಆದ್ರೆ ಒಂದು ಮಾತು, ಏನು? ತಿಳಿದರೆ ಒಂದು ಮಾತು ಹೇಳಿದ್ದಾರೆ. ಹೇಗೆ? ಕರಡು ಮೊದಲು ಕಣ್ಣಿಟ್ಟು ವ್ಯವಹರಿಸಬೇಕೆನ್ನುವ ಹಾಗೆ. ಇವತ್ತು ತುಂಬಾ ವ್ಯತ್ಯಾಸ ಉಂಟು. ಯಾಕೆ? ಹೌದು ಕಂದ, ಇಲ್ಲವಾದಲ್ಲಿ ಆ ದೇವತೆಗಳು ಮೋಸ ಮಾಡುವುದಕ್ಕಾಗಿ ಅಪ್ಪಿಸುತ್ತಾ ಇರುತ್ತಾರೆ. ಅವರ ಮೋಸದ ಬಲೆಗೆ ಬೀಲ ಕೂಡದು ಮಗಡಿ, ಬೀಲ ಕೂಡದು. ಮತ್ತೆ ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ ಬಲ್ಲೆ? ಯಾಕೆ? ನಮಗೆ ಬಂದಂತ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಪರಿಮಾರ್ಜನೆ ಮಾಡಿಕೊಡುತ್ತೇನೆ ಎಂಬ ಹಾಗೆ ಮುಂದೆ ನೀಡುತ್ತಾ ಇದೆಯಾ? ಅಮ್ಮನ ಕಷ್ಟವನ್ನು ಪರಿಹರಿಸದೇ ಇದ್ರೆ ಮಗ ಯಾಕಮ್ಮ? ಹೌದು ಕಂದ, ಆದರೆ ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಇದ್ರೆ ಸಾಲದು, ಆ ದೈವ ಬಲ ಬೇಕು. ನೀನು ಮತ್ತೆ ಹೇಳ್ತಾ ಇದ್ದೀ ಒಳಗೆ ದೇಹ ಬಲ ಸಾಕು, ದೇಹ ಬಲ ಸಾಕು ಅಂತ. ಆಗುದಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ಕಾನೂನು ಸೇರಬೇಕು. ಸೇರಿ ವಿದ್ಯಾರ್ಥಿ ತಪಸ್ಸನ್ನು ಆಚರಿಸಿ ವರ ಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ನಾವು ಅಂದುಕೊಂಡಂತ ಕಾರ್ಯವನ್ನು ಹಿಡಿಸಲು ಸಾಧ್ಯ ಮಗನೇ. ಅಮ್ಮ, ವಿಧಾತನ ಗುರಿಸಿ ತಪಸ್ಸನ್ನು ಆಚರಿಸುವುದಕ್ಕೆ ಕಾಡಿಗೆ ಹೋಗಬೇಕೆ? ನೋಡಮ್ಮ, ನಮ್ಮ ಶೋಣಿತಾಪುರ ಎಷ್ಟು ದೊಡ್ಡದಿದೆ. ನೇರವಾಗಿ ಉಪ್ಪರಿಗೆಯನ್ನು ಸೇರ್ತೇನೆ. ಸೇರಿ ಒಂದು ಕೋಣೆಯ ಕದವನ್ನು ತೆರೆಯುತ್ತೇನೆ. ತೆರೆದು ಒಳ ಹೊಕ್ಕು ಸುಮ್ಮನೆ ಒಬ್ಬನೇ ಕುಳಿತು ತಪಸ್ಸನ್ನು ಆಚರಿಸಿದ್ರೆ ನನ್ನ ತಪಸ್ಸಿಗೆ ವಿಧಾತ ಉಳಿಯುವುದಿಲ್ವೇ? ಇಲ್ಲ ಕಂದ, ಇಲ್ಲ. ಇಲ್ಲಿಗೆ ಏಕಾಗ್ರತೆ ಸಿಗುವುದಿಲ್ಲ. ಈಗ ಇಲ್ಲ, ಅಲ್ಲ ಅಲ್ಲ ಅಂತ ಹೇಳ್ತಿಲ್ಲ. ಆಗುವುದಿಲ್ಲ. ಮತ್ತೆ ಕಾಡವನ್ನೇ ಸೇರಬೇಕು. ಕಾಡನ್ನೇ ಸೇರಬೇಕು. ಯಾಕೆ? ಏಕಾಗ್ರತೆ ಬೇಕು ಮಗನಿಗೆ. ಹೋಗ್ಬೇಕು ಈಗ ಆದಷ್ಟು ಬೇಗ. ನೀನು ಹೋಗು ಹೋಗು ಅಂತ ಹೇಳ್ತಾ ಇದ್ದ. ನನ್ನ ಹೊಟ್ಟೆಯನ್ನು ನೋಡಿದೀಯಾ? ಚುರು 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 ಅಂತ. ಅದು ಕೊಡುವುದಕ್ಕಾಗುದಿಲ್ಲ. ಯಾಕೆ? ಮೊದಲಾಗಿ ಕಾರ್ಯ ಸಾಧನೆ ಆಗಬೇಕು, ತದನಂತರ ನಿಗೆಲ್ಲವೂ. ನಿನ್ನ ಮಗ ಮಹೇಶ ಒಂದು ಮಾತು ನೆನಪಿನಲ್ಲಿಟ್ಟು. ಏನು ಕಂದ? ನಾನು ಹೊರಡಬೇಕಾ? ಆದ್ರೆ ಒಂದು ವಿಚಾರ ಕಂದ, ತಪಸ್ಸಿಗಾಗಿ ಹೋಗ್ತಾ ಇದೀಯ. ಹೋಗುವಂತ ಕಾಲಕ್ಕೆ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು. ಅದಕ್ಕಾಗಿ ತಂದೆಯ ಪಟ್ಟದ ಕತ್ತಿಯನ್ನು ಕೊಡ್ತಾ ಇದ್ದೇನೆ. ತೊಂದರೆ ಆಗುವುದಿಲ್ಲ, ಆದ್ರೆ ನಿನಗೆ ಮಾತ್ರ ತೊಂದರೆ. ಯಾಕೆ ಮಗನಿ? ಇದು ನನ್ನ ಕೈಗೆ ಕೊಟ್ಟಿದ್ದೀಯಲ್ಲ, ಒಂದು ವೇಳೆ ನಾನು ತಪಸ್ಸನ್ನು ಆಚರಿಸುವಾಗ ಬ್ರಹ್ಮದೇವ ಒಲಿಯದೇ ಇದ್ರೆ ನೀನು ಕೊಟ್ಟಂತಹ ಖಡ್ಗದಿಂದಲೇ ನನ್ನ ಶಿರವನ್ನು ಕಾಣಿಯುವುದು ಅವನಿಗೆ ಅರ್ಪಿಸ್ತೇನೆ. ಇಲ್ಲ ಕಂದ, ಇಲ್ಲ. ತಪಸ್ಸಿನ ಮೂಲಕ ನೀವು ಉಳಿಸಲೇಬೇಕು. ಉಳಿಸಲೇಬೇಕು. ಹೌದು ಕಂದ. ಉಳಿತಾನೆ. ಅಮ್ಮ, ಹಾಗಾದರೆ ನೀನು ಹೆದರಬೇಕಾಗಿಲ್ಲ. ನಿನ್ನ ಮಗ ಬೆಳಗ್ಗೆ ಎತ್ತರಕ್ಕೆ ನಿಂತಿದ್ದಾನೆ. ನೀನು ಒಂದು ಮುತ್ತು ಕೊಡ್ಬೇಕು, ಒಂದು ಆಲಿಂಗನ, ಒಂದು ಆಶೀರ್ವಾದ. ಬಾ ಕಂದ. ಕರಗಳನ್ನು ಮೇಲೆ ಎತ್ತಿ ನನ್ನ ಶಿರದ ಮೇಲೆ ಇಟ್ಟು ಒಮ್ಮೆ ಪೂರ್ಣ ಆಶೀರ್ವಾದ ಮಾಡಿಕೊಳ್ಳಿ. ಕಂದ, ಶೋಣಿತಾಪುರದ ಕೀರ್ತಿ ಪತಾಕಿಯನ್ನು ಮುಗಿಲತ್ತರಿಗೆ ಮಾತೆಗೆ ಮಣಿದೋ ವಿಖ್ಯಾತ ಮಾಹಿಷನು ವಿಧಾತನ ತಪಗೈವಿಯುವುದು ಆತತು ಕ್ಷಣ ಪುರ ಕೈತೋದು ಪುಷ್ಕರ ಕ್ಷೇತ್ರವ ಹೋಗುತ್ತಲಿ ಬಳಿಗೂ
ಏನೆಂಬುದು ಹೇಳಲಿ ನಮ್ಮ ವೈಭವದ ಜೀವನ. ಎಲ್ಲಿ ಶೋಣಿತಾಪುರದಲ್ಲಿ ಬಹಳ ವೈಭವದ ಜೀವನವು, ಸ್ವರ್ಗದ ಲೋಕವೇ ಉದ್ದೇಶ ಎಂಬುದಾಗಿ ಸ್ವರ್ಗವನ್ನು ಅಡರಿದ್ರೆ ಶಾಶ್ವತವಾದ ಸ್ವರ್ಗದ ಅಧಿಕಾರ ನಮಗೆ ಸಿಕ್ಕಿದೆ. ಎಲ್ಲ ಕಾರಣ ಸುರಪ ಮತ್ತು ಹರಿಯ ಚಕ್ರ ಕಾನನದಲ್ಲಿ ಅಲೆಯುವಾಗ ಏನಾದರೂ ನಿತ್ಯದ ಸುದ್ದಿ ಇದೆಯಾ? ಏನು ಕಾರಣದಲ್ಲಿ ಅಲೆದಾಡುವಾಗ ನನಗೆ ಶುಭ ಸುದ್ದಿಯನ್ನು ಕೇಳಿದ್ದೆ. ಏನಯ್ಯ? ಶೋಣಿತಾಪುರದಲ್ಲಿ ಮರಳಿಗೆ ಮಗನಾಗಿ ಬಾಲ ವಯಸ್ಸು ಹುಟ್ಟಿಕೊಂಡಿದ್ದಾನಂತೆ. ಹೌದೇ? ಏನು ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ತನ್ನ ಕುರಿತು ಬೇಕಾದಂತಹ ವರಗಳನ್ನು ಪಡೆದಿದ್ದಾನೆ. ಬಲಾಢ್ಯನಾಗಿ ಮೆರೆಯುತ್ತಿದ್ದಾನೆ. ಹೌದೇ? ಅವನಲ್ಲದೆ ಸಮರ್ಥ ನಾಯಕ ಇನ್ನು ನನಗೆ ಯಾರಿಲ್ಲ. ಕಷ್ಟ ಅಮ್ಮನಿಂದ ಅಜ್ಜೆಯನ್ನು ಪಡೆದೆ, ನೇರವಾಗಿ ಕಾಂತಾರವನ್ನು ಸೇರಿದೆ, ವಿರಿಂಚಿಯ ಕುಳಿತು ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಳಿದಂತಹ ಬ್ರಹ್ಮದೇವ ವರಗಳನ್ನು ಅನುಗ್ರಹಿಸಿದ್ದಾನೆ. ಈ ಧರೆಯ ಜೋಡಿದ್ದರಿಂದ 3 ಮೂರ್ತಿಗಳಿಂದ ನನಗೆ ಮರಣವೇ ಇಲ್ಲವಂತೆ. ವರ ಪಡೆದಂತಹ ನಾನು ಭೂಲೋಕ ಮತ್ತು ಪಾತಾಳವನ್ನು ಸೇರಿದೆ. ದಿಗ್ವಿಜಯದ ಮುಖೇ ನನ್ನನ್ನು ಸ್ವಾಧೀನದಲ್ಲಿರಿಸಿಕೊಂಡೆ. 4ಕ್ಕೆ ಹೊರಡ್ತೇನೆ ಅಂತ ಹೇಳುವಾಗ ಯಾರು ಗಲಾಟೆ ಮಾಡ್ತಿದ್ದಾರೆ? ನಡೆದ ದೈತ್ಯರಗಳನ್ನವನಿ ಕ್ಷಿತಿಗಳು ಋಷದ ಮಹಿಷನು ಅದರ ಪೀಠವ ಬಿಡದು ಪಚರಿದುತ್ತೆ ನುಡಿದ ನಿಲ್ಲು ನಂಬುದಂಬು ಹೆದರಿಕೆ ಆಗುವುದು ಸಹಜ, ಆದ್ರೆ ಈ ಪ್ರದೇಶದಲ್ಲಿ ತುಂಬಾ ತೊಂದರೆ ಉಂಟು ಮಾತ್ರ. ನನಗೆ ಹೆದರಿಕೆ. ಹೇಗಯ್ಯ? ಅಟ್ಟಹಾಸವನ್ನು ಕೇಳುವಾಗ ಬನ್ನಿ 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 ಬನ್ನಿ. ವಂದಿಸಿಕೊಂಡಿದ್ದೇವಯ್ಯ. ಎಲ್ಲರಿಗೂ ಪ್ರತಿ ನಮಸ್ಕಾರಗಳು. ನೀವು ಆ ಕಡೆಯಿಂದ ಬರುವುದನ್ನು ನಾನು ಸರಿಯಾಗಿ ಗಮನಿಸಿದೆ. ನೀವು ಗಮನಿಸಿದ್ದೀರಿ? ಮತ್ತೆ ನೀನು ದೂರದಲ್ಲಿ ಒಂದು ಗಲಾಟೆ ಮಾಡಿದ್ದಂತೆ. ನಿಮ್ಮನ್ನು ಕಾಣಬೇಕೆಂದು ಹಣದಿಂದ ಗಲಾಟೆ ಮಾಡಿದ್ದು ಬಿಡ್ಲೇ ಇಲ್ಲ ನಮ್ಮನ್ನು. ಅಂತವರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಆದ್ರೂ ಕೂಡ ಕೊಟ್ಟದ್ದು ಯಾಕೆ ಗೊತ್ತಾ? ಯಾಕೆ? ನೀವು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಇದ್ದೀರಿ. ನಮ್ಮ ಪಡೆಗಳು ಇದೆಲ್ಲ ಎಲ್ಲರೂ ಗಲಾಟೆ ಮಾಡಿ ಇದು ಹುಡಿಯಾದ್ರೆ ಹಾಗಾಗಿ ಒಳಗೆ ಬರುವುದಕ್ಕೆ ಅವಕಾಶ ಕೊಟ್ಟೆ.
ನಡೆ ತಂದ ದೈತ್ಯರ ಗಣವನ್ನು ನಿರೀಕ್ಷಿಸಿದ ಮೇಲೆ ಬಂದಂತಹ ನಿಮಗೆ ಕುಳಿತುಕೊಳ್ಳುವುದಕ್ಕೆ ಆಸನ ಎಲ್ಲ ಇದೆ ನೋಡಿ ಅಲ್ಲಿ ಸತ್ಕಾರ ಕೂಟ. ಈಗ ನಿಮ್ಮ ಪರಿಚಯ ಆಗಿದೆ. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ ಅಲ್ಲ ಹಿತ ಆದಿಪುದಾದರಿ ಮಾಲಿನಿ ಸುಕುಮಾರ ಬೀಡುವ ನುಡಿ ಸಂಕಟುರದ ಜಲವಂದಿತ ದುರ್ಗ ಚಿಕ್ಷುರಾನಿದಗೋ ಜಲವಂದಿತ ದುರ್ಗ ಚಿಕ್ಷುರಾನಿದಗೋ ಇದಲೋಕ ದೈತರ ಗಣನ ಮಾಲಿನಿ ಸುಕುಮಾರ. ಅಯ್ಯೋ ಮಾಲಿನಿ ಸುಕುಮಾರ, ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವಯ್ಯ. ಎಲ್ಲರೂ ಹೇಳಿ. ಅಯ್ಯೋ ನಾನು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಕಾಮರಾಸುರ, ಸುರಾಸುರ, ಇವೆಲ್ಲ ನಮ್ಮ ದೈತ್ಯ ಪಡೆಗಳು. ಶೋಣಿತಾಪುರಕ್ಕೆ ಬಂದು ಮುಟ್ಟಿದಂತವರು ನಾವೆಲ್ಲರೂ ಅಸುರ ಅಸುರ ಪಡೆ. ಸರಿ, ಏನು ಎಲ್ಲರೂ ಒಟ್ಟಿಗೆ ಬಂದದ್ದು? ಬರುವುದಕ್ಕೆ ಬಲವಾದ ಕಾರಣ ಅಯ್ಯ, ಕಷ್ಟದ ಜೀವನ. ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ವೈಭವದ ಜೀವನ ಮಾಡಿದವರು ನಾವು. ನೀವು ಸ್ವರ್ಗ ಪಡಿಬೇಕೆಂಬ ಉದ್ದೇಶದಿಂದ ಸುರಪನನ್ನು ಓಡಿಸಬೇಕು. ಓಡಿಸಿ ಸ್ವರ್ಗವನ್ನು ಏರಿದೆವು, ಸುರಪನನ್ನು ಓಡಿಸಿದೆವು. ಶಾಶ್ವತವಾದ ಸ್ವರ್ಗದ ಅಧಿಕಾರ ನಮಗೆ ಸಿಗ್ಲಿಲ್ಲ. ಸುರಪ್ಪನನ್ನು ಓಡಿಸಿದ್ದೀರಿ, ಸ್ವರ್ಗದ ಅಧಿಕಾರ ಸಿಗಲಿಲ್ಲ. ಎಂತದು ನಿಮ್ಮದು? ಅರೆಕ್ಷಣಕ್ಕೆ ಉಂಟು. ಯಾವುದುಂಟು? ಅರೆಕ್ಷಣ ಮಾತ್ರ. ಯಾವುದು ಕ್ಷಣ? ಸುರಪ್ಪ ಸುಮ್ಮನಿರ್ಲಿಲ್ಲ. ಏನ್ ಮಾಡಿದ? ಹರಿಯಲ್ಲಿ ದೂರಿದ್ದ. ಹರಿಯಲ್ಲಿ? ಹರಿ ಬರದೆ ಚಕ್ರವನ್ನು ಕಳುಹಿಸಿಕೊಟ್ಟ. ಅವನವರು ಹರಿ ಅಂದ್ರೆ ಹರಿನಾರಾಯಣನ ಸುದ್ದಿ ತೆಗೆದ್ರೆ ಜಾಗ್ರತೆ. ಯಾಕೆ ಏರ್ತದೆ ಸಿಟ್ಟು? ನನಗೆ ಮೊದಲೇ ಏರ್ತದೆ. ಎಲ್ಲದಕ್ಕೂ ನಮ್ಮನ್ನು ನಟ ತಿರುಗಿಸಿದವನೇ. ಹೌದಾ? ಸರಿ. ಅಯ್ಯೋ ಏನು ಮಾಡಿದ? ಗಿರಿ ಗುಹೆಗಳಲ್ಲಿ ಕಷ್ಟದ ಜೀವನವನ್ನು ಮಾಡಿದ್ದೇವೆ. ಚಕ್ರವನ್ನು ಕಳುಹಿಸಿಕೊಟ್ಟಲ್ಲ. ಚಕ್ರ ಬಂತ? ಅದರ ಚಕ್ರ ತಿರುಗುತ್ತಾ ಹೇಗೆ ಬಂತು? ಹೇಗೆ ಹೇಗೆ? ಹೌದಾ? ಇದು ಎಲ್ಲೂ ನನಗೆ ಮೊದಲು ಕೇಳಿದ ಹಾಗುಂಟು. ಸರಿ, ಅಲ್ಲ ಬಂದದ್ದು ಹಾಗೆ. ಹೌದಾ? ನಾವೆಲ್ಲ ಓಡಿದೆವು. ಅಟ್ಟಿಸಿಕೊಂಡು ಬಂದಂತಹ ಚಕ್ರ ನಮ್ಮೆಲ್ಲರ ಅಂಗಾಂಗವನ್ನು ಕತ್ತರಿಸಿಕೊಂಡು ಹೋಯಿತು. ಶಂಕದುರ್ಗರ ಹರಿಯ ಚಕ್ರಾಘಾತಕ್ಕೆ ಸಿಲುಕಿದಂತಹ ನೀವೆಲ್ಲ ನಿಮ್ಮ ಅಂಗಾಂಗಗಳನ್ನು ಕಳೆದುಕೊಂಡು ಇದುವರೆಗೆ ಎಲ್ಲಿ ಮನೆ ಮಾಡಿತು? ಗಿರಿ ಗುಹೆ ಕಂದರಗಳಲ್ಲಿ ಕಂದಮೂಲಗಳನ್ನು ತಿಂದು ಬದುಕಿದೆವಯ್ಯ. ನಿಮ್ಮ ಶರೀರ ನೋಡಿ ಇವನ ಅವಸ್ಥೆ. ಹೌದೌದು, ತಿನ್ನಲೇ ಇಲ್ಲ ಅವನು. ಸರಿ ಸರಿ. ಅಯ್ಯ ಕಾಡಲ್ಲ ಇವತ್ತ ಸಂದರ್ಭದಲ್ಲಿ ಹೊಸ ಒಂದು ವಿಚಾರ. ಯಾವುದು? ಶೋಣಿತಾಪುರದಲ್ಲಿ ಮಾಲಿನಿ ಸಂಜಾತ ಮಹಿಷ ದಾನವ ಬಲಾಢ್ಯರಾಗಿ ಬೆರೆಯುತ್ತಾ ಇದ್ದ. ಮಾತ್ರ ಅಲ್ಲ, ಅವನೇ ನಾನು. ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದಿದ್ದಾನೆ. ನಮ್ಮ ಕಷ್ಟವನ್ನು ಅವನಲ್ಲಿ ಹೇಳಿಕೊಂಡ್ರೆ ಸರಿಯಾದ ದಾರಿ ತೋರಿಸಿ ನಮ್ಮ ಉದ್ದೇಶ. ನಿಮ್ಮ ಕಷ್ಟ ನನಗೆ ಅರ್ಥವಾಯಿತು. ಇನ್ನೇನು? ಅಯ್ಯ ನಮಗೆ ಮಾತ್ರ ಅನ್ಯಾಯ ಆದದಲ್ಲ, ಮತ್ತೆ ನಿನಗೂ ಅನ್ಯಾಯ. ಸುರಪ್ಪನಿಂದ ಹೇಗೆ? ನಿನ್ನ ತಂದೆಯನ್ನು ಕೊಂದವ ಸುರಪ್ಪ. ನಿಮ್ಮೆಲ್ಲ ನುಡಿಯನ್ನು ಚೆನ್ನಾಗಿ ಆಲಿಸಿದೆ. ನಿಮಗೆ ಕಷ್ಟವನ್ನು ಕೊಟ್ಟಂತಹ ದೇವ ವೃಂದಾಕರನ್ನು ಸಮರದಲ್ಲಿ ಸಾಧನೆ ಸುಖವನ್ನು ಉಳಿಸ್ತೇನೆ. Thank you.
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಸರ್ವಾಧಿಕಾರಿ ಯಾರೆಂದು ಹಾಗೆ ತಿಳಿದುಕೊಂಡಿದ್ದಾರೆ. ಪುರಂದರ ನಾಮಕ ಎಂದು ಹೇಳಿದ್ದೇವೆ. ಬಂದಂತ ಕಾರ್ಯ ಅವರು ದಾಳಿಯನ್ನು ಎಸಗುವಾಗ ನಾವು ಕೈಕಟ್ಟಿಕೊಳ್ಳುವುದು ಸಂಬಂಧವಲ್ಲ. ಹಾಗಾಗಿ ಸೇನೆಯನ್ನು ಸಿದ್ಧಪಡಿಸಿ ಮುಂದಾಳತ್ವದಲ್ಲಿ ನಾನೇ ಹೇಳ್ತೇನೆ. Thank you.
ವೈಮಾನಿಕರಂದ್ರೆ ನೀವ? ಹೌದು. ಅಬ್ಬಬ್ಬಬ್ಬ, ಏನು ಎಲ್ಲರೂ ಸೋತು ಓಡಿ ಹೋದ್ರು ಕೂಡ ಐರಾವತದಲ್ಲಿ ಕುಳಿತು ವಜ್ರಾಯುಧವನ್ನು ಜಲಪಿಸುತ್ತ ಮುಂದೆ ಬಂದವ ಸುರಪ ಅಂದ್ರೆ ನೀನು. ಹೌದು. ಪ್ರಶ್ನೆ ಅಲ್ಲ, ಉತ್ತರವೇ ಕೇಳ್ತಾ ಇದ್ದೇನೆ. ಹೌದು. ಏನು ಏನು ನಿನ್ನ ಜೊತೆಯಲ್ಲಿ ಬಂದವರೆಲ್ಲ ಓಡಿ ಹೋದ್ರು, ನೀನು ಮುಂದುವರಿಯುತ್ತಾ ಇದೆಯಲ್ಲ. ನಿನ್ನ ಮುಂದೆ ನಿಂತವ ಸಾಮಾನ್ಯನಲ್ಲ. ಏನು ಮಹಾ? ನಾನೇ ಮಾಲಿನಿಯ ಜಾತ ಮಹಿಷಾಸುರನೆಂಬುದಾಗಿ ನಾಮಧೇಯ. ನನ್ನ ತಂದೆಯನ್ನು ಯಕ್ಷರ ಮುಖೇನ ಮೋಸದಿಂದ ಕೊಳಿಸಿದವ ನೀನಂತೆ. ಹೌದು. ಶಂಕದುರ್ಗರ ಅಂಗಾಂಗ ಕಳೆದುಕೊಳ್ಳುವುದಕ್ಕೆ ನೀನೇ ಕಾರಣನಂತೆ. ಅದಲ್ಲ, ಸ್ವರ್ಗವನ್ನು ಏರಿ ವಿಜೃಂಭಿಸುವಂತಹ ನೀನು ಈ ಪೀಠವನ್ನು ಬಿಟ್ಟುಗಳು.
ಹೇಗೆ? ನಾಕವನ್ನು ಬಯಸಿದ್ದೆ ಅವನ ಆಲೋಚನೆ ಇದೆಯಲ್ಲ, ಹಾ. ಅದೇ ಅಧರ್ಮ ಎನ್ನುವ ಹಾಗೆ ನಾನು ಆಡಿದ್ದು. ಈಗ ಸ್ವರ್ಗವನ್ನು ಯಾಕೆ ಬಯಸಬಾರದು? ಸ್ವರ್ಗವನ್ನು ಬಯಸಿದ್ದು ನಾವು ಪಡೆದದ್ದು ಹೇಗೆ ಎನ್ನುವುದನ್ನು ಮೊದಲು ತಿಳಿದು ಹೇಗೆ? ಶತಧ್ವರಗಳನ್ನು ಮಾಡುವುದರ ಮೂಲಕವಾಗಿ ಆ ಮೂರು ಮೂರ್ತಿಗಳ ಕೃಪೆಗೆ ಮೆಚ್ಚುಗೆಯನ್ನು ಪಡೆದುಕೊಂಡವರು ನಾನಾಗಿದ್ದೇನೆ. ಓಹೋ. ಅವರು ಮೆಚ್ಚಿಕೊಟ್ಟಂತಹ ನಾಗದ ಪದವಿ ಇದು. ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವವನು ನಾನಲ್ಲ. ಮುಂದೆ ಬಂದರೆ ಮನುಷ್ಯನಿಂದ ಕೊಡಬಂದಿದ್ದರು. ನಿನಗೆ ಕಷ್ಟದಲ್ಲಿ ಪಡೆಯಬೇಕಾಯಿತು, ನಾನು ಸುಲಭದಲ್ಲೇ ಪಡೆಯುತ್ತೇನೆ ಅನ್ನುವುದಕ್ಕಾಗಿ ಬ್ರಹ್ಮನ ವರ ಪಡೆದು ಬಂದಿದ್ದೇನೆ. ಹೌದಾ? ನಾವು ಯಾವಾಗಲೂ ಕಾಠಿಣ್ಯ ಮಾರ್ಗವನ್ನು ಅನುಸರಿಸುವುದು, ನಮಗೆ ಕಾರುಣ್ಯ ಇಲ್ಲ. ನಿನ್ನ ತಲೆ ಹೊಡೆಯುವಾಗ ಯಾರು ಜಯವಾಗಲಿ ಜಯವಾಗಲಿ ಜಯವಾಗಲಿ, ಮೂರು ಲೋಕದ ಒಡೆಯನಿಗೆ, ಜಯವಾಗಲಿ, ಮಹಿಷದಾನವನಿಗೆ, ಜಯವಾಗಲಿ, ಮಾಲಿನಿ ಸಂಜಾತನಿಗೆ ಜಯವಾಗಲಿ. ಜಯವಾಗಲಿ, ಶುಭವಾಗಲಿ. ಶಂಕದುರ್ಗರೇ, ಅಯ್ಯ, ಇಂದಿನ ದಿವಸ ವಾಸವ ಮುಖ್ಯರನ್ನು ಸದೆಬಡಿದು ಸ್ವರ್ಗದ ಇವತ್ತು ನಾವು ಎತ್ತರದಲ್ಲಿದ್ದೇವೆ. ಪೀಠವನ್ನೊಡರಿದ್ದೇವೆ. ಅದೇ ಸ್ವರ್ಗದ ಎತ್ತರದ ಪೀಠ. ಎತ್ತರದ ಪೀಠ. ಸ್ವರ್ಗ, ಮರ್ತ್ಯ, ಪಾತಾಳ ಅನ್ನುವಂತಹ ಮೂರು ಲೋಕದ ಅಧಿಕಾರಿ, ಮಹಿಷಾಸುರ, ಅರ್ಪಣ ತರ್ಪಣ, ಮಹಿಷಾರ್ಪಣ ಎಲ್ಲವೂ ನನ್ನದಾದ ಬಳಿಕ ನಾನು ಹೇಳಿದ ಹಾಗೆ ಕೇಳಬೇಕು. ಸರಿ. ಅದ್ಯಾರು? ಇಬ್ಬರು ಎದ್ದು ಹೋದ್ರು. ಎಷ್ಟು ಜನ ಇದ್ರು ಹಾಗಾದ್ರೆ? ತುಂಬಾ ಜನ ಇದ್ರು, ಅದರ ಎಡೆಯಲ್ಲಿ ಇಬ್ರು ಎದ್ದು ಹೋದ್ರು. ಇಬ್ಬರು ಮಾತ್ರ? ಸೂರ್ಯ ಚಂದ್ರರು. ಯಾಕೆ ಅವರು ಹೋದದ್ದು? ಸ್ವಲ್ಪ ಹೆಚ್ಚಾಯ್ತಾ? ಕರೆದು ಹೇಳು. ಸುಮ್ಮನೆ ಎದ್ದು ಹೋಗೋ ಹಾಗಿಲ್ಲ. ಮಹಿಷಾಸುರನ ಆಡಳಿತದಲ್ಲಿ ಇನ್ನು ಮುಂದೆ ಎಲ್ಲಿಯಾದ್ರೂ ಸಂಚರಿಸಬೇಕಾದ್ರೆ ನನ್ನ ಆಜ್ಞೆಯನ್ನು ಮೀರಿ ಎಲ್ಲಿಯಾದ್ರೂ ಸಂಚರಿಸಿದ್ದು ತಿಳಿದು ಬಂದ್ರೆ ಅವರೆಲ್ಲರಿಗೂ ಕಠಿಣ ಸಾಧ್ಯ. ಈಗ ನಮಗೆ ಬೇಕಾದದ್ದು ಶಾಂತಿ. ಪಡೆಯೋಣ. ನಡೆಯುವ ಸರಿ. ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಕರ್ತರಾದ ಬಡಗಯಕ್ಕಾರು ಶ್ರೀ ಚಾಮುಂಡೇಶ್ವರ ಪ್ರಸಾದ್ ಮನೆಯ ರಮೇಶ್ ಶೆಟ್ಟಿ ಹಾಗೂ ಅವರ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಬೈಗಂಪಡಿ ಸಮೀಪದ ಕುಡುಂಬೂರಿ ಎಂಬಲ್ಲಿ ಶ್ರೀದೇವಿ ಲಲಿತೋಪಾಖ್ಯಾನ ಎನ್ನುವಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ನಾಡಿದ್ದು 19ನೇ ತಾರೀಕಿನಂದು ಮೇಲಕ್ಕಾರು 10 ಸಂವತ್ಸರ ಬಾಪ್ತು 51ನೇ ವರ್ಷದ ಸೇವೆಯಾಟವಾಗಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಕಥಾನಕ ಅಲ್ಲದೆ ನಾಡಿದ್ದು ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಮೀನಾಕ್ಷಿ ಕಲ್ಯಾಣ ಹಾಗೂ ದಮಯಂತಿ ಪುನರ್ಸ್ವಯಂವರ ಎನ್ನುವಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಕುಮತಿ ಮಾಹಿಷನು ಬದಲು ಜಾನು ನಡೆ ತಂದು ಅಮಿತ ಕಂಡವ ನೀವ ನಮ ಬಣ್ಣಿಪುದೆಂದು ಕಮಲ ಸಂಭವ ವಾಣಿ ಲೋಲ. ಶುಭವಾಗಲಿ. ಎದ್ದೇಳಿ. ನಿಮ್ಮ ನೋಡುವಾಗ ಆಶ್ಚರ್ಯವಾಗುತ್ತಾ ಇದೆ. ದೇವತೆಗಳನ್ನು ಒಡಗೂಡಿಕೊಂಡು ದೇವೇಂದ್ರ ನೀನೇ
ಮುಂದಾಗಿ ಬಂದೆ. ಹೌದು. ಏನು ಕಾರಣ? ನಮ್ಮ ಕಷ್ಟವನ್ನು ಏನು ಅಂತ ಹೇಳಲಿ ತಂದೆ. ನೀವೇ ಹೊರ ಕೊಟ್ಟಂತಹ ಮಹಿಷನೆಂಬ ದಾನವ ನಾಗವನ್ನಡರಿ ಸುರಭ ಮುಖ್ಯರನ್ನು ಸುರದಲ್ಲಿ ಬಡಿದೋಡಿಸಿದ್ದಾನೆ ತಂದೆ. ಏನು ಮಾಡಬೇಕೆನ್ನುವ ಹಾಗೆ ತೋಚದೆ ನಿಮ್ಮಲ್ಲಿಗೆ ಬಂದಿದ್ದೇವೆ. ನೀವೇ ಮಾಧವನಲ್ಲಿಗೆ ಹೋಗುವ ಅದುದನ ಮಧುಸೂದನ ನಡೆಯಲಿ ಕೇಳಲಿ ನಾವು ಭಿನ್ನಯಿಸುವ. ದೇವೇಂದ್ರ ಮಹಿಷನ ಭಕ್ತಿಗೆ ಒಲಿದು ವರವನ್ನು ನಿಂತದ್ದು ನಿಜ. ಆದ್ರೆ ಕೊಟ್ಟಂತಹ ವರವನ್ನು ಹಿಂಪಡೆದುಕೊಳ್ಳುವುದಕ್ಕೆ ನನಗೆ ಅಸಾಧ್ಯವಾದ. ನಮ್ಮ ಕಷ್ಟಕ್ಕೆ ಪರಿಹಾರ ದಾರಿಯೊಂದನ್ನು ತೋರಿಸ್ತೇನೆ. ಮಾಧವನಲ್ಲಿಗೆ ಹೋಗು. ಮುರಾದ ನಡೆ ತರಲು ಚರಣಕ್ಕೆ ವಂದಿಸಿ ಹರಿಹರ ಅರನ್ನಾಗಿ ದುರುಳನ ಹದೋಳು. ಭಾವಯ್ಯ ನಮಸ್ಕಾರ. ನಮಸ್ಕಾರ. ಎತ್ತ ಕಡೆ ಗಮನ. ನಿಮ್ಮನ್ನೇ ಅರಸುತ್ತ ವೈಕುಂಠದೆಡೆಗೆ ಹೊರಟು ಬಂದವ ನಾನು ಇನ್ನೊಂದರಸುತ್ತ ಕೈಲಾಸದತ್ತ ಮುಖ ಮಾಡಿದವ. ಓಹೋ. ದುರುಳ ಮಹಿಷನಟ್ಟುಳಿಯಿಂದ 3 ಲೋಕಗಳು ಗಡುಗುಟ್ಟಿ ನಡಗುತ್ತಾ ಇವೆ. ನಿಜ. ಆತನ ವಧೆಯಾಗಬೇಕು. ಆ? ಅದಕ್ಕಾಗಿ ಪರಾಮರ್ಶಿಸಬೇಕಿದೆ. ಬಂದು ಒಂದಾದದ್ದು ತುಹಿನಾದ್ರಿ ಕಾಣುತ್ತಿರುವಂತಹ ಚಂದ್ರಕಾಂತ ಕುಳಿತವರ ಚಂದ್ರಕಾಂತಾಗಿ ಕಳನ ಬದಿಸುವ ಹದನ ಯೋಚಿಸುತ್ತಲಿರಲಿದ್ದ ನಡಿದ ಭವ ಸುರನ ನೊಡಗೊಂಡು ನಡೆ ತಂದು ವೈಕುಂಠನೂ ಕಾಣದಿರಲು ನೋಡಿದೆಯ ವೈಕುಂಠದಲ್ಲಿ ನಾರಾಯಣ ಇಲ್ಲ. ಬಳಿಕ ಕೈಲಾಸ ಕೈ ತರಲಾಗ ನಿಳಯದಳು ವಿಶ್ವನಾಥನಿಲ್ಲದಿರೆ. ಕೈಲಾಸಕ್ಕೆ ಬಂದ್ರೆ ಕೈಲಾಸದಲ್ಲಿ ವಿಶ್ವನಾಥನಿಲ್ವಲ್ಲ. ಕಳವಳಿದ ಬಳಿಕವರು ತಿಳಿದ ಶರೀರ ನುಡಿ ಕೇಳಿದಿರಾ? ತುಹಿನಾದ್ರಿಯಲಿ ಹರಿಹರ ಅದಿಗಳಿರ್ಬ ಹದನ. ದೇವೇಂದ್ರ ಅಶರೀರವಾಣಿಯನ್ನು ಕೇಳಿದ್ರಲ್ಲ. ಹರಿಹರರು ತುಹಿನಗಿರಿಯಲ್ಲಿ ಒಂದಾಗಿ ಯೋಚನೆ ಮಾಡ್ತಾ ಇದ್ದಾರಂತೆ. ಅವರ ಬಳಿಗೆ ಹೋಗು. ಹರಿಹರ ಪದಕಲಾಗಿ ಸಜ್ಜಲರು ದುರ್ಲಭವಾಗಿ ಶಾಸುಗನು ಪಟಳದಿ ಹಾರಿಸುತ್ತಿಹೆವೆಂಬ ನೀವೇ ಬರುವುದನು. ಹರಿಹರರ ಪಾದದ್ವಯಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಹೇಳಿರಿ.
ಪಾವನ ಚರಿದೆ ನೀನೇ ಕಾವುದು ಕರುಣಾದಿ ನಮ್ಮನು ಮಾತೆ ಭಾವ ಶುದ್ಧದಿ ನಿನ್ನ ಪದವ ನಾವು ಮರೆಗೊಂಬೆವು ಕರುಣಿತ ಭಯವ ದೇವಿ ಹೇ ಪಾವನ ಕವಿತೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಜಯ ಜಯ ತಾಳಿ ಧೈರ್ಯವ ಸುರಭ ಎರುವುದು. ಬೇಡ ಬಾಳದೆ ಬಂದ ಕಟ್ಟವ ಕೇಳಿಗೊಂಬೆ. ನಾರಾಯಣ ಜನನಿ ಬ್ರಹ್ಮ ಅಮ್ಮ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ ಎದ್ದೇಳಿರಿ ಸಧೈರ್ಯವನ್ನು ತಾಳಿ ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಲಾದಂತ ನನ್ನನ್ನು ನೀವೆಲ್ಲವರು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತೆ ಲಾಲಿಸು ಕೂಡ ಮಹಿಷ ವಿನೋದನಿ ಪ್ರಿಯ ವರದಾನಿ ಅಮ್ಮ ನಾರಾಯಣ ಅವಳೆಯನ್ನು ಏನೆಂದು ವಿಸ್ತರಿಸಲಿ ತಾಯೇ. ದಿತಿಜಾತಿಯಾದಂತಹ ಮಾಲಿನಿ ಕುಮಾರಕ ಮಹಿಷಾಖ್ಯನೆಂಬ ಕೂಡ ಕಾಂತಾರವನ್ನು ಸೇರಿದ ನಮ್ಮವನಾದಂತಹ ವಿಧಾತನನ್ನು ಬಹುವಿಧ ಭಕ್ತಿಗಳಿಂದ ಅರ್ಚಿಸಿ ವೆಚ್ಚಿಸಿದ ವರಗಳಿಂದ ಫಲಾನ್ವಿತನಾಗಿ ಉಬ್ಬಿ ಕೊಬ್ಬಿ ಮೂರು ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿದ್ದಾನೆ. ಸುರವ್ರಾಜವನ್ನು ಕಂಗೆಡಿಸಿದ್ದಾನೆ. ಯಜ್ಞಯಾಗಾದಿಗಳನ್ನು ಹಾಳುಗೆಡಹಿದ್ದಾನೆ. ಮೂರು ಲೋಕಗಳಲ್ಲೂ ಸಜ್ಜನರಿಗೆ ಬದುಕುವುದು ಸಾಧ್ಯವಾಗಿದೆ. ಪಂಚಮಹಾಪಾತಕಗಳನ್ನು ಕೈಯುತ್ತಿದ್ದಾನೆ. ವರಗಳಿಂದಾಗಿ ಮೂರು ಮೂರ್ತಿಗಳಾದಂತಹ ನಮ್ಮಿಂದಲೂ ವಾದಿಸಲ ಸದಳನಿದ್ದಾನೆ. ನೀನೇ ಮಕ್ಕಳೇ,
ದುರ್ಗಾದಿ ಕೂಡ ಪಡೆಯ ಇದೆಯಮ್ಮ. ಮಕ್ಕಳೇ, ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಭಯಸ್ಥರಾಗಿರಿ. ಸಕಲರು ಮಣಿಯಲನ್ನಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಹರಬ್ರಹ್ಮಾದಿ ಸುರಪ ಮುಖ್ಯರೇ, ನಮ್ಮ ಪ್ರಾರ್ಥನೆಯನ್ನಾಲಿಸಿದಂತಹ ಜಗಜ್ಜನನಿ ಅಷ್ಟಭುಜವಂತು ನಮ್ಮೆದುರು ಮೈದೋರಿದವಳಿದ್ದಾಳೆ. ಅವಳು ಪ್ರತ್ಯಕ್ಷವಾಗಿ ಆಡಿದ ವಾಣಿಯಿಂದ ನಾವೆಲ್ಲರೂ ಸಂತೋಷ ಮಾನಸರಿದ್ದೇವೆ, ಸಧೈರ್ಯವನ್ನು ಹೊಂದಿದವರಿದ್ದೇವೆ. ಯುದ್ಧಕ್ಕೆ ಇನ್ನವಳು ಸಿದ್ಧಳಾಗುತ್ತಿದ್ದಾಳೆ. ನಿರಾಭರಣೆಯಾಗಿರುವ ಆಕೆಯನ್ನು ಸರ್ವಾಲಂಕಾರ ಭೂಷಿತಳನ್ನಾಗಿ ಕಳುಹಿಸುವುದು ನಮ್ಮೆಲ್ಲರ ಮನದಿಚ್ಛೆ. ಅದಕ್ಕನುಗುಣವಾಗಿಯೇ ನಮ್ಮವನಾದಂತಹ ವಿಶ್ವಕರ್ಮನು ಘನತರದ ಸ್ವರ್ಣಾಭರಣಗಳನ್ನು, ಉನ್ನತವಾದಂತಹ ವಸ್ತ್ರಗಳನ್ನು ತಂದು ಜಗಜ್ಜನೆಯನ್ನಯ ಪದ ಕಮಲಗಳಲ್ಲಿರಿಸಿದ್ದಾನೆ. ಸುರ ಸ್ತ್ರೀಯರು ಆಕೆಯನ್ನು ಅಲಂಕರಿಸುತ್ತಿದ್ದಾರೆ. ಇಷ್ಟು ಸಾಕೆ, ನಮ್ಮ ಸೇವೆಯೂ ಬೇಡವೇ? ದುಷ್ಟ ನಿಗ್ರಹಕ್ಕಾಗಿ ಇದೆ ಸುದರ್ಶನ. ಕನಕ ಗರ್ಭನು ಬ್ರಹ್ಮದಂಡವಾಗಿದ್ದು ಅದಕ್ಕೆ ಶಕ್ತಿ ಆಯುಧಗಳು ಮಣಿದು ಮಾತೆಯ ಪದದೊಳಿದಿಸುತ್ತ ನುಡಿಸಿದರು ಬಯಲಿ ಸರ್ವಾಯುಧಗಳನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿರುವಂತಹ ಜಗಜ್ಜನನಿ ಯುದ್ಧಕ್ಕೆ ಸರ್ವ ಸನ್ನದ್ಧಳಾಗಿದ್ದಾಳೆ. ಹಾಗೆಂದು ಆಕೆಯನ್ನು ಬರಿಗಾಲಲ್ಲಿ ಕಳುಹಿಸಿಕೊಡುವುದೇ ತರವಲ್ಲ. ಅದಕ್ಕಾಗಿ ನಮ್ಮವನಾದಂತಹ ಪರ್ವತರಾಜನದ ಸಿಂಹವಾಗಿ ಬರುತ್ತಿದ್ದಾನೆ. ಹೀಗೆ ಮಾಡಪ್ಪ.
ಆಕೆ ನಾರಿ ನನ್ನಲ್ಲಿ ಸಂಗ್ರಹವನ್ನು ಮಾಡುವುದಕ್ಕಾಗಿ ಈ ಕಡೆಗೆ ಬರ್ತಾ ಇದ್ದಾಳಂತೆ. ಆಯುಧವನ್ನು ಧರಿಸಿದ್ದೇನೆ, ರಥವನ್ನು ಏರಿದ್ದೇನೆ, ನಡೆಯುತ್ತೇನೆ ಆ ಕಡೆ. ನನ್ನ ಮುಂದೆ ದುರಕ್ಷೆ ನಿಂತೆಯೋ ನಾನೇ ಕಳುಹಿ ಕೊಟ್ಟಂತಹ ಶಂಕದುರ್ಗರನ್ನು ಯಾಕೆ ಇಲ್ಲಿಗೆ ಬಂದೆ? ನಿನಗೂ ನನಗೆ ಏನು ದ್ವೇಷ? ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಜ್ಞಾಪಕದಲ್ಲಿರಲಿ. ನಿನ್ನ ವಿಚಾರವಾಗಿ ಅರಿತೇ ಬಂದವಳು. ಯಾರು ಹೇಳಿದ್ದು? ವಿಧಿಯಿಂದ ವರವನ್ನು ಪಡೆದೆಯೋ? ಮೂರು ಲೋಕನು ಸ್ವಾಧೀನಪಡಿಸಿದೆಯೋ? ದುಷ್ಟ ಸಜ್ಜನನ್ನು ಬರೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನ ಬೇಕಾಗಿ ಬ್ರಹ್ಮಾಂಡ ನಾಯಕದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೇನೆ, ಸುಖ ಸಂಪದವನ್ನು ದೇವತೆಗಳಿಗೊಪ್ಪಿ ಶರಣಾಗು.
ಸಾಧ್ಯವೇ ಇಲ್ಲ. ಅನುಗ್ರಹ. ದೇವತೆಗಳು ಎಲ್ಲೋ ಓಡಿ ಹೋಗಿದ್ದಾರೆ. 3 ಮೂರ್ತಿಗಳು ಮರೆಯಾಗಿದ್ದಾರೆ. ಅಂಥದರಲ್ಲಿ ಸುರರನ್ನು ಪಡೆಯುವುದು ಬಿಡು. ಅವರ ಪೊರೆಯನ್ನು ಕಳಚಿದಂತಹ ಮಹಿಷರಲ್ಲಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಕೈಯಲ್ಲಿ ಕಾಣುವಂತ ರಾಣಿಯನ್ನು ಗಾಡಿಗೆ ಕಳಿಸಿ. ಶಕ್ತಿ ಅಯ್ಯೋ ನಿಜ ಅಷ್ಟಭುಜ
ಪಟಳ ಮುಂದೆ ಒದಗಿದರೆ ನೀನನ್ನು ಬರುದ ತುಹಿನಾದ್ರಿಯೋಳ್ ಧ್ಯಾನಿಸಲು ಮೈದು ಕರುಣಿದು ನಗುತ್ತವನೆ ಮಗೆ ಮರುಗದಿರುವುದಿರ ಮಾವ ಹೆದರದಿರು ಧೈರ್ಯಸ್ಥನಾಗಯ್ಯ. ಮಹಿಷ ಮತ್ತು ಆತನ ಅನುಚರರಾದ ಕೆಟ್ಟ ರಕ್ಕಸರೆಲ್ಲ ಒಂದು ವೇಳೆ ನನ್ನ ಭೀಕರ ಸ್ವರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟನ ಜೊತೆಲಿ ಹೋರಾಟ ನಡೆಸಿದ ಆಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. 9 ದಿನಗಳ ನವರಾತ್ರಿ ಎಂಬುದಾಗಿ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿನ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಜೀವ ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಏನಯ್ಯ ಮುಂದಕ್ಕೆ ದುಷ್ಟರಿಂದ ಕಷ್ಟ ಬಂದ್ರೆ ಏನು ಮಾಡಬೇಕು? ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿದ್ದು ಹಿನಗಿರಿಯನ್ನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತೆ ಎಂದಾದರೆ ನೇರವಾಗಿ ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನ ಪ್ರಸನ್ನೀಕರಿಸು. ಒಲಿದು ನಿಮ್ಮ ಒದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಶೋಣಿತಾಪುರಕ್ಕೆ ಯಾರತ್ತ ಕೇಳಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ಕಾರಣಗಳು ಅನೇಕ ವಿಧಾನಿಸಬೇಕು. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವೇ ಇರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ನಿಶುಂಭ ಹೌದಣ್ಣ. ಬಾಳಿಯಲ್ಲಿ ಗುರುಗಳಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅರ್ಜುನ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ಹೌದಣ್ಣ. ಆದರೆ ನಾವುಗಳು ಮಾಡಿದಂತ ಆದರೆ ಯಾರು ಹೇಳುತ್ತಾರೆ
ನಿನ್ನೆದುರು ಕಾಳುಗಳು ಕೊಡೋದಕ್ಕಾಗಿ ಮತ್ತು ಸಾಮಾನ್ಯದವರಲ್ಲ ಸೋಲಿತಾಪುರದ ಅಧಿಕಾರಿ ಸುಂಬದಾನವ ಬ್ರಹ್ಮನ ವರದಿಂದ ಬಂದಿದ್ದೇನೆ. ನಾಲ್ಕು ಲೋಕದ ಅಧಿಕಾರ ಕೊಡಬೇಕು. ನಿನ್ನಂತವರು ಹುಳುಕಾರರು ಇಲ್ಲಿಂದ ಅದೆಷ್ಟೋ ಬಂದು ಹೋಗಿದ್ದಾರೆ. ಮೂರು ಮೂರ್ತಿಗಳ ದಯೆಯಿಂದ ಅವರನ್ನೆಲ್ಲ ಗತ್ತಿಗೆಯನ್ನು ಕಾಪಾಡಿಕೊಂಡವರು ನಾನಾಗಿದ್ದೇನೆ. ನೀನು ಮುಂದೆ ಬಂದೆಯೋ ಮನಸ್ಸಿಗೆ ಆನಂದವಾಯಿತು. ಅನುಜೋತ್ ನಮ್ಮಲ್ಲಿ ಕಾಲನ್ನು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ಸೋತು ಮಾಡಿದ್ದಾರಣ್ಣ. ಎಲ್ಲರೂ ಕೂಡ ಸೋತು ಓಡಿದ್ದಾರೆ. ಸೋತು ಓಡಿದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಇಂದ್ರ ಮಹಾವಂಚಕ. ಸರಿ ಸರಿ. ಯಾವ ಸಂದರ್ಭದಲ್ಲೂ ಕೂಡ ಏನೋ ಮಾಡಿ ಅದಕ್ಕಾಗಿ ನಮ್ಮವರನ್ನೇ ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲ ಇರಲಿ, ಅವರನ್ನು ತಾರ ನನ್ನ ಕಾಲ ಬಳಿಕ ತಂದೊಪ್ಪಿಸಿ ಎಂಬುದು ಅಣ್ಣ 14 ಲೋಕದ ಅಧಿಕಾರಿ ಶುಂಭ. ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡಬೇಕು. ಅನುಜೋತ್ ಯುದ್ಧ ಮಾಡಿದ ಆಯಾಸ ಉಂಟು ನೋಡು. ವಿಶ್ರಾಂತಿ ಅಗತ್ಯ ಅಗತ್ಯ
ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಶಾರೋಜ ಮುಖಿ ಅನುಪಮದ ನಂದೆಯು ದಿವರಾಜನ ಅಮಿದ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ ಲಕ್ಷ ಲಕ್ಷ ಮಹಾದೇವಿ ದುರ್ಗೆ ದುರ್ಗದಿನಾಶಿನಿ ಮಾಂ ಭಕ್ತಂ ಮನುರಕ್ತಂ ಚ ಶತ್ರುಗ್ರಸ್ತಂ ಕೃಪಾಮಯಿ ಉದಿಯಾತಕ್ಕೆ ಶೋಕದಲ್ಲಿ ಶುರ ಪದವಿಗೆ ದರ ಕಂಡ ಒದಗಿತು ಇದರ ಬೇಡನಲೆಂದ ದೈತ್ಯದಿನ ನನಯ ಸುರಪಾಲ ಏಳಯ್ಯ ಎದ್ದೇಳು ಕೈಲಾಸ್ತನಾಗು ಈ ಪೂರದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟವಳು ಆದರೆ ಕಂದಿದಾನನ ಕುಂದಿದ ಸ್ವರ ಕಷ್ಟ ಬಂದಿದೆ ಎಂಬುದು ಸ್ಪಷ್ಟ ಬಂದ ಬವಣೆಯನ್ನು ಬಿತ್ತರಿಸಯ್ಯ ಭಿನ್ನವಿಸುವುದೇ ತಾಯೇ ಕರುಣಾಂಧವೇ ಜಗದಾದಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡು ಗಣ್ಣರೊಡನೆ ನಾಟವನ್ನಾಳೆ ಕಡಲಿಂದ ಬನ್ನ ಬಡುವುದಾಯ್ತು ನಿನ್ನ ಬೀಸುವುದೇನು ತಾಯೇ ಸುರಪತಿ ನಮಗೆ ಬಂದಂತಹ ಕಷ್ಟವನ್ನು ಯಾವ ರೀತಿಯಲ್ಲಿ ಹೇಳಿಕೊಳ್ಳಲಿದ್ದಾರೆ ಏನಾಯಿತಯ್ಯ ನೀನೇ ಅಂದು ಆ ಮಹಿಷದಾನವರನ್ನು ವಧಿಸಿ ನಾಗಲೋಕದ ಪದವಿಯನ್ನು ನಮ್ಮ ಪಾಲಿಗೆ ಕೊಟ್ಟೆ ಬರಿದ್ದೀರಿ ನಿಜ ಸಂತೋಷದಿಂದ ಆಳ್ವಿಕೆಯನ್ನು ನಡೆಸುತ್ತಿರುವಂತಹ ವೇಳೆಯಲ್ಲಿ ಧನುಕುಮಾರಕರಾದಂತಹ ಶುಂಭನಿಶುಂಭರೆಂಬ ದಾನವರಂತೆ ಸ್ವರ್ಗ ಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರು ತಾಯೇ ಸುರಲೋಕವನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಸುರರನ್ನೆಲ್ಲ ಯುದ್ಧದ ಮುಖೇನವಾಗಿ ಬಡಿದಟ್ಟಿದ್ದಾರೆ ತಾಯೇ ಅಷ್ಟು ಮಾತ್ರವಲ್ಲದೆ ಕಂಡಲ್ಲಿ ಶಿಕ್ಷಿಸುವಂತೆ ಆಜ್ಞೆಯನ್ನು ಮಾಡಿದ್ದಾರೆ ತಾಯೇ ಎಲ್ಲಿಗೆ ಹೋಗುವುದು ಏನು ಮಾಡುವುದೆಂದು ತೋಚದೆ ನೀನಾಡಿದ ಮಾತಿನಂತೆ ಎಂದು ಈ ರಾತ್ರಿಗೆ ಬಂದು ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ ನೀನೇ ಕಿರಿದು ಸಮಯದೇ ತರಿದು ದೈತ್ಯರ ರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಕರುಣಿಸುವುದರ ಭಯವನ್ನು ನುಡಿದಳು ಸುಮನ ಸರೊಡೆಯನೇ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು ಯೋಚಿಸಬೇಡ ಚಿಂತಿಸಬೇಡ ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟನೆಲ್ಲ ವಧಿಸಿ ನಿನ್ನ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ ಅಮ್ಮ ಅಷ್ಟರವರೆಗೆ ನಾವು ಎಲ್ಲಿರಬೇಕಮ್ಮ ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ತುಹಿನಗಿರಿ ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ ಅದೇ ಉದ್ದೇಶವನ್ನಿರಿಸಿಕೊಂಡಂತ ನಾನು ನನ್ನ ನಿಜ ವೇಷವನ್ನು ಮರೆಗೊಳಿಸಿದೆ ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ ದುಷ್ಟರ ವಧೆಗೆ ಸೂಕ್ತವಾದ ತಾಣ ಬೇಡ ಎಂಬುದಾಗಿ ಯೋಚಿಸುತ್ತಾ ಮುಂದುವರಿದು ಬಂದೇದಾದ್ರೆ ತುಹಿನಗಿರಿಯ ದಕ್ಷಿಣ ಪ್ರಾಂತ್ಯದಲ್ಲಿ ಕಾಣುತ್ತಾ ಇದೆ ಕದಂಬವರ ಮೋಹದ ಬಲೆಯೊಳಗೆ ಸಿಲುಕಿಸಿ ದುರುಳರ ವಧಿಯಾಗಬೇಕು ಅಂತಾದ್ರೆ ಕುಳಿತುಕೊಳ್ಳುವುದಕ್ಕೆ ಸೂಕ್ತವಾದ ಕ್ಷೇತ್ರ ಬೇಡವೆ ಎಲ್ಲಿ ಸಂಕಲ್ಪ ಮಾಡಿದ್ದೇ ಸರಿ ಅಂಬರದಿಂದ ಗುಂಬಿಡಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳವೂ ಹೌದು ದುಷ್ಟರ ವಧೆಗೆ ಸೂಕ್ತವಾದ ಸಮಯವೂ ಹೌದು ಆದ್ದರಿಂದ ತಾನು ಕಂದವನ್ನು ಮಾರುತ್ತಲಿಗೊಂಡಿದ್ದೇನೆ ಟಾಟ ಮಾಡದೆ ನನ್ನ ಕದಿಯಾಲೆ ಏರ್ತೇನೆ ಪೃಥ್ವಿ
ದಾಂಪತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡುಕೊಂಡವರು ನಾವು. ನಿಜ ಚಂಡಾಮುಂಡರು ಕಂಡುಗಲಿಗಳು ಒಳವೆಯಲ್ಲೇ ಕಾರಣ ಪ್ರವೇಶ, ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು, ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ, ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ ಕೊಟ್ಟನಲ್ಲ. ನಾರದ ಬಂದ ಸಂಧ್ಯದ ಬೆಸಗಿದ ಆ ಬಳಿಕ ಮಾಡಿದ ಪರಿಣಾಮ Toma!
ಪರಿಹಾರ ಒಂದೇ. ಹೇಗೆ? ಕದಂಬನ ಪ್ರವೇಶ ಇವತ್ತಿಗೆ ಮುಗಿದೀತಾ? ಎಲ್ಲರಿಗೂ ಕೊಟ್ಟಿದ್ರೆ ಆಗಿಂದು ಬೇಡ, ನೀರ್ತದೆ ಸಮಯ ನಮಗೆ ಆಗಿಂದು ಬೇಡ. ಈಗ ಅಣ್ಣ ಏನಾಯ್ತಾ ಅಣ್ಣ? ಹೇಗೆ ಪ್ರದೀಪ ಪ್ರದೀಪ ನಿನಗೆ ತಮ್ಮನ ಹೆಸರು ಬಿಟ್ಟು ಬೇರೆ ಎಲ್ಲ ಹೆಸರು ಸಂಕಟ ಏನೋ ದೇವರ ಹೆಸರು ಬರ್ತದೆ ನಿನ್ನ ಬಾಯಲ್ಲಿ. ಸಂಕಟ ಅಲ್ಲ, ಸಂಕಟ ಬರುವಾಗ ಅದೇ ಹೆಸರು ಬರಬೇಕಲ್ಲ. ದೇವರ ಹಿರಿಯವರೆಲ್ಲ ಹೇಳಿದ್ದು ನೆನಪುಂಟು. ಏನಂತ? ಸಂಕಟ ಬಂದಾಗ ದೇವರ ಸ್ಮರಣೆ ಮಾಡ್ಬೇಕು. ಅಲ್ಲ, ನಿನಗೆ ಯಾವ ಸಂಕಟ ಬಂತು ಅಂತ ಬೇಕಲ್ಲ. ನನಗೆ ಕುಣಿಯುವುದಕ್ಕ ಹಾರುವುದಕ್ಕ ಬಂದದ್ದಲ್ಲ, ಅದು ಇದ್ದದ್ದೇ ಅಲ್ವ ನಮಗೆ. ಇದು ತಿಂದದ್ದು ಹೆಚ್ಚಾಯ್ತಾ? ಸಮಸ್ಯೆ ಆಗುವುದು ಅದರಲ್ಲಿ. ಗಂಟಲವರೆಗೆ ಹೋಗಿದೆ. ಎಲ್ಲಿವರೆಗೆ? ಇಲ್ಲಿವರೆಗೆ ಬಂದ. ಬೆರಳು ಹಾಕಿದ್ರು ಪ್ರಯೋಜನ ಇಲ್ಲ, ಕೈ ಹಾಕಿದ್ರು ಪ್ರಯೋಜನ ಇಲ್ಲ. ಇಳಿಬೇಡ್ವಾ ಕೆಳಗೆ? ಅದು ಒಳಗೋಗಬೇಕಾ ಬೇಡವಾ? ಏನು ಮಾಡಿದಿ? ದೇವರ ಸ್ಮರಣೆ ಮಾಡಿದ್ದೆ ಮಾಡಿದ್ದು. ಈಗ ಹೇಗೆ ಅನುಭವ? ಎಂತದ? ಎಲ್ಲ ಒಳಗೆ ಇಳೀತಾ? ಹೌದಾ ಹೌದಾ? ಯಾತಮ್ಮ ಹೇಗೆ? ಏನು ಬೇಟೆ ಏನು ಬೇಟೆ? ಅರ್ಜರಿ ಬೇಟೆ. ಒಟ್ಟಿಗೆ ಹೋದ್ರೆ ಆಗ್ಲಿಕ್ಕಿಲ್ಲ. ಇಬ್ಬರು ಬೇರೆ ಬೇರೆ ಆಗಿ ಹೋಗಿದ್ದಾರೆ. ನಾನೊಂದು ತೀರೋ ನೀನೊಂದು ತೀರೋ.
ದೊಡ್ಡದು, ತಿನ್ನುವುದಕ್ಕೆ ಸಾಧ್ಯ ಆದಿ. ಒಂದು ಕೈಯಲ್ಲಿ ಆಗ್ಲಿಕ್ಕೆ ಮತ್ತೇನು ಮಾಡಿದಿ? ಎರಡೂ ಕೈಯಲ್ಲಿ. ಎರಡು ಕೈ ಹೀಗೆ ಹಿಡಿದು ಹಿಡ್ತೀಯಾ? ಎತ್ಲಿಕ್ಕೆ ಆಗ್ತದ? ಮತ್ತೇನು ಮಾಡಿದಿ? ಜಾರ್ತದೆ. ಜಾರ್ತದೆ. ಹೌದು. ಮತ್ತೇನು ಮಾಡಿದ್ದು? ಆಗ ಸ್ವಲ್ಪ ಕೈಯನ್ನು ಮಣ್ಣಿಗೆ ತಾಗಿಸಿದೆ. ಆಮೇಲೆ ಆ ಮಾಂಸವನ್ನು ಹಿಡಿದು ಹಿಡ್ತೀಯಾ? ಅಲ್ಲಿಗೆ ತಾಗಿಸದೆ ಬಾಯೊಳಗೆ ಹಾಕಿ ಗುಳು. ಅದ್ಯಾಕ ಹಲ್ಲಿಗೆ ತಾಗದ ಹಾಗೆ? ಅದು ಮಾಂಸಕ್ಕೆ ನೋವಾಗುದಿಲ್ಲ. ಅಲ್ಲ, ತಿನ್ನುವಾಗ ಇವನಿಗೆ ನೋವಾಗಲಿಲ್ವ? ಆದ್ರೆ ಅದಕ್ಕೆ ನೋವಾಗಬಾರ್ದು. ಹೌದಾ? ಹಾಗೆ ನುಂಗಿ. ಅದಕ್ಕೆ ಕೇವಲ ತಿಂದ್ರೆ ಸಾಕಾಗುವುದಿಲ್ಲ, ಮತ್ತೆ ಸ್ವಲ್ಪ ಆದ್ರೂ ಕುಡಿಬೇಕು. ಇಲ್ಲಿ ಸಿಗ್ತದ? ಅದಾಗ್ತದೆ ನಮಗೆ. ಅಲ್ಲ, ಇಲ್ಲಿ ಸಿಕ್ಕುವುದು ನಮಗೆ ಸಾಧ್ಯ ಅದು ನಮಗೆ ಆಗ್ತದ? ಆಗುದಿಲ್ಲ. ಸಿಕ್ಕುವುದು ಇಷ್ಟೇ ಅಲ್ವ? ಅದು ನಮಗೇನು ಬೇಕು? ನಮಗೆ ಬಿಸಿ ಬಿಸಿ ರಕ್ತ ಬೇಕು. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಈತಲ್ಲ. ಟಂಗ ಟಂಗ ಕಳಂಗ. ನೀನು ಯಾವುದನ್ನು ಕುಡಿದದ್ದ? ರಕ್ತ. ರಕ್ತ? ಹೌದು. ಅದು ಹಾಗೆ ಸ್ವರ ಬರ್ತದ? ಅದು ನೇರ ಎತ್ತಿ ಮೇಲೆ ಕುಡಿಯೋಗ. ಹೌದಾ? ಕುಳಿತಲ್ಲ ಎಲುಬು. ಆಮೇಲೆ ಉಳಿದದ್ದು ಎಲುಬು ಕುಟ್ಟು 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 ಪಟ್ಟ ಪಟ್ಟ ಚಟ್ಟ ಚಟ್ಟ. ಸ್ವರ ಅನ್ನೋದು ಹಾಗೆ. ಕೆಲವು ಪ್ರಾಣಿ ಎಲ್ಲ ದಪ್ಪ ಇರ್ತದೆ, ಸ್ವಲ್ಪ ಆ ಪ್ರಾಣಿಯ ಮೂಳೆ ಎಲ್ಲ ಗಟ್ಟಿ ತೆಳುವಿದ್ದು. ಕೆಲವು ತೆಳುವು ಪ್ರಾಣಿ ಇರ್ತದೆ, ಸಣ್ಣದ್ದು ಉಂಟ ಇಲ್ಲಿ? ಹಾಗೆ ಅದು ಸ್ವರ ಹೊರಡ್ತದೆ. ಹೌದಾ? ಆಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಬೇಕೇ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ತುಹಿನಾಗ್ರಿ. ಹೇಳುವುದ ಸಮಯದಲ್ಲಿ ಯಾವಾಗಲೂ ಕೇಳುವಾಗಲೇ ಕೇಳುದು. ನಲವಿ ನಿಂತು ಯಾಲೆಯಲಿತ ಕುಳಿತು ಕುಳಿತು ಅವರೇ ಕೂತವರು ಹೇಳಲಿಕ್ಕಾಗಲ್ಲ ಅಂತ ಕಷ್ಟಪಡ್ತಾರೆ. ಇವತ್ತು ಕುಳಿತು ದೇವಿಯು ಮಾಡುತ್ತೀಯ ಗಾಯನವನ್ನು ಅಲಿಸುತ್ತ ವಾಣಿ ಈ ಕರಿಯಲಿ
ತಮ್ಮ ಎಲ್ಲ ಬೇರೆಯ ಒಂದೇ ಅಲ್ಲ, ಎಲ್ಲ ಒಂದೇ ಅಲ್ವಾ? ಅದು ಹೀಗೆಲ್ಲ ಆಗ್ತದೆ ಕೆಲವೊಮ್ಮೆ. ಅದೇನು ಹಾಗಾದದ್ದು? ಅದ ಈಗ ನಮ್ಗೆ ಕೇಳುವಾಗೆಲ್ಲ ಆಗಾಗುದು. ಯಾಕಣ್ಣ ಹೀಗಾದದ್ದು? ಕೇಳುವಾಗಲೇ ಇಷ್ಟ ಆಗ್ತದೆ, ಇನ್ನು ನೋಡುವಾಗ ಹೇಗಾಗ? ನೋಡಿದ್ರೆ ಹೇಗೆ ಅನುಭವ? ತಮ್ಮ ಅಣ್ಣ ತುಹಿರಾತ್ರಿಯನ್ನು ಯಾರಿ ಆಮೇಲೆ ಗಾಳಿಗೆ ತನುವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ಏನಾಯ್ತಾ? ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಏನಾದ್ರು ಸ್ವರ? ಹಾಡುವಂತಹ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಯಾರಿದ್ದಾರೆ ಇಲ್ಲಿ? ಗೊತ್ತಾಯ್ತು, ಹಾಡುವವರಿದ್ದಾರ ಇಲ್ಲಿ? ಹೆಣ್ಮಕ್ಕಳು. ಹೆಣ್ಮಕ್ಳ? ಹೌದೌದು. ಸಾಧ್ಯವಾದೀತ? ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಮಕ್ಕಳಿಗೆ ಹುಟ್ಟುತ್ತಲೇ ಸೌಂದರ್ಯ ಸ್ವರ ಎರಡು ಒಟ್ಟೊಟ್ಟಿಗೆ ಕಡಿದು ಬಿಟ್ಟಿದ್ದಾರೆ. ಅಲ್ಲ, ಸ್ವರಕ್ಕಿಂತ ಹೆಚ್ಚಾಗಿ ಸೌಂದರ್ಯವನ್ನೇ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಆದ್ರೆ ಏನು ಮಾಡೋಣ? ಏನು? ಇಲ್ಲಿಯವರೆಲ್ಲ ಅಂದ್ರೆ ಭೂಲೋಕದಲ್ಲಿದ್ದವರೆಲ್ಲ ಮಾತನಾಡುವುದ್ರಲ್ಲೇ ಕಾಲ ಕಳೆದು. ಮತ್ತೆ ಸ್ವರ ಇರುವುದು ಅದಕ್ಕೆಲ್ವ ಹೆಂಗಸರಿಗೆ? ಅದು ಗಂಡಂದರಿಗೆ ಮಾತ್ರ ಗೊತ್ತುಂಟು, ನಮಗೆ ಗೊತ್ತಿಲ್ಲ. ನಾವು ಬ್ರಹ್ಮಚಾರಿಗಳು, ನಮಗೆ ಕೇಳಿ ಮಾತ್ರ ಅಣ್ಣ. ಹಾಗಾದ್ರೆ ಇಲ್ಲಿಯವರಲ್ಲ, ನಾನು ಕೇಳಿ ತಿಳಿದಾಗಿದ ಮೇಲೆ. ಈಗ ಮೇಲಂದ್ರೆ ಯಾವ್ದಾದ್ರು? ಸ್ವರ್ಗಕ್ಕಿಂತ ಮೇಲೆ, ಅದಕ್ಕಿಂತ ಮೇಲೆ ಸತ್ಯಲೋಕ. ಅಲ್ಲಿ ಯಾರು? ಆ ಬ್ರಹ್ಮರ ರಾಣಿ ಪಡಿವೇಣಿ ಕಲ್ಯಾಣಿ. ಓಹೋ. ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನ ದೆಡೆಗಾಗಿ ಬಂದು ಆಮೇಲೆ ಸಾಣು ಎಂತದ್ದು? ಅದೇನು ಅಲ್ಲಿಗೆ ನಿಂತದ್ದು? ಅದು ರಾಗ. ಅಲ್ಲ, ನೀನು ರಾಗವನ್ನು ಬದಲಾಯಿಸಬೇಡ. ಮೊದಲೇ ಬದಲಾಯ್ತಲ್ಲ. ಯಾರು ಹೇಳಿದ್ದು? ನೀನು ಬದಲಾಯಿಸಿದ್ಯಲ್ಲ. ಅದು ಬದಲಾಯಿಸಲಿಲ್ಲ ಇಲ್ವೋ? ವೀಣೆಯ ಪಿಡಿದಿರ್ಪ ಅದು ಇದು ಸಾನು ರಾಗದಲ್ಲಿ. ಇನ್ನೊಂದಾದ್ರೂ ಬಿಡ್ಬೋದು, ಅದು ಬಿಡ್ಲಿಕ್ಕಿಲ್ಲ. ಅದು ಬಿಡ್ಲಿಕ್ಕಿಲ್ಲ. ಸಾನು ರಾಗದಿ ಆಗ ಅದು ಆಚೆ ಸಾನು ರಾಗದಲ್ಲಿ ಹಾಡ್ತಾ ಇದ್ದಾಳೆ. ಇದು ಯಾರು? ಈ ತ್ವರಿ ಕೇಳಿಸ್ತಾ ಇರೋದು ವಾಣಿ ಅತ್ತೆ. ಅಣ್ಣ, ಎಂತ ಅಲ್ಲ, ಯಾವ ಅಂದ ಇದ್ರು ಕೂಡ ನಿನ್ನ ಆಲೋಚನೆ ತಪ್ಪು ಅಂತ ಹೇಳುವುದಿಲ್ಲ. ಮತ್ತೆ ಈಗ ಬ್ರಹ್ಮನ ಸೃಷ್ಟಿಯ ಕಾರ್ಯ ಸಾಂಗವಾಗಿ ನಡೀಬೇಕು ಅಂತ ಇದ್ರೆ ವಾಣಿಯ ಸಹಕಾರ ಅತಿ ಅಗತ್ಯ. ಹೆಂಡತಿ ಒಟ್ಟಿಗೆ ಬೇಕು. ಯಾಕೆ ಹೇಳು? ಒಂದಲ್ಲ ಎರಡಲ್ಲ, ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. ಎಷ್ಟು? 84 ಲಕ್ಷ. ಭೂಲೋಕದಲ್ಲಿದ್ದವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟದಲ್ಲಿ, ಅದು ಈಗಲೂ ಮಾಡ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಹಾಗಿರುವಾಗ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಬೇಕೇ ಬೇಕು. ಹೆಂಡತಿ ಇಲ್ಲದಿದ್ರೆ ಯಾವ ಸೃಷ್ಟಿಯೂ ಸಾಧ್ಯ ಇಲ್ಲ. ಹೆಂಡತಿ ಇಲ್ಲದಿದ್ರೆ ಗಂಡ ಮಣ್ಣಂಗ ಹಾಗಂತ ಕೇಳುವಂತಹ ಸ್ವರ ಇದು ಹೆಂಗಸರದ್ದು ಅಲ್ವಾ? ಅಲ್ಲ. ಮತ್ತೆ ಇದು ಹಾಡುವಂತಹ ಸಮರ್ಥರು ಯಾರು ಬಲ್ಲೆ? ಯಾರು? ಮತ್ತೆ ಇಷ್ಟು ಹೊತ್ತಿಗೆ ಹಾಡಬೇಕು? ಇದು ಗಂಡಸರಿಂದ ಇಲ್ವಾ? ಗಂಡಸರೆಲ್ಲ ಹಾಡುವುದಕ್ಕಾದಿತ್ತು, ಬಾರಿಸುವುದಕ್ಕಾದಿತ್ತು, ಊದುವುದಕ್ಕಾದಿತ್ತು, ಬಂದವರಿಗೆ ವ್ಯವಸ್ಥೆ ಮಾಡುವುದಕ್ಕಾದಿತ್ತು. ಹಾಡ್ಲಿಕ್ಕಿಲ್ಲ. ಅಲ್ಲ, ಈಗೀಗ ಅವರಿಗೂ ಹೊತ್ತು ಸಾಲುವುದಿಲ್ಲ. ಯಾಕೆ? ನೀವೀಗ ಹೇಳುವುದು ಕೇವಲ ಭೂಲೋಕದ ವಿಚಾರವನ್ನು. ಇದು ಭೂಲೋಕದಲ್ವಾ? ಇದು ದೇವಲೋಕದ ವಿಚಾರ. ಬೇಡ ಅಂತ ಬಿಟ್ಟು ಇದ್ದಾನ? ದೇವೇಂದ್ರ ಅಲ್ಲ, ನಾವು ಮೇಲಿನ ಲೋಕದ ಬಗ್ಗೆ ಹೇಳುವುದು. ಹಾಗಂತ ದೇವಲೋಕದಲ್ಲಿ ಕೇವಲ ದೇವೇಂದ್ರ ಮಾತ್ರ ಇರುವುದಾ? ಅವನ ಸಭೆಯಲ್ಲಿ ಮತ್ತೊಬ್ಬ ಇದ್ದಾನೆ, ಹಾಡುಗಾರ. ಯಾರು? ಬ್ರಹ್ಮಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಕಣ್ಣ ಹಾಗೆ ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಬರ್ಲಿಕ್ಕಿಲ್ಲ. ಇಲ್ಲ, ಮತ್ತೊಬ್ಬ. ಯಾರು? ನಾರದ. ಅಣ್ಣ, ಇಲ್ಲಿಗೆ ಬಾ. ಯಾರು? ನೀನೆಂತದ್ದು ಬೈದದ್ದ ಹೇಗೆ? ನನ್ನ ಕರ್ಮ ಅಲ್ವಾ? ಕೇಳಿದ್ರಿ ಯಾರಾದ್ರೂ? ಏನು ಅಂತ ಹೇಳಿ? ನಾನು ದೇವ ಋಷಿ. ಅಲ್ಲ, ನೀನು ಹೇಳಿದ ರೀತಿ ಅದು ಬೈದ ಹಾಗೆ. ಅವಸರಕ್ಕೆ ಹಾಗೆ ಕೇಳುದು. ಹೌದಾ? ಭಾಗವತೋತ್ತಮ 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡು ಮಗನೇ. ಸಿಕ್ಕಿದ ಶಾಪ. ನಮಗೆ ಶಾಪ ಸಿಕ್ಕಿದೆ. ಇವತ್ತಿದ್ದಲ್ಲಿ ನಾಳೆ ಇರ್ತೇವ, ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿರ್ತೇವ. ಇವರು ಬೇಕು ಅಂತ ಹೇಳಿದ್ರು ಆಗ್ಲಿಕ್ಕೆ. ಸ್ವಲ್ಪ ಹೊತ್ತಿನಲ್ಲಿ ಯಾರು ಇರ್ಲಿಕ್ಕೆ ನಾವಿರ್ತೇವೆ. ಹಾಗಿದ್ರೆ ಯಾಕೆ ಅವನ ಇವಳು ಅವನು ಯಾಕೆ ನಮಗೆ ಕೇಳಿಸ್ತಾ ಇದೆಯಲ್ಲ? ಯಾಕಮ್ಮ ಅವರ ಅವಸರ ಮಾಡ್ಬೋದು, ಹಿಡಿಯುವಾಗ ನಿಂತಾನೆ ಮತ್ತೆ ಅವಸರ. ಮತ್ತೆ ಹಾಗೆ ಅದು ಕಟ್ಟಿತಲ್ಲ ಸರ್. ಚಂದ್ರ ಕಳಾವದಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯೋತ್ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಅಲೆಯ ದುರ್ಗಾಂಬಿಕೆ ತೂಗಿದಳು ದುರ್ಗಾಂಬಿಕೆ ತೂಗಿದಳು
ಗೋಚರಿಸಲು ಅಚ್ಚರಿಯಿಂದ ಅಚ್ಚರಿಯಿಂದ ಶೋಧಿಸಿ ದೇವಿಯರು ಚಂದ್ರವದನೆ ಇಂದು ವದನೆ ಚಂದ್ರವದನೆ ಕರುಣಿ ಮಾಡಿಯಲು ಮಲಗ ಚೆಲ್ವ ಕರುಣಿ ಮಾಡಿಯಲು ಶರದೆಂದು ವದನೆ ಹರಿಣ ಬೇಟೆ ಚೆಲ್ವ ಕರುಣಿ ಮಾಡಿ ಮಲಗಾತ್ರೆ ತೊಂತನ ನಿನ್ನ ತೈತನ ಈ ರೀತಿಯಾದಂತ ಉದ್ಗಾರ ಬರೋದಕ್ಕೆ ಬಲವಾದಂತಹ ಕಾರಣವಿದೆ. ಕಿವಿಗಳಿಗೆ ಕೇಳಿದಂತಹ ಗಾಯನ, ಮೂಗಿಗೆ ಬಡಿದಂತಹ ಪರಿಮಳ, ಕಣ್ಣಿಗೆ ಕಂಡಂತಹ ಬೆಳಕು, ಮುಂದುವರಿತಿರುವಂತಹ ಸಂದರ್ಭದಲ್ಲಿ ಏನಾಶ್ಚರ್ಯ ಕದಂಬಾವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ. ಎಲ್ಲ ಒಬ್ಬಳೆಯ ತೊಟ್ಟಿಲು ಮಾತ್ರ ಅಂತ ಅವಳೊಬ್ಬಳೇ ಇದ್ದಾಳೆ. ಹೌದಾ? ತೊಟ್ಟಿಲಲ್ಲಿ ಬೇರೇನು ಕಾಣುದಿಲ್ಲ. ಹಾಗಿದ್ರೆ ಯಾರ ಅಗತ್ಯವೂ ಇಲ್ಲ ಅಂತ ಕಾಣ್ತದೆ. ಕಟ್ಟೆಯನ್ನು ತೊಟ್ಟಿಲಲ್ಲಿದ್ದಾಳೆ. ಹೌದಾ? ಹೌದೌದು.
ಅಲ್ಲ ಎಲ್ಲ ಕೆಲಸ ಒಬ್ಬಳೆ ಮಾಡ್ತಾಳಲ್ಲ. ಇಂಥವಳು ಒಬ್ಬಳು ಸಿಕ್ಕಿದ್ರೆ ಸಾಕು. ಅಲ್ಲ ಇಂಥದ್ದು ಒಂದು ಸಾಕು, ಅವರಿಗೆ ಅನುಕೂಲ ಆಯ್ತು ಅಲ್ವಾ? ಎಲ್ಲ ನೀವೇ ಮಾಡಿ ಎಂತದಿಲ್ಲ. ಹಾಗಿದ್ರೆ ಉಳಿದವರ ಅಗತ್ಯವೇ ಇಲ್ಲ ನನಗೆ. ಆದ್ರೆ ಅವಳನ್ನು ನೋಡ್ತಾ ಇದ್ದ ಹಾಗೆ ಆಹಾ ಉದ್ಗಾರವೇ ಅರರೆ ಇನ್ನು ಬೆಳಂತ ಬಿಟ್ಟಗಾರೆ ನೋಡೆ ಸ್ಮರಣ ಕೂರ್ಕಣಿ ಅಂತ ಹೇಳು ನೀರೇ ಶರದಿಂದು ಮದನೆ ಹರಿಣನೇತ್ರೆ ಅಲ್ವಾ ತರುಣಿ ಮಣಿ ಮಲಗಾತೆ ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಕಂಡೆ ತಮ್ಮ ಕಡ ಅಣ್ಣ ನೀನು ಇಷ್ಟೆಲ್ಲ ಹೇಳುವಾಗ ಆ ಹೆಣ್ಣನ್ನು ಒಮ್ಮೆ ನನಗೆ ನೋಡ್ಬೇಕು. ಆಗಿಂದ ನೋಡೋರಿದ್ದಾರೆ ನಿನಗೀಗ ನೋಡ್ಬೇಕು. ಈಗ ನೋಡು ನೋಡು ಕಣ್ಣಾರೆ ಕುಳಿತಿ ಹೊಳು ನಿನ್ನನ್ನೇ ನೋಡುವುದಾ? ಅದು 2 ಅಕ್ಷರ ಹೆಚ್ಚಿಗೆ ಮಾಡಿದ ಯಾಕೆ ಹಾಗೆ? ನಾವಿಬ್ಬರಿದ್ದೇವೆ. ಅಲ್ಲ ಇಬ್ಬರಿದ್ದೇವೆ, ಅವಳೊಬ್ಬಳಿದ್ದಾಳೆ. ಅದು ಹೌದು. ನನ್ನನ್ನೇ ಅಂತ ನಾನು ಹೇಳಿಕೊಂಡ್ರೆ ಮತ್ತೆ ನಿನಗೆ ಸಿಗ್ಲಿಕ್ಕೆ ಅಲ್ಲ ನೀನು ಹೇಳ್ಬೋದು, ಅವಳು ಯಾರನ್ನು ನೋಡ್ತಾನೆ ಅಂತ ಬೇಕಲ್ಲ? ಕಲಿತಿದ್ದಕ್ಕೆ ಕಣ್ಣು ಕೈ ಉಂಟಾ? ಅಲ್ಲ ಅದೇ ಅಲ್ಲ ನನ್ನದು ದೂರ ಆಲೋಚನೆ. ಅಷ್ಟು ದೂರಕ್ಕೆ ನೀನು ಹೋಗ್ಬೇಡ. ಹೌದೌದು. ಯಾಕೆ ಹೇಳು? ಯಾಕೆ? ನಾವು ತಿರುಗಾಟ ಮಾಡಿದ್ದು ಕಡಿಮೆಯ ಅಪ್ಪ ಅಲ್ವಾ? ನಾನು ಯಾವಾಗ ಪ್ರಾರಂಭ ಮಾಡಿದ್ದೇನೆ ಏನು ಇಲ್ಲಿಗೆ ನಾವು ಬರ್ಲಿಲ್ವ ಮೊದಲು? ಅಲ್ಲ ಅದಕ್ಕಾದ್ರೂ ಅಷ್ಟು ವರ್ಷ ಗೊತ್ತಾಗ್ಲಿಕ್ಕಿಲ್ವ ಅದಕ್ಕೆ? ಆಯ್ತು ವರ್ಷ ಲೋಕವನ್ನು ಸಂಚಾರ ಮಾಡಿದ್ದೇವೆ. ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಒಂದು ಬದಲಾವಣೆ ಆದದ್ದಿಲ್ಲ. ಅಪ್ಪ ನಾವು ಹೆಣ್ಮಕ್ಳನ್ನು ನೋಡುವುದೇ ಇಲ್ಲ, ಅವರು ಎದುರಿಗೆ ಬಂದ್ರೆ ನಾವು ದಾರಿ ಬದಲಿಸಿ ಹೋಗುವುದೇ. ಆದ್ರೆ ಇಂದು ಹಾಗಲ್ಲ. ಇವಳನ್ನು ನೋಡಿದ ಮೇಲೆ ಅಲ್ಲ ಇನ್ನಷ್ಟು ನೋಡ್ಬೇಕು. ಎಂತದ್ದು ಎಳಿತದೆ ಎಳಿತದಲ್ಲ. ನನಗೆ ಇಷ್ಟು ತಿರುಗಾಟದಲ್ಲಿ ಎಳೆದದ್ದಿಲ್ಲ. ಆದ್ರೆ ಇದುವೇ ಪ್ರಥಮ ಅಂತ ಕಾಣ್ತದೆ. ಹೌದು. ಒಂದು ರೀತಿ ಯಾರಿವಳು ಮಂಜುಳ ಮೋಹಿನಿ ಸಾರಸನೆ ಮುಖವನ್ನು ಕಂಡಾಗ ಪೂರ್ಣ ಚಂದಿರನ ಬಿಂಬಕ್ಕೆ ಹೊರತಲ್ಲ ಚೆಲುವ ಮಾನಿನಿ ಹೌದಲ್ಲ. ಮಾನುಗಳ ಬಿಟ್ಟಿ ಹಳೇಕೆ ಈ ಕಾಡಿಗೆ ಬಂದಿದ್ದಾಳೆ ಯಾಕೆ? ಏನು ಮಾಡುತ್ತಿ ಹಳು ಯಾಕೆ ಎನ್ನುವ ಹಾಗೆ ಪ್ರಶ್ನೆ. ಯಾರಿವಳು ಇಲ್ಲಿಗೆ ಯಾಕೆ ಬಂದಿ ಹಳು? ಪ್ರಶ್ನೆ ಬಂತಲ್ಲ, ಉತ್ತರ ಬೇಡುವ? ಇದು ಯಾರು ಕೊಡ್ತಾರೆ? ಅಲ್ಲ ಉತ್ತರ ಕೊಡ್ತಾರಂತ ಯಾರ್ಯಾರಲ್ಲಿ ಹೋಗುವುದು? ಇದು ಪ್ರಶ್ನೆ ನಿನ್ನದು. ಇಲ್ಲಿರುವುದು ನಾವೇ ಅಲ್ವಾ? ಹೌದಾ? ಅಲ್ಲ ಉತ್ತರ ನಮ್ಮಲ್ಲಿ. ಹೇಳು ಸರಿ ಆಗ್ತಾ ನೋಡ್ತೇನೆ. ಈಕೆ ಒಂದ ರಮೆ ಇಲ್ವೋ? ಈಕೆ ಉಮೆ ಅಲ್ವಾ? ರಮೆ ಉಮೆಯರ ಮಾತ ಬಿಡು ನೀನು. ಮತ್ತೆ ಆ ಸುಮಶರ ನರ್ತಾಂಗಿ ರತಿಯೇ ರತಿ ರಮಣಿಯು ಮಿಗಿಸಿ ಮೆರೆವಳಲ್ಲ. ಮತ್ತೆ ಆ ಕಮಲಜ ಸೃಜಿಸಿದ ಶಿವ ಬಲ್ಲ ಶಂಕರ ಬಲ್ಲ. ಹೋಗ್ತೇನೆ ಕೈಲಾಸಕ್ಕೆ. ವಿಶ್ವನಾಥ ಬಲ್ಲ. ಎಲ್ಲಿಗೆ? ವಿಶಾಲ ಅಲ್ಲ ಹುಡುಕುದಕ್ಕೆ ಏನು ಮನೆಗೆ ಹೋಗ್ಬೇಕಷ್ಟು. ಗಣಪತಿ ಬೇಡ ಅಂತ ಹೇಳು. ಗಣೇಶ ಹೋಗುವ ಅಗತ್ಯ ಉಂಟಾ? ಅವ ಒಂದು ರಾತ್ರಿಯೂ ಮಲಗುದಿಲ್ಲ, ಮಲಗಲಿಕ್ಕಿಲ್ಲ. ಅವ ಎಂತದ್ದು ಅಲ್ಲ ನಿನ್ನಂತವ್ರು ಯಾವಾಗ ಬರ್ತಾರೆ ಹೇಳುವುದಕ್ಕಲ್ಲ. ಅವ ಹೇಳುದು ಅಪ್ಪಯ್ಯ ಈಗ ನಿದ್ರೆಯಲ್ಲಿದ್ದಾರೆ, ಹೋಗುವ ಖಾತೆ ಇಲ್ಲ ಅಂತ. ಅಲ್ಲ ನಿನ್ನೆಲ್ಲ ಮೊನ್ನೆಲ್ಲ ರಾತ್ರಿ ಆದದ್ದು. ಹೌದು, ಈಗ ನಾನು ಹೋಗುದು ದೇವರಲ್ಲಿ ಒಂದು ವಿಳಾಸ ಕೇಳಿ ಬರುವಂತ. ಅಲ್ಲ ವಿಳಾಸ ಪಡೆದುಕೊಳ್ಳುವುದಕ್ಕೆ ಇಷ್ಟು ಕಷ್ಟ ಉಂಟು. ಅದ್ಯಾಕೆ? ಅಲ್ಲ ಈಗೀಗ ವಿಳಾಸ ಪಡೆದುಕೊಳ್ಳುವುದಕ್ಕೆ ಸಮಸ್ಯೆ ಇಲ್ಲ. ಅಲ್ಲ ಹೌದಾ? ಯಾಕೆ ಹೇಳು? ಹೇಗೆ? ಈಗ ಕಣ್ಣಿಗೆ ಕಾಣುವ ಹಾಗೆ ಸಿಕ್ಕಿದ್ದಾಳೆ. ಹೌದಲ್ಲ? ಈ ಅವಕಾಶವನ್ನು ಬಿಡುವುದು ಬೇಡ. ಹೇಗೆ? ಹೆಸರು ವಿಳಾಸ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸತ್ತು ಮಣ್ಣು ತಿರುಗಿ ಹೋಗು. ಏನೋ ತಮ್ಮದು ಬೇಡ ಅಂತ ಭಾವಿಸಿದ್ದೀಯೋ? ಇಲ್ಲಿ ಸುಲಭದಲ್ಲಿ ವಿಳಾಸ ಅಲ್ವಾ? ಈಗ ವಿಳಾಸ ಕೇಳಿದ್ರೆ ಯಾರಾದ್ರೂ ಸಾಯ್ತಾರ? ಯಾಕ? ಸರಿಯಾದ ಆಲೋಚನೆ ಮಾಡು. ಯಾವುದನ್ನು? ಲೋಕದಲ್ಲಿ ಎಳೆ ಪ್ರಾಯದವರು ಇದ್ದು ಇರಬಹುದು, ಮದುವೆ ಪ್ರಾಯ ಬಾರದವರು. ಅವರಾಗಿ ಅವಳಲ್ಲಿ ವಿಳಾಸ ಕೇಳಿದ್ರೆ ಏನಾಗ್ತದೆ? ವಿಳಾಸ ಸಿಗ್ತದೆ, ಮತ್ತೆ ಮದುವೆ ಆಗಬಹುದು. ಹೌದು. ಇನ್ನು ಮದುವೆ ಆದವರಿದ್ದಾರೆ. ಅಲ್ಲ ಮದುವೆ ಆದವರಿಗೆ ಮತ್ತೊಂದು ಅವಕಾಶ ಅಗತ್ಯ ಉಂಟು. ಮದುವೆ ಆದವರು ಹೋಗಿ ವಿಳಾಸ ಕೇಳಿದ್ರೆ ಸಿಗ್ತದೆ. ನಮಗೆ ಯಾಕೆ ಸಿಕ್ಕುದಿಲ್ಲ? ನಾವು ಸಿಕ್ಕಿದ್ರು ಸಾಯ್ತೇವೆ. ಯಾಕ ಸಾಯೋ ವಿಚಾರ? ನಾವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಮೊದಲೇ ಕೊಟ್ಟಿದ್ದಾನೆ ವರ. ಸತ್ತ ಮೇಲೆ ಸುಖ ಬೇಕಾ? ದೇವರಾಣ ಬೇಡ. ದೇವರು ವರವನ್ನು ವರ ಕೊಟ್ಟಾಯ್ತಲ್ಲ. ಆದ್ರೆ ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತ ಹೇಳಿದ್ರೆ ವರನೇ ಬೇಡ. ಅಲ್ಲ ಈಗೀಗ ಚಂದ ಇದ್ದೆ ಅಲ್ವಾ ಸಮಸ್ಯೆ? ಹಾಗಾದ್ರೆ ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ಪ್ರತಿನಿತ್ಯ ನೋಡಲೇ ನಿರ್ಧಾರ ಹೋಗುವ. ತಿರುಗಾಟ ಮಾಡುತ್ತಾ ಕದಂಬಾವರವನ್ನು ಸೇರಿಕೊಂಡಂತಹ ಸಂದರ್ಭ. ಕದಂಬಾವರದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬೆಳೆದಂತಹ ಹೆಣ್ಣವರುಗಳನ್ನು ಕಂಡವಳಿದ್ದೇನೆ. ಲೋಕ ಮೂರನ್ನು ಮೋಹಕಗೊಳಿಸುವಂತಹ ಸೌಂದರ್ಯವಳಲ್ಲಿದೆ. ನೀವು 3 ಲೋಕದ ವಿಕ್ರಮ ಇದ್ದೀರಿ. ವಿಕ್ರಮ ಪರಾಕ್ರಮ ಒಟ್ಟಿಗೆ ಸೇರಿ ಅಲ್ಲ, ವಿಕ್ರಮ ಸೌಂದರ್ಯ ಒಟ್ಟಿಗೆ ಸೇರಿದ ಇನ್ನೊಂದು ಶಕ್ತಿ ಅದು. ಈ ಅವಸರದಲ್ಲಿ ಯಜಮಾನ್ರೆ ಆಚೆ ನೋಡಿದ ಪರಾಕ್ರಮ ಸೌಂದರ್ಯ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ಶಕ್ತಿ ನಿಮ್ಮ ಎದುರಿಗೆ ಬರುವ ಮಾತ ಯಾರಿದ್ದಾನವ? ಏನು ಯಜಮಾನ್ರೆ ಎದೆ ಮುಟ್ಟಿಕೊಳ್ತಿದ್ರಿ? ಎಂತದ್ದು ನೀವುಗಳು ಹೇಳಿದ ಮಾತನ್ನು ಕೇಳಿದ ಮನಸ್ಸಿನಲ್ಲಿ ಏನು ಬೇಕು ಅನ್ನಿಸ್ತಾ ಉಂಟು. ಈಗಲೇ ತಗೊಳ್ತೀರಾ? ಕಾರಣ ಹೇಳುವಲ್ಲಿ ಮನಸ್ಸಿನ ಶರವತಿಗೆ ಬಲಿಯಾದೆ ಹೆಣ್ಣನ್ನು ಕರ್ತರ್ತೇವೆ, ಮದುವೆ ಒಂದು ಬೇಕಾಗಲಿ. ಅವಸರ ಮಾಡಬೇಡಿ. ನೀವುಗಳು ಹೇಳುತ್ತ ವಿಚಾರದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿಕೊಂಡು ನೀವು ಸ್ವಲ್ಪ ವಿಚಾರಣೆ ಮಾಡಿಕೊಳ್ಳಿ. ಬೇಕಾದವ ನಾನೇ
ಸುಗ್ರೀವ ಬೇಡುವುದನ್ನು ಹರಿವ ಜಾಲವಲ್ಲೊಂದು ವಾರ್ತೆಯನು ಕೇಳಿದನು ಮೆರವ ಕದಪ್ಪ ಮನದೊಳಗೆ ಉಯ್ಯಾಲೆಯ ಸತಿ ಮೆರೆಯುವಂತೆ ಸುಗ್ರೀವ ಕದಂಬಾವಳದಲ್ಲಿ ಅತಿ ಜೇವೇದ ನಾರಿ ಓರ್ವಳು ಇದ್ದಾಳೆ. ಚಿನ್ನದ ಹುಯ್ಯಾಳಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದರು. ಅವರು ಹೋಗಿದ್ದಾರೆ. ಏನು ಯೋಚನೆ ಮಾಡಿದ್ದಾರೆ? ವಿಷಯವನ್ನು ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವರು. ನನ್ನನ್ನೇಕೆ ಬರಮಾಡಿಕೊಂಡೆಯೋ? ಕಾರಣ ಉಂಟು. ಏನು ಪ್ರಭು? ಅವಳಿದ್ದಲ್ಲಿಗೆ ಹೋಗಿ ಸಂತಾನ ಮುಖೇನ ಹೋಗಿ ಶೋಣಿತವರಿಗೆ ಕರೆದಬೇಕು. ಶುಂಭರಾಜ್ಯ ಶುಂಭನ ಆಜ್ಞೆಯೊಳಗೆ ಮೆರವ ಕದಂಬವನವನ ಬಗುತ್ತ ಮೆರವ ಕದಂಬವನವನೇ ಬಗುತ್ತ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಶುಂಭಾಸುರನ ಆಜ್ಞೆಯಾಗಿದೆ. ಕದಂಬ ವನದಲ್ಲಿ ಒಬ್ಬಳಕ್ಕೆ ಸೌಂದರ್ಯವತಿಯಾದ ತರುಣಿದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟಿದ್ದೇನೆ. ಸುಗ್ರೀವ ನೇರವಾಗಿ ಕದಂಬ ವನಕ್ಕೆ ಹೋಗಿ ಅವಳನ್ನು ಸಂತಾನ ಮೂಲಕ ಕರಕೊಂಡು ಬಾ ಎಂದು ಹೇಳಿದಮ್ಮ. ಅವನ ಆಜ್ಞತೆ ನೇರವಾಗಿ ಕಾಡನ್ನು ಸೇರಿದೆ. ಬಹುದೂರ ಬಂದೆ. ತರುಣಿ ಎಲ್ಲಿದ್ದಾಳೆಂಬ ವಿಷಯ ನಾನು ತಿಳಿದಿಲ್ಲ. ಕದಂಬ ವನದಲ್ಲಿ ಇದ್ದಾಳೆ ಎಂದು ಹೇಳಿದ ಮಾತು ಮುಂದೆ ಮುಂದೆ ಬರುತ್ತಿರುವಾಗ ಓಹೋ ಬೆಳೆದು ನಿಂತ ಮರಗಳ ಕಂಡೇನೆ ಸಾಲದು. ಆಕಾಶವನ್ನೇ ತುಂಬಿಸ್ತಿದೆಯೋ ಎಂದು ತೋರುತ್ತದೆ. ರೆಂಬೆಗಳೆಲ್ಲ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಪಕ್ಷಿಗಳೆಲ್ಲ ಬೇಕಾದಷ್ಟು ಹಣ್ಣನ್ನು ತಿಂದು ಕೇಕೆ ಹೊಡೆಯುತ್ತಾ ಹಾರಾಡುತ್ತಾ ಆ ಕಡೆ ಈ ಕಡೆ ಓಡುತ್ತಾ. ಓಹೋ, ಅಲ್ಲಿ ನೋಡಿ ಸಾಧು ಪ್ರಾಣಿಗಳು, ಇಲ್ಲಿ ನೋಡಿ ದುಷ್ಟ ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯದಿಂದ ಆ ಕಡೆಗೆ ಈ ಕಡೆ ಓಡಾಡುತ್ತಿದೆಯಲ್ಲ. ಹಾಗಾದ್ರೆ ದ್ವೇಷ ಭಾವ ಎಂಬುದು ಇಲ್ಲ ತಾನೆ. ಇಲ್ಲಿ ಮಹಿಮೆಯೋ ಏನೋ. ಆದ್ರೆ ಹುಡುಗಿದ್ದಾಳೆ ಹೇಳಿದ ಮಾತು ಎಲ್ಲಿರುವಳೋ ಏನೋ. ಮುಂದೆ ಮುಂದೆ ಬರುತ್ತಿರುವಾಗ ಬೆಳಕೊಂದು ಕಾಣುತ್ತಾ ಉಂಟು. ಕೋಟಿ ಸೂರ್ಯರು ಒಮ್ಮೆಯೇ ಉದಯಿಸಿದ್ರು ಎಂಬ ಹಾಗೆ ತೋರುತ್ತಾ ಉಂಟು. ತಂಪಾದ ಗಾಳಿ ಬೀಸುತ್ತಾ ಉಂಟು. ಇಂಪಾದ ಗಾನ ಕೇಳುತ್ತಾ ಉಂಟು. ಓಹೋ, ತರುಣಿ ಇಲ್ಲಿ ಇರಬಹುದಲ್ಲ. ಹಂಬಲಿಸಿದನು ಶಿವ ಶಿವ ಸಿಕ್ಕುವಳೆ ನಮಗೆ ಸಿಕ್ಕಲು ದಕ್ಕುವಳೆ ತ್ರಿಜಗ ಬಂದು ತಮ್ಮೆಯ ಕುಕ್ಷಿಯೊಳಗಿರುತ್ತ ನಿತ್ಯದಿ ದಳ ಉದಿಯ ಮಾತೆ ಹಂಬಲಿಸಿದನು ಶಿವ ಶಿವ. ಮುಂದೆ ಮುಂದೆ ಹುಡುಕುತ್ತಾ ಹುಡುಕುತ್ತಾ ಬರುತ್ತಿರುವಾಗ ಗಾನ ಕೇಳುವ ಕಡೆಗೆ ಹೋಗುತ್ತಿರುವಾಗ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತ ವೀಣೆಯನ್ನು ನೀಟುತ್ತಾ ತಳಲಯಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡು ಆ ಕಡೆ ಈ ಕಡೆ ಯಾರೊಬ್ಬರು ಯೌವನವತಿ ಆ ತರುಣಿ ಇವಳೇ ಬಂದು ಕುಳಿತುಕೊಂಡಿದ್ದಾಳೆ. ಯಾಕೆ ಕುಳಿತುಕೊಂಡಳು ಹೇಳುವುದಕ್ಕೆ ಅಸಾಧ್ಯ. ನಮ್ಮ ದೊರೆ ಬಯಸಿದ ಹೆಣ್ಣು ಇವಳನ್ನೇ ಬಯಸಿ ಯಾಕೆ ಬಯಸಿದನೋ ಇವಳನ್ನು ಹೇಳುವುದಕ್ಕೆ ಅಸಾಧ್ಯ. ಬರೇ ಸಾಮಾನ್ಯವಾದ ಹೆಣ್ಣೆಂದೇ ಭಾವಿಸಿದನೇನು ಅಲ್ಲಪ್ಪ. ಮೂರು ಲೋಕವನ್ನು ತನ್ನ ಉದರಲ್ಲಿಟ್ಟು ಕಾಪಾಡುವಂತಹ ಮಹಾ ಮಹಿಮಳು ನಮ್ಮ ದೊರೆಯಾಗಿರೋ ಶುಂಭಾಸುರ ಚಂಡಮುಂಡರ ಮಾತನ್ನು ಏಕೆ ಕೇಳಿದನೋ ಇವಳನ್ನು ಬಯಸಿದರೆ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲ್ಲ. ನಾನು ನನ್ನಷ್ಟಿಗೆ ಮಾತಾಡಿಕೊಂಡಿದ್ದೇನು ಪ್ರಯೋಜನ? ಬಂದ ಕಾರ್ಯ ಏನು ತಿಳಿಸಬೇಕಲ್ಲ.
ಶುಂಭ ಪ್ರೀತಿಯು ಮಾಯಾವಿರುವ ಉತ್ತಡ ಮೂರರೋ ಆದನೀಗಿರಿಲ್ಲ ಕ್ಷಮತನಾದನು ನಿನ್ನ ಮಾತನಾಡೋದೆ ಮಾತೊಂದ ಆಲಿಸಿ ಕೇಳುವ ಅಮ್ಮ ನಿನ್ನನ್ನು ಯಾವ ರೀತಿ ಕರೆಯುವುದೆಂದೇ ನನಗೆ ತೋರುವುದಿಲ್ಲಮ್ಮ. ಅಮ್ಮ ಎಂದು ಕರೆಯುತ್ತಿದ್ದೇನೆ. ಸರಿ. ಓ ಅಮ್ಮ, ತಲೆಯ ತಗ್ಗಿಸಿದ್ದೇನಮ್ಮ, ಕರೆಗಳ ಜೋಡಿಸಿದ್ದೇನೆ, ಪಾದಕ್ಕೆ ಒತ್ತಿಸುತ್ತಿದ್ದೇನಮ್ಮ. ನಿನ್ನನ್ನು ಕಂಡ ಕ್ಷಣವೇ ತನ್ನನ್ನು ತಾನು ಮರೆತೇನೆ. ಎಲ್ಲಿದ್ದೇನಮ್ಮ ಗೊಡವೆ ಎಲಗಿಲ್ಲದ ತಾಯ್ತಮ್ಮ. ತಾಯೇ, ಯೌವನವತಿಯಾಗಿರುವೆ ಈ ದಟ್ಟ ಡರಿವಿಯಲ್ಲಿ ಉಯ್ಯಾಳಿನ ಹಾಕಿಕೊಂಡು ವೀಣೆಯನ್ನು ಮೀಡ್ತಾ ಹಾಡುತ್ತಾ ನೀಡಿರುವೆಯಲ್ಲಮ್ಮ. ಏಕೆ ಇಲ್ಲಿಗೆ ಬಂದೆಯೋ ಹೇಳುವುದಕ್ಕೆ ಅಸಾಧ್ಯವಮ್ಮ. ಹೆಣ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಮೆರೆಯುತ್ತೇನೆ. ಯೌವನವತಿಯಾದ ನೀನು ಒಬ್ಬಳೆ ಏಕೆ ಬಂದು ಕುಳಿತುಕೊಂಡೆಯೋ ಹೇಳುವುದಕ್ಕೆ ಅಸಾಧ್ಯವಮ್ಮ. ಅಮ್ಮ, ಕಂಡ ಮುಂಡರೆಂಬವರು ಬೇಟೆಗೆ ಬಂದರಂತೆ, ನಿನ್ನನ್ನು ಕಂಡರಂತೆ, ನಿನ್ನ ಸಹೋದರ ವಿಷಯಗಳು ಅರುಹಿದರಂತೆ. ಅದನ್ನು ಕೇಳಿದ ಆ ಕ್ಷಣವೇ ಕುಂಭಾಸುರನ ಬಂತು. ಏನಾಯ್ತೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕರಕೊಂಡು ಹೋಗ್ಬೇಕು, ನಿನ್ನನ್ನು ಮದುವೆ ಆಗಬೇಕು, ನಿನ್ನಿಂದ ಸುಖವನ್ನು ಪಡೆಯಬೇಕೆಂದು ಇಷ್ಟಪಟ್ಟಿದ್ದಾನಮ್ಮ. ನನ್ನ ಹೆಸರು ಸುಗ್ರೀವನದು. ಹೋಗು ಸುಗ್ರೀವ, ಕಾಡಲಿರುತ್ತ ಹೆಣ್ಣನ್ನು ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಆದ್ಯತೆ ನೇರವಾಗಿ ಇಲ್ಲಿಗೆ ಬಂದೆ ಕರಕೊಂಡು ಹೋಗುವುದಕ್ಕಾಗಿ. ಅಮ್ಮ, ನೀನು ಬರುವೆ, ಆದರೆ ನಿನ್ನನ್ನು ಕರಕೊಂಡು ಹೋಗಿ ಸಿದ್ಧರಾಗಿದ್ದೇನೆ. ಬರುವೆ ಅಮ್ಮ, ಬರುವೆ. ಜನಪದದಿ ಯೋಜಿಸಿದ ಲಾಕ್ಷಣ ದೇವಿ ಮನದೊಳಗೆ ನನ್ನ ಸಂಕಲ್ಪ ಸಿದ್ಧಿಯಾಗುವ ಕಾಲ ಪಕ್ವಾಯ್ತಲ್ಲ ಎಂಬುದಾಗಿ ಯೋಚಿಸಿದಾಗ ನಗುವೊಂದು ಹೊರ ಚೆಲ್ಲಿದೆ. ಪರಿಣಾಮದಿಂದ ಈತನ ಪಾಲಿಗೆ ಮೃತ್ಯು ಆವರಿಸಿತಲ್ಲ, ಇವ ಅಳಿಯಬಾರದು, ಉಳಿಯಬೇಕು. ನನ್ನ ನಿರವನ್ನು ಶುಂಭನಿಗೆ ತಿಳಿಸುವಲ್ಲಿ ಸೂಕ್ತ ವ್ಯಕ್ತಿ ಈತನಾಗಿದ್ದಾನೆ. ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾದೃಷ್ಟಿಯನ್ನು ಬೀರಿದ್ದೇನೆ. ಕ್ಷಣದೊಳಗೆ ಭಯ ಹೊತ್ತು ತಾತೆಯ ಪಾದದಲ್ಲಿ ಬಿದ್ದು ನುಡಿದ. ನಾನು ಎಲ್ಲಿದ್ದೇನಮ್ಮ ಗೊಡವೆ ಎರಗಿಲ್ಲ, ಭೂಮಿ ಮೇಲೆ ಇದ್ದೇನೋ, ಭೂಮಿಯೂ ನನ್ನ ಮೇಲೆ ಉಂಟು. ರಾತ್ರಿಯೋ ಹಗಲೋ ಕನಸೋ ನೆನಸೋ ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನಮ್ಮ ದೊರೆಯಾದ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರವನ್ನು ಹೊಗಳಿ ಹೊಗಳಿ ಹೇಳುತ್ತಿದ್ದಂತೆ ನನ್ನ ಕಡೆಗೆ ಓರೆ ದೃಷ್ಟಿಯ ಬೀರಿ ನಗುವೊಂದು ಸೂಚಿಸಿದೆ. ಆ ನಗ್ಗನು ಕಂಡಾಕ್ಷವೇ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಧರಿಸಿ ಮೆಲ್ಲಗೆ ಎದ್ದೆ. ಎದ್ದು ನೋಡ್ತಿರುವ ಭೂಮಿ ಮೇಲೆ ಇದ್ದೇನೆ. ನಾನು ಸತ್ತಿದ್ದೇನೆ, ನಾನು ಬದುಕಿದ್ದೇನೆ. ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರೋ ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳು ಇವಳೇ. ಕೊಲ್ಲುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥಳು. ನಮ್ಮ ದೊರೆಯಾಗಿರುವ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರ ಅರಿವಿದ್ದೇನೆ. ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನನ್ನ ದೊರೆಯಾಗಿ ಶುಂಭಾಸುರ ಈಗ ಯೋಚಿಸ್ತಾ ಇರುವನು. ಸುಗ್ರೀವ ಈಗ ಕರೆಕೊಂಡು ಬರ್ತಾನೆ, ನಾನು ಈಗ ಕರೆಕೊಂಡು ಬರುತ್ತಿದ್ದೆ. ನನಗೆ ಉತ್ತರ ಸಿಕ್ಕಿದ್ದಿಲ್ಲ. ಮತ್ತೆ ಏನು ಮಾಡೋಣ, ಏನೇ ಇರಲಿ, ಕೊಲ್ಲುವುದಾದ್ರೆ ಕೊಳ್ಳಲಿ, ಬದುಕಿಸುವುದಾದ್ರೆ ಬದುಕಿಸಲಿ, ಎಲ್ಲ ಅವಳ ಇಚ್ಛೆ. ಅವಳ ಪಾದ ಕರೆಗೆ ಬೇಡಿಕೊಳ್ಳುತ್ತಿದ್ದೆ. ಅಮ್ಮ, ಗತಿಯಗೊಳ್ಳದಿರನ್ನ ಸಲವು ಶುಂಭಾಕ್ಯ ನಾಮದಂತೆ ಭಿನ್ನವಾಗೈದೆ. ಮತಿ ಶೂನ್ಯ ನಾಮದುತಿ ನೀನರಿವೆ. ನನ್ನ ಇಚ್ಛೆಗೆ ಮಾತನ್ನು ಆಡಿದ್ದೇನೆ. ನನ್ನ ದೊರೆಯಾದ ಶುಂಭಾಸುರ ಆದ್ಯಂತ ಮಾಡಿದ ಮಾತನ್ನು ಆಡಿದ್ದೇನೆ, ಕೈಯಾಡಿದ್ದೇನೆ. ನಿನ್ನನ್ನು ಕರಕೊಂಡು ಹೋಗುವುದಕ್ಕೆ ಆಜ್ಞೆ ಮಾಡಿದ್ದಾನೆ. ಅಮ್ಮ, ಶುಂಭಾಸುರಿಗೆ ಏನು ಉತ್ತರ ಕೊಡಲಿಲ್ಲಮ್ಮ. ಬಾಲ್ಯದಲ್ಲಿ ಗೈದೀರ್ವೆ ಬಣ್ಣವನು ಕಾಳಗಾಗಿ ಸೋಲಿಸುವನು ಬಮಗೆ ಶುಭ
ಬಾಲ್ಯದಲ್ಲಿ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ, ಪ್ರವೀಣ ಎನಿಸಿದೆ, ಅಭಿಮಾನದ ಮಾಮುಂಗಾಡಿದ್ದೇನೆ. ಯಾವಾತ ಕತ್ತಿ ಕಾಲಗಳಲ್ಲಿ ನನ್ನನ್ನು ಸೋಲಿಸುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಬಣ್ಣದ ವಿಚಾರ. ಹೌದಮ್ಮ, ನೀನು ಕರ್ಕೊಂಡು ಹೋಗುದು ಅದಕ್ಕೆ ಏನು ಉತ್ತರವಮ್ಮ? ನೀನು ಬಂದಿರುವುದು ಸಂಧಾನಕ್ಕೆ ತಾನೇ. ಹೌದಮ್ಮ. ನಿನ್ನ ಸಂಧಾನವನ್ನು ಸಮದ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮ ನಿಶುಂಭನಲ್ಲ, ಅಧ್ಯಕ್ಷ ಶಂಭು ನನ್ನ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನೆಗೆ ತಿಳಿಸು. ಈಗ ಮಾತುಗಳನ್ನಾಗೂ ಬರುತ್ತಾ ಉಂಟಮ್ಮ. ಯಾಕೆ? ನಿನ್ನನ್ನು ಕತ್ಲಿ ಕಾಲಲ್ಲಿ ಗೆದ್ದುಕೊಂಡವರ ಕೊರಳಿಗೆ ಹೂವಿನ ಮಾಲೆ ಹಾಕುತ್ತೀಯಂತೆ. ಯಾರ ಕೊರಳಿಗೆ ಯಾವ ಹೂವಿನ ಮಾಲೆ ಹಾಕುತ್ತೀಯೋ ಹೇಳಿಗ ಸಾಧ್ಯವಮ್ಮ. ಸರಿ ಅಮ್ಮ, ನೀನು ಆಡಿದ ಮಾತನ್ನೆಲ್ಲ ತುಂಬಾ ಸುಡುಗಾರು. ಅವಳ ಇಷ್ಟೇನು ಅದರಂತೆ ನಡೆಯಲಿ ಅಮ್ಮ. ನನಗೆ ತಿನ್ನವಮ್ಮ, ನಿನ್ನನ್ನು ಕಂಡ ಮೇಲೆ ನನಗೆ ಇನ್ನು ಯಾವುದು ಬೇಕಾಗಿಲ್ಲ. ತಾಯ ಸಂಸಾರ ಬೇಡ, ಯಾವುದು ಬೇಕಾಗಿಲ್ಲ. ನಿನ್ನಲ್ಲಿ ಒಂದು ಬೇಡಿಕೊಳ್ಳುತ್ತಿದ್ದೇನೆ ಅಮ್ಮ. ಹಳೆಯದಾಗಿ ಬೇಡಿಕೊಳ್ಳುವುದು ನನಗೆ ಮೋಕ್ಷ ಒಂದು ಕರುಣಿಸಮ್ಮ, ಕರುಣಿಸು. ಇನ್ನು ಮುಂದಕ್ಕೆ ದೇವಿ ದೂತನಾಗು ಯದ್ಭಾವಂತದ್ಭವತಿ. ನೀತಿಗಳನ್ನು ಸಂಧಾನ ಮುರಿದು ಸಂಗ್ರಾಮವನ್ನು ಬಯಸಿದರೆ ಎಳೆದು ಬ್ರಾಹ್ಮ ಈಗ ಬಂದಂತಹ ವಿಚಾರವನ್ನು ಹೇಳಿದ್ರಿ ಅಂತಾದ್ರಿ ನಡೆಸಿಕೊಡುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಹೇಳಬೇಕು. ಕದಂಬ ಹೊಡೆದಲ್ಲಿ ನಾಲ್ಕು ಓರ್ ಮಾಡಿದ್ದಾರೆ. ಕಾನಡದಲ್ಲಿ ಇಟ್ಟುಕೊಂಡು ಎನ್ನುடைய ವಯಸ್ಸಿದ ಕ್ಷಣ ಬರುವುದಕ್ಕೆ ಮನಗೊಡದೆ
ಎನ್ನಡೆಯ ಆಜ್ಞೆಯನ್ನು ಧಿಕ್ಕರಿಸಿದೆಯೋ? ನಿನಗಾಗಿ ಬೇಕಾದಂತಹ ಚಿನ್ನದ ರಥವನ್ನು ತಂದಿದ್ದೇನೆ. ಬಂದವನು ಬೇರೆ ಯಾರು ಅಲ್ಲ, ಧೂಮ್ರಾಕ್ಷ.
ಒಳ್ಳೆಯ ವಿಚಾರ. ಈ ವಿಚಾರಕ್ಕೆ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು. ಮದುವೆ ಆಗುವುದಕ್ಕಾಗಿ ಹೊರಟೆಯ? ಮುಂದೇನು ಕಥನ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕರೆಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನವಾಯಿತು, ಸಂಗ್ರಾಮವೇ ಬದ್ಧವಾಯಿತು. ಗುರುವನ್ನು ಬಯಸಿದ್ದಾಳೆ. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆ ತರುವುದಕ್ಕಾಗಿ. ಎಳೆ ತಂದನೆ? ಕೇವಲ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷನ ಅಳಿವಾಯಿತೆ. ಆಮೇಲೆ ಚಂಡಮುಂಡರನ್ನು ಕರೆಸಿಕೊಟ್ಟೆ. ಪರಿಣಾಮ ಚಂಡಮುಂಡರು ಅಳಿದಿರೆ ಪ್ರಭು. ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಹೊರಬೇಕೆಂಬ ಉದ್ದೇಶದಿಂದ ಸಾವಧಾನ. ಇನ್ನು ನಾನು ಒಂದೇನಲ್ಲ, ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆ.
ರಮೆಯಾಗೆ ಮನದಲ್ಲಿ ವ್ಯರ್ಥ. ತ್ರಿಶೂಲ ಬ್ರಹ್ಮನ ಬ್ರಹ್ಮದಂಡ ದೇವೇಂದ್ರನ ವಜ್ರಾಯುಧವೇ ನಿನ್ನ ಮುಂದೆ ಬಂತು ಎಂದಾದರೆ ಎಲ್ಲವನ್ನು ಸ್ವಸಾಮರ್ಥ್ಯದ ಮೂಲಕವಾಗಿ ನಿಪಾತಗೊಳಿ ಸ್ವತಃ ವರ್ತಮಾನ ಕಾಲದಲ್ಲಿ ಮಹತ್ತರವಾದಂತಹ ಕೀರ್ತಿಯನ್ನು ಹೊಂದಿದಂತಹ ಒಬ್ಬ ಧೀಮಂತ ಮಹನೀಯ ನೀನು ಸರಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬರ ಅಪೇಕ್ಷೆ ಇದ್ದದ್ದಲ್ಲ. ಹೆತ್ತಬ್ಬಿಯಾದಂತಹ ಧನುದೇವಿ ಅಸುರ ಕುಲಕ್ಕೆ ಮಾತೆಯಾಗಿ ಒಂದು ಕಾಲದಲ್ಲಿ ಕಾಣಿಸಿಕೊಂಡವರು. ಅಂತ ಮಹಾಮಾತೆ ಈ ಸಿದ್ಧಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಶುಂಭ ನಿಶುಂಭರಾದಂತಹ ನಿಂಬೀರ್ವರ ಜನನವಾಯಿತು. ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಉದ್ದೇಶವನ್ನು ತಿಳಿಯದೆ ಯಾವಾತ ಮುಂದುವರಿಯುತ್ತಾನೋ ಅವ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಯಾರು ದೃಢಮಾನಸನೋ ಧೃತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಜೀವನಕ್ಕೆ ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಲೋಕದಲ್ಲಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ದೊರೆಯೇ, ಯಾಕೆ ಈ ರೀತಿಯಾದಂತಹ ನಡೆ ಒಂದು ಅರ್ಥವಾಗುವುದಿಲ್ಲ? ಸಾಮಾನ್ಯ ಕುಸುಮ ಬಾಣಕ್ಕೆ ತನುವನ್ನು ತೆತ್ತು ಕುಸುಮನೇತ್ರೆಯ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ವಹಿಸಿದ್ರೆ ಅಪರಾಧ ಏನೂ ಅಲ್ಲ. ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತಹ ನಾರಿಯರುಗಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇತ್ತು. ಆ ಸಮಯದಲ್ಲಿ ಎಂತ ನಿರ್ಧಾರ ಪ್ರಭು! ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದಂತಹ ಧೀರೋದಾತ ನೀನು. ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಕಾಮನ ಬಯಕೆ ನಿನಗೆ ಇರಲಿಲ್ಲ. ಈಗ ಕಾಮಿನಿಯ ಕುರಿತಾದಂತಹ ಬಯಕೆಯೇ ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮೋಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳ ಕೈ ಹಿಡಿಯಬೇಕು, ಅವಳು ಶೋಣಿತದ ಅರಮನೆಯನ್ನು ಸೇರಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಮುಂದುವರಿದೆ ಎಂದಾದ್ರೆ ದೊರೆಯೇ, ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಒಬ್ಬಳಾಕೆ ಪರವನಿತೆಯಾಗಿರಬೇಕು. ನಾವು ಸ್ವಲ್ಪ ಜಾಗೃತರಾಗುವುದು ಒಳ್ಳೆಯದು ಅಂತ ಅಭಿಪ್ರಾಯ. ಅಯ್ಯೋ, ಕದಂಬ ಅವಳವಳಿದ್ದಂತ ಹೆಣ್ಣಿನ ಬಗ್ಗೆ ಚೆನ್ನಾಗಿ ತಿಳಿದವಳಿದ್ದೇನೆ ನಾನು. ಹಾಗಂತ ಅವಳ ಬಗ್ಗೆ ನಾನು ತಿಳಿದಿದ್ದೇನೆ. ಆಕೆ ಒಬ್ಬಳು ಸಾಮಾನ್ಯ ತರುಣಿ. ತರುಣಿ ಎಂದ
ಎಲ್ಲ ಸರ್ವೇಶ್ವರಿಯಳು ಮೋಹ ಬೀರುವುದಾದಿತು ಸರಿಯೇ ಕಂದ ಒಬ್ಬ ವ್ಯಕ್ತಿಯೊಂದಾದಂತಹ ಯೋಗ್ಯತೆಯನ್ನು ಅಳೆಯುವುದು ಹೇಗೆ? ತಂದೆ ತಾಯಿ ಬಂಧು ಬಳಗ ಕುಲಗೋತ್ತರ ಪರಿವಾರ ಪರಿಸರ ಸೂಚ್ಯವಾಗಿ ಸುಗ್ರೀವನಲ್ಲಿ ಹೇಳಿದ್ದಾಳಂತೆ, ನನಗೆ ತಂದೆ ತಾಯಿಗಳು ಇಲ್ಲ, ಕುಲಗೋತ್ರ ನಾನು ನೋಡುವುದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದರ ಅರ್ಥ ಅವನಿಗೆ ಹುಟ್ಟು ಸಾವು ಇಲ್ಲ. ಈ ಲೋಕದ ಸೃಷ್ಟಿಗೆ ಕಾರಣೀಕರ್ತಳು ಆಕೆ. ಲೋಕ ಅಳಿದ ಮೇಲೆ ಕುಡಿಯತಕ್ಕವಳು ಜಗನ್ಮಾತೆ, ಇಚ್ಛಾಶಕ್ತಿ, ಪರಾಶಕ್ತಿ ಎನ್ನುವ ಹಾಗೆ ಸೂಚ್ಯವಾಗಿ ತನ್ನ ಮುಂಡರಲ್ಲೂ ಹೇಳಿದ್ದಾಳೆ. ಮಾತ್ರವಲ್ಲ ವಯೋವೃದ್ಧನಾದಂತಹ ಸುಗ್ರೀವನಲ್ಲಿ ಒತ್ತಿ ಒತ್ತಿ ಹೇಳಿದ್ದಾಳೆ, ಗಂಡದಿಯ ಭಟರಿಗಾದ್ರೂ ಅಲ್ಲೇ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತಹ ಘೋರಾರಣ್ಯದಲ್ಲಿ ರಾಕ್ಷಸರೆಲ್ಲ ಮೃಗಯ ವಿಹಾರದಿಂದಲೂ ಅಲ್ಲ ಮತ್ಯಾವುದೋ ನೆಮನವನ್ನು ಇರಿಸಿಕೊಂಡು ಕತ್ತಲೆಯೇ ತುಂಬಿರುವಂತಹ ಕಾನೂನವನ್ನು ಸುತ್ತುವರಿಯುತ್ತಾ ಇರ್ತಾರೆ. ಅಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹಿಂದೆ ಮುಂದೆ ಯಾರೂ ಇಲ್ಲದೆ ಅಂಬರದಿಂದಲೇ ತರಿಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತ ಸುಖೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳು ತರುಣಿಯೇ. ಮತ್ತೆ ಯಾರು? ನೀನು ತಪ್ಪಾಗಿ ತಿಳಿದಿದ್ದಿ ಪ್ರಭು. ಯಾಕೆ? ನಮ್ಮ ಕಣ್ಣಿಗೆ ಗೋಚರಿಸುತ್ತಾ ಇದ್ದಾಳೆ ಅವಳು ಮಾಯಾ ಸ್ವರೂಪಿಣಿ. ಆದಿಯಲ್ಲಿ ಮೂರು ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿ ಕೇಳಿಕೊಂಡಂತಹ ಕಾಲಕ್ಕೆ ಎತ್ತರವಾದಂತಹ ಸ್ಥಾಯಿಯಿಂದ ಉತ್ತರ ಕೊಟ್ಟಿದ್ದಾಳಂತೆ. ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಕಷ್ಟ ಬಂದಂತಹ ವೇಳೆಯಲ್ಲಿ ಎಲ್ಲವರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ನನ್ನನ್ನು ಭಜಿಸಿದಂತಹ ಕಾಲಕ್ಕೆ ನಾನೇ ಪ್ರತ್ಯಕ್ಷಳಾಗಿಯೂ ಅಥವಾ ಪರೋಕ್ಷಳಾಗಿಯೂ ಬಂದು ನಿಮಗೆ ಒದಗಿದಂತಹ ಕಷ್ಟವನ್ನು ದೂರೀಕರಿಸಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಒದಗಿಸಿಕೊಡ್ತೇನೆ. ಪಾತಾಳ ಭೂಲೋಕ ದೇವಧಾಮ ನಮ್ಮ ವಶವಾಗಿದೆ. ಧರೆಯಲ್ಲಿ ಮಾಡಬಾರದಂತಹ ಅನ್ಯಾಯವನ್ನು ನಾವು ಎಸಗುತ್ತಾ ಇದ್ದೇವೆ. ಹಾಗಾಗಿ ಇಂದಿನ ದಿವಸ ದೇವತೆಗಳ ಮೊರೆಯನ್ನು ಕೇಳಿ ಧರೆಯಲ್ಲಿ ಕಾಣಿಸಿಕೊಂಡವಳಿದ್ದಾಳೆ. ಅವರಿಗೆ ಒಂದು ಪಾವನವಾದಂತಹ ಜೀವನ ಬೇಕಾ ಬೇಡವ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವನಿಯಾದಂತಹ ಮಹಾದುರ್ಗಿಯ ಕೌಶಿಕೆ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ದೈತ್ಯರನ್ನು ವಧಿಸಿ ಆ ಮೂಲಕವಾಗಿ ಸಜ್ಜನರನ್ನು ಪಡೆಯುವುದಕ್ಕೆ ಬಂದಂತಹ ಜಗನ್ಮಾತೆ ಬೇಡಪ್ಪ. ಅಯ್ಯ, ಹಾಗಾದ್ರೆ ನಾನೇನು ಮಾಡಬೇಕು ಅದು ಹೇಳು. ನೀನು ಗಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಜನಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡು. ಜನಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡು. ಯಾರನ್ನು ಬಿಡುಗಣದ ಮೂರ್ಖತೆಯ ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕನ್ನು ಯೋಚಿಸುವಂತಹ ಮತ್ತೆಯನ್ನೇ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ಜೀವನದಲ್ಲಿ ನಿರ್ಮಾಣವಾಗ್ತದೆ. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಅನಾಹುತ ಅಪಾಯ ತಪ್ಪಿದ್ದಲ್ಲ. ವಿವೇಕ
ವಿವೇಕವು ಸದಾಕಾಲ ಜಾಗೃತವಾದರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನೋದಕ್ಕೆ ಶುಂಭಾಸುರನಾದಂತ ನಿನ್ನ ಜೀವನವೇ ಜ್ವಲಂತ ಸಾಕ್ಷಿ. ಪ್ರಭೋ, ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಯಶವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ನಡೆಯುವಾಗ ಎಡವಿ ಇಳಿದು ಒಬ್ಬಾತ ಸಾಮಾನ್ಯ, ಆದರೆ ಪ್ರಪಾತ ಇದೆ ಎನ್ನು ಹಾಗೆ ಮೊದಲೇ ಗೊತ್ತಿದ್ರೆ ಅವ ಹೆಜ್ಜೆಯನ್ನು ಊರುವಾಗಲೇ ಮನಸ್ಸು ಮಾಡ್ತಾನೆ. ಚಂಡಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡ ನೀನು ಅವಳನ್ನು ಕರೆತರುವಂತಹ ಉದ್ದೇಶದಿಂದ ಅನೇಕ ಮಂದಿ ವೀರಾದಿ ವೀರರನ್ನು ಕಾಂತಾರಕ್ಕೆ ಕಳುಹಿಸಿಕೊಟ್ಟಿದ್ದ. ಮರಳಿ ಶೋಣಿತಾಪುರವನ್ನು ಸೇರಿದ್ದು ಸುಗ್ರೀವ ಮಾತ್ರ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿ ದೂತನಾಗಿ ಬಂದಿದ್ದಾನೆ. ಅವ ದೇವಿದಾಸನಾಗಿದ್ದಾನೆ. ಪ್ರಭು, ಆರ್ತರಾಗಿ ಶರಣರಾಗಿ ಭಜಕರಾಗಿ ಅವಳ ಕಾಲಬುಡವನ್ನು ಸೇರುವವರು ಅವಳ ಶರಣರು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಇನ್ನೂ ಕೂಡ ಸಮಯ ಅವಕಾಶ ಇದೆ. ಯಾವುದಕ್ಕೆ? ಜಡಜ ಪೀಠನ ವರದ ಪ್ರಭಾವ ನಮ್ಮ ಮೇಲೆ ಇರುವಾಗ ಆ ಮಹಾದೇವಿಯ ಕಾರುಣ್ಯಕ್ಕೆ ಒಳಗಾಗಿ ಈ ಭೂಮಿಯಲ್ಲಿ ರಾಕ್ಷಸರಿಗೆ ನೇತಾರನಾಗಿ ಸುಖವಾಗಿ ಬಾಳುವುದೇ ಉತ್ತಮ. ಪ್ರಭು, ಏನು? ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ಜಗತ್ತಿನಲ್ಲಿ ಒಳಿತನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು. ಇದು ನನ್ನ ನಿನ್ನ ಏಳಿಗೆಗೆ ಬೇಕಾಗಿ ಅಲ್ಲ, ಸ್ವಾರ್ಥದಿಂದ ಅಲ್ಲ, ಸಮಸ್ತ ದಾನವರ ಏಳಿಗೆಗೆ ಬೇಕಾಗಿ. ಹೇಳಲೇ, ಅವನ ಕೈ ಹಿಡಿಯುವ ಯೋಚನೆಯನ್ನು ಈ ಕ್ಷಣದಿಂದ ಬಿತ್ತು ಬಿಡು. ಸಮಸ್ತರ ಉದ್ಧಾರಕ್ಕೆ ಬೇಕಾಗಿ ಕಾಳಿಗೆ ನಿನ್ನ ಮಾತನ್ನು ಕೇಳಿದರೆ ಸಿಟ್ಟು ನೆತ್ತಿಗೆ ಏರ್ತಾ ಉಂಟು. ಅದು ಯಾಕೆ ಸಿಟ್ಟು? ನಿನ್ನ ಬೆಟಕಿನ ನುಡಿಗಳನ್ನು ಶುಂಭನ ಮುಂದೆ ನುಡಿಯಬೇಡ. ಹೋಗಿದ್ರೆ ಇಷ್ಟು ಮಾತಾಡಿದ್ದೆಲ್ಲ ವ್ಯರ್ಥವಾಯಿತು. ಅಗತ್ಯ ಇಲ್ಲ. ಮಾತನಾಡಿದ್ರೆ ಚೆನ್ನಾಗಿ ಕೇಳ್ತಾ ಇದ್ದೇನೆ. ರಕ್ತಬೀಜ ಬಂದವಳು ಯಾರು ಅನ್ನೋದು ಚೆನ್ನಾಗಿ ಅರಿತವ ಶುಂಭ. ಅವಳು ಜಗದಂಬಿಕೆ, ಜಗದಂಬ. ಈ ಶುಂಭ ಹುಂಬಲ್ಲ ಆಯ್ತಲ್ಲ, ಶುಂಭ ಶುಂಭ ಗೊತ್ತು ಯಾರಂತ ಬಂದವಳು. ತ್ರಿಜಗವನ್ನ ಗುಟ್ಟಿಸಿ ನಡುಗಿಸಿದಂತ ಶುಂಭ ಬಂದವಳು ಯಾರ ಇರಲಿ. ಬ್ರಹ್ಮಚರ್ಯ ವೃತವನ್ನು ಪಾಲಿಸುತ್ತಾ ಬಂದಂತಹ ಚಂಡಮುಂಡರೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ರಕ್ತಬೀಜ ಅವರ ಬಗ್ಗೆ ಅರಿತುಕೊಳ್ಳುವುದಕ್ಕೆ ಇರುವುದು ನಾನು. ಸುಗ್ರೀವನ ಸುಗ್ರೀವನ ತಿರುಗಾಟ ಎಂತದ್ದು? ಅವ ನಮ್ಮ ಜೊತೆಯಲ್ಲಿ ಇದ್ದಾನೆ ಅನ್ನುವಂತ ಅಭಿಮಾನ ಅಲ್ಲ, ಅವನ ಜೊತೆಯಲ್ಲಿ ನಾವಿದ್ದೇವಲ್ಲ ಅದೋ ಒಂದು ನಮಗೆ ಅಭಿಮಾನ. ನನ್ನ ಮಂತ್ರಿ ಬಿಡು, ಆ ಮಾತು ನನಗೆ ಅಗತ್ಯ ಇಲ್ಲ. ಇನ್ನು ಮಾತಾಡೋದು ಅವಕಾಶ ನಿನಗಿಲ್ಲ. ಇಲ್ಲ, ಹೋಗು. ಎಂತದ್ದು ಎಳೆಬೇಡ, ಹಾಗೆ ನೀನು ನನ್ನನ್ನು ಇನ್ನು ತರಬೇಡ. ಹೋಗು. ಆಗೋದಿಲ್ಲ ಹೇಳಿದ್ರೆ ಇದು ಕಾಣ್ತಿರುತ್ತೆ ನಿಮ್ಮ ಮುಖದಲ್ಲಿ ಮೀಸೆ ಬೋಣಿತ್ತು. ಗಂಡ ಸತ್ತ ಹೆಂಗಲದ ವಾರಾಗಿದೆ. ನನ್ನನ್ನು ಜೀವಕಲರ ಸಾಲಿಗೆ ಸೇರಿಸಿದೆಯಲ್ಲ, ಮತ್ತೆ ಒಂದು ಸಂದರ್ಭವನ್ನು ಯೋಚನೆ ಮಾಡು. ಚೈತ್ರ ಯಾತ್ರೆಯನ್ನು ಕೈಗೊಂಡ ಕಾಲಕ್ಕೆ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದ ಧೀಮಂತ ನಾಯಕ ನಾನು. ಆವತ್ತು ಮೆಚ್ಚಿಕೊಂಡವ ಈ ಶುಂಭ. ಅನುಮಾನ ಈಗ ಇವತ್ತು ಹೌದಾ? ಇನಿತೀರ ನಿನ್ನಯ ಮನ ನಿಶ್ಚಯವಾದ ಮೇಲೆ ನಿನಗಿಂತ ಮೊದಲು ತಲೆ ಕೊಡಬೇಕಾದವ ನಾನು. ಹೋಗ್ಬೇಕು ತಮ್ಮ ಮನಕ್ಕೆ ಮಾಡುವ ಯತ್ನ ಪರಮಾತ್ಮ ದೇವಿದ್ದೆ.
ಧರಿಸಿ ಮೆರೆಯುತ್ತಿದ್ದ ಕದಂಬ ವರದಲ್ಲಿ ಕಂಡು ದೇವಿಯರು ಆಶ್ಚರ್ಯವಾಗಿ ಹೋಯಿತ. ಒಡೆಯನ ಅಪ್ಪನೆಯನ್ನು ಹೊಂದಿದೆ. ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ನನಗೆ ಹೊಸದಾದಂತಹ ತಾಣಕ್ಕೆ ಬಂದಂತಹ ಅನುಭವ ಆಗುತ್ತಾ ಇದೆ. ನಾವು ಇಲ್ಲಿಗೆ ಬರುವುದು ಪ್ರಥಮ ಏನೂ ಅಲ್ಲಪ್ಪ. ದಿವಸಕ್ಕೆ 3 ಸಲ ಈ ಕಡೆ ಆ ಕಡೆಗೆ ಹೋಗ್ತಾ ಇರ್ತೇವೆ. ಆದ್ರೂ ಇಂಥ ಬದಲಾವಣೆ ಈ ಮೊದಲು ಕಂಡಿದ್ದಿಲ್ಲ ನಾವು. ಯಾಕೆ ಈ ರೀತಿಯಾದಂತಹ ಬದಲಾವಣೆ? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು. ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಇದು ಶ್ರೀದೇವಿ ಕಾರಣೀಕ. ಇದು ಶ್ರೀದೇವಿ ಮಹಾತ್ಮೆ. ಅವಳು ಬೆಳಕಿನಲ್ಲಿದ್ದಾಳಂತೆ. ಒಮ್ಮೆ ಅವಳನ್ನು ಕಣ್ಣಾರೆ ಕಾಣಬೇಕು. ಅದರ ಮೂಲವನ್ನೇ ಶೋಧಿಸುತ್ತೋ ಮುಂದುವರಿತು. ಕಲಿರತ್ತ ಬೀಜನು ನೋಡಿದನು ಕಲಿರತ್ತ ಗರ್ವದಿ ಕುಳಿತ ಶಿವೆಯನು ಆಡಿದನು ತನ್ನೊಳಗೆ ಇವಳದು ತಿಳಿಯದಿರಿತಾಯ್ತೇ. ಏನು ಮಾಡೋಣ ಮಾಡಲಿಂದೇ ನಕಟ ಶುಂಭನ ಕೂಡ ಆಶಯ ದೊರೆದು ಮಾಡಲಿಂದೇ ನಕಟ ಶುಂಭನ ಕೂಡ ಆಶಯ ದೊರೆದು ಇವಳು ಇವಳು ಆದರೂ ನುಡಿಸಿದ ಬೆನ್ನನು ಆದರೂ ನುಡಿಸಿದ ಬೆನ್ನನು ಕಲಿರತ್ತ ಬೀಜನು ಏನಾಗಿ ಹೋಯ್ತು ನನಗೆ? ಪರಿಗಳಿಗೆ ಲೋಕವನ್ನೇ ಮರೆಯುವಂತಹ ಸ್ಥಿತಿ ನಿರ್ಮಾಣ ಆಗಿ ಹೋಯ್ತಲ್ಲ. ದಾನವೇಶನಾದಂತಹ ಶುಂಭಾಸುರ ಬಯಸಿದ ನಾರಿ ರತ್ನವನ್ನು ಕಣ್ಣಾರೆ ಕಂಡು ಆ ಮೂಲಕವಾಗಿ ಜೀವನವನ್ನು ಸಾರ್ಥಕಗೊಳಿಸಬೇಕು ಅನ್ನುತ್ತಾ ಆಕಾಂಕ್ಷೆಯನ್ನು ಇರಿಸಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ಅರಣ್ಯದಲ್ಲಿ ಮುಂದೆ ಬಂದು ನೋಡಿದೆ ಎಂದಾದರೆ ಶಿವನೇ ಏನನ್ನು ನೋಡ್ತಾ ಇದ್ದೇನೆ? ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿಬಲ್ಲೆ ನಾನು. ನಮಗೆ ಒಂದು ಸಮಯದಲ್ಲಿ ಸಂತೋಷ ಆಗಿತ್ತು. ಬ್ರಹ್ಮದೇವನನ್ನು ಮೆಚ್ಚಿಸಿದಂತಹ ಕಾಲಕ್ಕೆ ಅಂತ ಒಂದು ಆನಂದ ಆಗುತ್ತೆ. ಬ್ರಹ್ಮನನ್ನು ಹೆತ್ತಂತಹ ಮಹಾಮಾತೆಯನ್ನು ಕಾಣುವಾಗ ಇಂತಹ ಒಂದು ಅನುಭೂತಿ ಆಗಬೇಕಿದ್ರೆ ನನ್ನ ಅಕ್ಷಿಗಳಿಗೆ ಗೋಚರಿಸುತ್ತಾ ಇರುವುದು ಏನು? ಅಂಬರದಿಂದಲೇ ಧರಿಗಳಿದಂಥ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ ಮಹಾತಾಯಿ. ಹಿಂದಕ್ಕೆ ಮುಂದಕ್ಕೆ ಲೀಲಾಜಾಲವಾಗಿ ತೂಗುತ್ತಾ ಇದ್ದಾಳೆ.
ನನಗೆ 3 ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು. ಅದು ನೋಡಿ, ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲ, 3 ಮುನೆ ಆಯುಧ ಉಂಟು ಅಂತ ಅರ್ಥ ಅಲ್ಲ ಮಗನೇ. ತ್ರಿಕಾಲಕ್ಕಾಗಲಿ, ತ್ರಿಶಕ್ತಿಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಕ್ಕಾಗಲಿ ನಾನೇ ಕಾರಣೀಕರ್ತಳಿದ್ದೇನೆ. ನನಗೆ ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ಬೇಡವೆಂದಾಗ ಲಯಗೊಳಿಸುವಂತಹ ಸಾಮರ್ಥ್ಯ ಈಗಲೂ ಅಡಕವಾಗಿದ್ದ ರಕ್ತಬೀಜ ಅನ್ನುವಂಥ ಸಂಕೇತವನ್ನು ನೀಡುತ್ತಾ ಇದ್ದಾಳೆ. ಬಾಣಲ್ಲೂ ಇವಳೇ, ಬುಳ್ಳಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ನನಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಈ ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹ ಪತಿಯಾದಂಥ ಅಗ್ನಿದೇವ ಹಣೆಯ ಮುರಣೆ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂ ದ್ವೀಪಕ್ಕೆ ಆಧಾರ ಸಮ್ಮಿಳಿಸಿರುವಂತಹ ಮೇರು ಮಂದರ ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನ, ಕಾರ್ಮೋಡ ರಾಶಿಗಳೇ ಕೇಶರಾಶಿ. ಧನ್ಯನಾದೆ, ನನ್ನ ಜೀವನವೇ ಪಾವನವಾಯಿತು. ಅಮ್ಮನನ್ನು ದೂರದಿಂದಲೇ ನೋಡುತ್ತಾ ಇರುವ ಹಾಗೆ ಹತ್ತಿರಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಒಮ್ಮೆ ಮಹಾತಾಯಿಯ ಮುಖಾವಲೋಕನ ಮಾಡಿದ್ದು ನಾನು. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಮಹಾಮಾತೆ ಇವಳು ಅನ್ನೋದು ಸ್ಪಷ್ಟವಾಯಿತು. ನೋಡಿದಿರ, ನಾವು ಭಯೋತ್ಪಾದಕರು, ಅಲ್ಲಿಂದಲೇ ಗದರಿಸುವುದು. ಹಾಗಾಗಿ ತಾಯಿಯನ್ನು ಕಾಣುವಂತಹ ಒಂದು ಸೌಭಾಗ್ಯವನ್ನು ನಮ್ಮ ಒಡೆಯ ಒದಗಿಸಿಕೊಟ್ಟಿದ್ದಾನೆ. ಹಾಗಾಗಿ ಶಕ್ತಿ ಪ್ರದರ್ಶನ ಸಲ್ಲದ ಈಕೆಯ ಮುಂಭಾಗದಲ್ಲಿ ಉಳಿಯುವೋ ಅಳಿಯುವೋ ತೀರ್ಮಾನಿಸಬೇಕಾದವಳು ಜಗನ್ಯಾಮಕಳು. ಹಾಗಾಗಿ ಇದು ಅಡಿಗರಾಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ. ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದ ರಕ್ತಬೀಜನ ಸಟ್ಟಂಗ ಪ್ರಣಾಮಗಳು. ಕಣ್ಣುಗಳಲ್ಲಿ ನಿನ್ನ ಮೂರ್ತಿಯ ತುಂಬಿ, ಕಿವಿಗಳಲ್ಲಿ ನಿನ್ನ ಕೀರುತಿಯ ತುಂಬಿ, ನಾಲಿಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ, ಪಾದ ಬುಡದಲ್ಲಿ ನಾನೇ ತುಂಬಿ ಬಡಿಸುವುದಕ್ಕೆ ತೊಡಗಿದ್ದೇನೆ. ಅಮ್ಮ, ಭಜನೆ ನಾವು ಮಾಡ್ತಾ ಇದ್ದವರು ಶೋಣಿತಾಪುರದಲ್ಲಿ, ಅಲ್ಲಿಗೆ ನಗರ ಭಜನೆ ಅಂತ ಹೆಸರು. ಈ ಅರಣ್ಯದಲ್ಲಿ ಭಜನೆ ಮಾಡುತ್ತಿರುವಂತಹ ಕಾಲಕ್ಕೆ ಇಲ್ಲಿಗೆ ವನ ಭಜನೆ ಅಂತ ಹೆಸರು. ನಗರ ಭಜನೆಯಲ್ಲಿ ಒಂದು ಕಾಮನೆ ಇರ್ಲಿಲ್ಲಮ್ಮ, ಇಲ್ಲಿ ಒಂದು ಕಾಮನೆ ಉಂಟು.
ನನಗೆ ಬೇಕಾಗಿ ಅಲ್ಲ, ಬದಲಾಗಿ ನಮ್ಮ ಒಡೆಯನಿಗೆ ಬೇಕಾಗಿ. ಸರಿ. ಚನ್ನಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡು ನಿನ್ನನ್ನು ಮದುವೆ ಆಗುವಂತ ಇಚ್ಛೆಯುಳ್ಳವನಾಗಿ ಅನೇಕ ಮಂದಿ ವೀರರನ್ನು ಕಳುಹಿಸಿಕೊಟ್ಟ. ಅಮ್ಮ, ಏನು ಪಣವೇ ಅಧಿಕವಾಗಿ ಹೋಯಿತೆ. ಹೌದು, ಸಮರಾಪೇಕ್ಷೆಯಿಂದ ಮುಂದುವರಿದೆಯಾ? ಖಂಡಿತ. ಯಾಕೆ ದೂರ ಹೇಳು. ಹೆಣ್ಣಿಗೊಂದು ವರ ಈ ಕಾಲಕ್ಕೆ ನಾವೆಲ್ಲ ತಿಳಿದಂತಹ ವಿಚಾರ. ಹಾಗಾಗಿ ತಕ್ಕುದಾದಂತ ವರ ಯಾರು ಅಂತ ನೋಡಿದ್ರೆ ಅದು ಮೂರು ಲೋಕಾಧೀಶನಾದಂತಹ ಶುಂಭಾಸುರ. ಪೃಥ್ವಿಮೂರಕ್ಕೆ ಒಡೆಯನಾಗಿ ಕನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಕುಂಭಿನಿಯ ಪ್ರತ್ಯಕ್ಷ ಪರಮೇಶ್ವರನು ಅಂತ ನಗಳೆಯನ್ನು ಹೊಂದಿ ವೀರಾದಿ ವೀರರಾಗಿ ಮೆರೆಯುತ್ತಾ ಇದ್ದಾನೆ ಶೋಣಿತಾಪುರದಲ್ಲಿ. ಅವನೇ ಗಂಡುಗಲಿಯಮ್ಮ. ಹೆಣ್ಣಂದ್ರೆ ನೀನೇ. ನೀನು ಒಂದು ಕಡೆಯಲ್ಲಿರುವುದು, ನಾವು ಒಂದು ಕಡೆಯಲ್ಲಿರುವುದು ಯುಕ್ತವಲ್ಲ. ನೀವೀರ್ವರು ಜೊತೆಯಾಗಿ ಭಕ್ತರಾದಂತ ನಮ್ಮನ್ನು ಹರಸಿದ್ರಿ ಎಂದಾದ್ರೆ ನಾವು ಅತಿ ಬೇಗನೆ ಉನ್ನತಿ ಉತ್ಕರ್ಷೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಹೊನ್ನಂದ ನಾವು ಸಿದ್ಧವಾಗಿದೆಯಮ್ಮ. ಬಾರಿಸುವಂತಹ ಮರಣ ಮೃದಕವನ್ನು ತೆಗೆದಿರಿಸು, ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸು. ಇಳಿದುವೋ ನಲಿದುವೋ ಯುದ್ಧವನ್ನು ಮುಂದುವರಿಸಲಿಕ್ಕೆ ಬೇಕಾಗಿ ದೇಹವನ್ನೇ ಆಲೋಚಿಸಿದ್ದೇನೆ.
ಸಮಾಧಾನಿಕ ಮಾತನಾಡು. ಭಾಗವತರೆ ಮೇತ ಬೆಗಳ ಗಂಧ ಪರಿಮಳ ಪಟ್ಟಾಭಿನಿಗಳ ಹಿರಿಯಾಕಲು ನಮ್ಮೊಂದು ಬತ್ತಿಂಚಿ ಸತ್ಯ ನಿಖಿಲ ಹಿರಿಯಾಕಲೆ ಬೆರಿ ಬತ್ತದ ಆನತರ ಪಣ್ಣ ನೇರಿ ಬತ್ತದ ಬತ್ತೆ ಅಜ್ಜರ್ ಬಜ್ಜರ್ ಬತ್ತು ಕೊಟ್ಟು ಮೊಂಜ ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚಿ ಗಡಿ ಕಾರ್ಸದ ಬುಲ್ಪು ಮುಟ್ಟ ನಾನು ಬುಲ್ಪುಡು ವಾಡ್ನಿಕ್ಲೆ ಈ ಕಾಲು ಹೊಡೆದ ಬತ್ತಿ ಮೇಲ್ ಕಾಲು ಮುಟ್ಟದಾಳ ಬಡಕದ ಅಂತ ಲೆಕ್ಕ ಕಾಪಾಡ್ದು ಕೊಡುವೆ ಈ ಅಮೃತ ಗಲಿಗಡೆ ಪಾಡಿದಂಪ ಹೊಡೆದಂದ ಲೆಕ್ಕ ಕರ್ತೀರ ಬಾಡಂದ ಲೆಕ್ಕ ಮೃತಿಪು ತಾಲಂದ ಲೆಕ್ಕ ದಸದೋಷ ಎತ್ತಲ ಗಡಪರಾಜೋಗ ಪಾರಾದ ಕೊಡ್ದು ನಿಕಲು ಪೋಯಿನೇಟೆ ಬತ್ತಿನಡು ದುಂಬುಡು ಬಿಡುವಂತು ಸಂಸಾರ ಉಲ್ಲಾಸನು ಪೇರೂರ್ ಕರ್ಲೆ ಕುರ್ಕಾಡ್ ಕೊರ್ಪೆ ಕೊರಿಂಚಿತ್ತಿ ಸೇವೆನು ಸಂತೋಷಡು ಪೆಂಡೆ ಇಡೀ ಊರ್ಗು ಬರ್ಪಿ ತುರ್ತನು ಮಾಯಡು ಪರಿಹಾರ ಮಲ್ತು ಕೊಡ್ದು ನಾಲ್ಕಾರ ನಡೆಡ್ದು ರೆಡ್ಡುಗಾರ ನರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪರಟು ಸುಖಮುಖದ ಸಾಧನೆ ಅನು ಉಂಡು ಮಲ್ತು ಕೊರ್ಪೆ ಎನ್ನ ಮಿತ್ತು ಭಕ್ತಿ ದೀನಗಳೇ ಗಪ್ಪೆ ಆದ ಸಿರಿಮೆರೆ ಕೊಡ್ದು ತಮ್ಮಲೆ ಆದ ಬುದ್ಧಿ ನೀತಿನ ಪಣಂದು ಈ ಊರು ಪೂತ ಬಿತ್ತು ಲರಕ ಕಾಪಾಡ್ದು ಕೊರ್ಪುನ ಬಾರ ಎನ್ನೋ ಧೈರ್ಯ ಮಲ್ತು ಒಂದೇ ಭಕ್ತಿನ ಕೊರ್ನಂಚಿನ ಸೇವೆ ರಮೇಶ್ ಶೆಟ್ರೆ ಆವಡ ಸಂತೋಷ ಅಂಡಿ ಅಪ್ಪೆ ಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲಿಗೆ ಎಂಕುಲು ಪಾಡೊಂಡ ನನ್ನ ಮೆತ್ತುಗೆ ನಿಂಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಡು ಒವೇ ಒಂಜಿ ರೀತಿದ ಅಡ್ಡೆ ತಡೆ ಬರ್ಪಣ ಇತ್ತಲ್ಲ ಎಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತನು ತಟ್ಟು ಬಾರಾದ ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಗೊರಪುನೆತ್ತ ಒಟ್ಟಿಗೆ ಉತ್ಪತ್ತಿದ ಸಾಧಿಲ್ಲ ಉಂಡು ಮಲ್ತು ಗೊರ್ಪ ಪತ್ತೆಕ್ಕು ನೂದೆಕ್ಕು ಸಾವಿರ ನಡಪುಂಡಾಗುತ್ತೆ ಸರನಡಪು ಜತ ಮಲ್ಲ ತೈಟ್ ಒಂಜೇನು ಒಚ್ಚಿದ್ದೆತ್ತದ ಆ ಜಾಗಡ್ ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದು ಪಾಡ್ಲಿ ಆಚೆತ ಉತ್ಪತ್ತಿ ತೂಪಾದು ಕೊಡ್ದು ಬೆರಿಸಾಯ ಉಳ್ಳರಿಗೆ ಅಂದು ಬಂದು ಪಾದು ಭಾಗವತರೆ ಮೊದ್ಲೆಗಾರ್ರೆ ಒತ್ತು ಮೊದ್ಲೆಗಾರ್ರೆ ಆವಡ ಸಂತೋಷ ಅಂಡು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾಶಯ ಮಲ್ಪುನ ಯೋಗ ಭಾಗ್ಯನು ಒದಗಾದ ಕೊರ್ಕ 4 ಊರು 4 ಗ್ರಾಮ 4 ಮಾಗನೆ 4 ದೇಶ ಯಾರಂದು ಪರ ಊರು ಪರದೇಶುಡ್ಲ ನಿಕ್ಲ ಕೀರ್ತಿ ಇತ್ತೆ ಬುರ್ಚಿ ಮರಿಯಲುಡು ಬೋಂಡ ಯಾವ ಇತ್ತೆ ಊರ್ದೊಲ 5 ದಿನ ಕೊಂಜಿ ರಡ್ ಮೂಜಿ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ಪು ಇತ್ತೆ ಏರ್ಲಿಪ್ಪರ್ ಬೇಲೆದ ಬರ್ತತಿ ಮರಿಯಲುಡು ಇಲ್ಲ ಮಣಿಪಂದು ಕುಲ್ಲೊಂದಿಪ್ಪುನಗ ಒಂಜಿಗಲಿಗೆಲ್ಲ ಪುರ್ಸೋತಿ ಇಜ್ಜಂದ ಲೆಕ್ಕ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ಪುಗ ಇತ್ತೆ ಕಾರ್ಯಕ್ರಮ ಇಜ್ಜಿಂದ ಎತ್ತೆ ಮಲ್ಪೊಡ್ಚಿ ಇಂಚನೆ ಕಾರ್ಯಕ್ರಮ ಮಲ್ಪವನಕುಲು ಮನಸ್ಸು ಖುಷಿಯಾದ ಇಂಚ ದಿಂಜದು ಲೆಕ್ಕ ಮಲ್ಪ ಸಂತೋಷದಿಂದ ಎಡ್ಡ ಉಡಲ್ದ ಕುಲು ಕೊರ್ಪೇರೆ ಅಂಡ್ ಅವಿಟ್ಲ ಕೆಲವು ಕೊಟ್ಟು ಕುಲೆಕ್ಕುಲು ಪೊಗ್ಗುದು ಅಂತೆ ಕಲೆಂಕ್ ಲಕ್ಕ ಐಕ್ಲೆ ನಿಂಕುಲು ಮಾಯಾಡು ತೂವನು ಅವಿಯರೈತೆ ಬಲಿ ಆಯ ಗೊಂಜಿ ಪೋಯರ ಪುರ್ಸೋತೆ ದಿಕ್ಕು ಗಲ್ಗೆಲ್ಗೆ ಬರ್ಪೆ ತೊರಪ್ಪು ಪೋಪೆ ಯಾವ ನೆಟ್ಟೆ ಬಲಿ ಬತ್ತರ ನನ್ನ ಕೊಂಚ ಸಮಯ ಬೊಕ್ಕ ಸ್ವರ್ಗಗೆ ಕೀರ್ತಿ ಬರು ಸೇರಿಗಾರ್ರೆ ಏಳೆಡು ಬತ್ತದು ಪೊರ್ಲ ರೀತಿದ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷಗೆ ಪುನಿ 12 ತಿಂಗಳು ಒಂಜಿ 2 ತಿಂಗಳು ಅಲ್ಲ ಬಡ ಜೋಕುಲ 10 ತಿಂಗಳು ಬುಡದ ಕಾರ್ಯಕ್ರಮ ತಿಕ್ಕುಲೆ ಭಾಗವತರೆ ಏಳೆ ಮೀರೊಂದು ಬರ್ತದೆ ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಬರ್ತು ಮಾಯೊಡಿಯ ನನ್ನ ಮನಮಂಚ ಸೇರುಗಳಿಗೆ ಪೋಯರ ಪೋತೋಲಿಯ ಎಂಕ ಪರ್ಪುನ ಬೈಜತ ಎಂಚಿನಂದು ಸೀಸುಲ್ದೇನಿಕೆ ಎನ್ನತ್ತು ಬೊಂಡ ಜಾನ್ ಬೊಂಡ ತಾರಗೊಂಡು ಎಂಚ ದಿಷ್ಟಿ ಬಾರ್ದು ಪೂರ ತಾಲ್ಪೋಡ ಭಕ್ತರಿಗೆ ತೊಂದರೆ ಕೊರ್ರಬಲ್ಲಿ ನಮ್ಮ ಅಂಚಿನಾಲಿ ಸೇವಾ ಕರ್ತೇರು ನಿಕ್ಕು ಬಂಡದೆ ಕಡ್ಪುಡ್ತೇರು ಐದು ಪೊರ್ಲು ಕೈಕೊಂಡು ಹೋಯ್ತು ಒಟ್ಟಿಗೆ
ఆవిడ ఎన్న ఉడల్లంచ తంపుదీర కొర్నకుల ఉడల్ల తంపుదీదు అక్కలే బరుపునంచిన సర్వ కష్టను పరిహారములపై స్వీకారం ಈ ಅವಿನಾಶನ ಬದುಕಬೇಕು, ಬದುಕಿ ಏನೆಂದು ತೋರಿಸಬೇಕು. ಹಾಗಾಗಿ ಕುರಿಗಳ ಬಡಿಗೆ
ಶುಂಭನಿ ಶುಂಭಾದಿ ಧನುಜರ ತರಿದು ಕುಂಬಿನಿ ಬಾಮರ ಮಹಾಣವನೈದು ನಂಬಾರಿ ಮುಖ್ಯ ಕಾದಂಬವಾದಲೈದೆ ಮಂದಮಾನತೆಯ ಬೆಳಗಾರು ಮಹಾಯುದ್ಧೆ ಮಹಾಮಾರಿ ದುಷ್ಟ ಸಂಹಾರ ರೂಪಿಣಿ ರಕ್ಷಾ ಸ್ವರೂಪ ಶಿಷ್ಟಾನ ಮಾದೇವ ಹಿತಕಾರಿಣಿ ಜಯ ಜಯ ಸುರನಾಥ ದೈತ್ಯದ ಖಂಡವಾದು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಅಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಧಾಮವೇದದಿ ನಾನು ರೂಪ ತೋರುವ ಹೊರತು ಅಂತ್ಯದಲ್ಲಿ ಬರೆಯಲಿ ಚಂಡಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ. ಈಗಲಾರು ನಿನ್ನ ಪಾಲಿಗೆ ಆನಂದವಾಯಿತು ತಾನೇ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನೀವು ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಏನು ಮುಂದೊಂದು ದಿನ ನಿಮ್ಮ ದಿವ್ಯ ಮಂಗಳ ಸ್ವರೂಪವನ್ನು ಕಾಣುವಂತ ಆಸೆ ನಮ್ಮ ಮನದಲ್ಲಿ ಉಂಟಾಯಿತು ಅಂತಾದ್ರೆ ಏನು ಮಾಡಬೇಕು? ಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯಿನ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದಿಂದ ತಲೆಮರೆಸಿದ್ದಾನೆ ದುರುಳಾರುಣಾಸುರ. ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣೆ ದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯನಾಗುತ್ತೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀದೇವಿಯ ಅನುಗ್ರಹದಂತೆ ಪುನರೊಮ್ಮೆ ಸ್ವರ್ಗಲೋಕದ ಪೀಠವನ್ನು ನಾನು ಅಲಂಕರಿಸಿದ್ದೇನೆ. ಅಂತೆಯೇ ದೇವಿ ಮಹಾತ್ಮೆ. ದೇ ಎಂದರೆ ದೇಹ ಶುದ್ಧಿ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿ ಒಳಿಯುವಳು, ಹ ಎಂದರೆ ಹರಿಹರ ಸಾಕ್ಷಾತ್ಕಾರ, ನೇ ಎಂದರೆ ತ್ರೈಲೋಕ್ಯ ಸಿದ್ಧಿ. ಇಂತಿಪ್ಪ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಮೃತವನ್ನು ಯಾರು ಆಲಿಸಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ಕೇಳಿದ್ದಾರೋ ಅಂತವರಿಗೆ ನಾವು ಮೇಳದಲ್ಲಿ ನಂಬಿಕೊಂಡು ಬಂದಿರುವಂತಹ ಶ್ರೀ ಮಹಾಗಣಪತಿ ದೇವರು ಹಾಗೂ ಕಲಾಮಾತೆಯಾದಂತಹ ಕಡೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಆರೋಗ್ಯವನ್ನೆತ್ತು ಕಾಪಾಡಲಿ ಎನ್ನುವರೇ ಪುಣ್ಯತಮವಾದಂತಹ ಕಥಾಮೃತಕ್ಕೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತಂತವರಲ್ಲಿ ಅನುಮತಿಯನ್ನು ಕೋರುತ್ತಾರೆ.
ಜಗದೀಶ ಕಾಯ ಜಯ ಮಂಗಲಂ ಆಹೋ ಆಹೋ ಮಹಾರಾಜರಾದ ರಮೇಶ್ ಶೆಟ್ಟಿ ಮನೆಯವರು ಹಾಗೂ ಕುಟುಂಬಸ್ಥರು, ಮಹಾರಾಜ ಶ್ರೀಗಳಾದ ಶ್ರೀ ರಮೇಶ್ ಶೆಟ್ಟಿ ಮನೆಯವರು ಹಾಗೂ ಕುಟುಂಬಸ್ಥರು, ಮಹಾರಾಜ ಶ್ರೀಗಳಾದಂತ ರಮೇಶ್ ಶೆಟ್ಟಿ ಮನೆಯವರು ಹಾಗೂ ಕುಟುಂಬಸ್ಥರು, ಅತ್ತಿಗಾರರು, ಕುಶಾಲ್ಗಾರರು, ಮುರುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶುಭಾರ್ಪಣೆ ದೇವರಪ್ಪಣೆ. ರಂಗ ನಾಯಕ ರಾಜೀವನು ಜನ
ಆ ಮಹಾತಾಯಿಗೆ ಹೇಳಿಕೊಟ್ಟಂತಹ ಸೇವೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಅವರ ಕುಟುಂಬದವರಿಗೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಗಟ್ಟಿ ಗಟ್ಟಿ